ದೇವರು ಒಳ್ಳೆಯವರು, ಆತನ ಪ್ರೀತಿ ಕರುಣೆಗಳು ಎಂದೆಂದಿಗೂ, ಆತನ ಪ್ರೀತಿಯು ನಿತ್ಯ ನಿತ್ಯಕ್ಕೂ. ಆತನು ಬದಲಾಗದ ದೇವರಾಗಿದ್ದಾರೆ. ಆತನು ಎಂದಿಗೂ ಬದಲಾಗದ ದೇವರು. ಏನೆಲ್ಲ ಆತನು ಹೇಳುವನು ಅದು ಖಂಡಿತವಾಗಿ ನೆರವೇರುತ್ತದೆ. ಹಲ್ಲೆಲೂಯಾ. ದೇವರು ತನ್ನ ವಾಕ್ಯವನ್ನು ಇಡೀ ಲೋಕದಲ್ಲಿ ಘನಪಡಿಸಿದ್ದಾನೆ, ಆತನ ಹೆಸರು ಒಳಗೊಂಡು. ಎಂಥ ಒಂದು ದೊಡ್ಡ ಭಾಗ್ಯ! ಆತನ ವಾಕ್ಯವು ನಮ್ಮ ಕೈಯಲ್ಲಿ ಇರುವಂಥದ್ದು ಒಂದು ದೊಡ್ಡ ವಿಷಯ. ದೇವರು ತನ್ನ ಮಹಿಮೆಯನ್ನು, ಘನವನ್ನು ತನ್ನ ವಾಕ್ಯಕ್ಕೆ ಕೊಟ್ಟಿದ್ದಾನೆ. ಆ ವಾಕ್ಯವು ನಮ್ಮಲ್ಲಿದೆ. ಹಲ್ಲೆಲೂಯಾ. ನಾನು ಬಹಳ ಸಂತೋಷ ಪಟ್ಟಿದ್ದೇನೆ ನಿಮ್ಮ ಮಧ್ಯದಲ್ಲಿ ಇರುವಂತೆ ಹಾಗೂ ನಾನು ಈ ದಿನ ನನ್ನ ಒಂದು ನಂಬಿಕೆ ನಿಮ್ಮ ಮಧ್ಯದಲ್ಲಿ ಬೋಧಿಸ್ತೇನೆ. 1988ರಲ್ಲಿ ಬರಾಕ ಮಿನಿಸ್ಟ್ರಿಗೆ ನಾನು STCಗೆ ಅಟೆಂಡ್ ಆದಾಗ ಫಾಸ್ಟರ್ ಗೋಮ್ಸ್ ಅವರು ನಂಬಿಕೆಯ ಬಗ್ಗೆ ಬೋಧಿಸ್ತಾ ಇದ್ದರು. ನನ್ನ ಒಂದು ಭದ್ರ ಕೋಟೆ ಇತ್ತು ಪೆಂಟೆಕೋಸ್ಟಲ್ ಬ್ಯಾಕ್ಗ್ರೌಂಡಿಂದ. ನಾನು ಅದು ತಪ್ಪಾದ ಬೋಧನೆ ಎಂಬುದಾಗಿ ಹೇಳಿದೆ. ಹೆಚ್ಚಾಗಿ ನಾನು ಸೈತಾನನ ಬೋಧನೆ ಎಂಬುದಾಗಿ ಹೇಳಿದೆ. ಅದು ಅಮೇರಿಕದಿಂದ ಬಂದುದು ಎಂಬುದಾಗಿ ನಾನು 1988-89ರಲ್ಲಿ ಹೇಳ್ತಾ ಇದ್ದೆ. 1989ರಲ್ಲಿ STC ಕೋರ್ಸನ್ನು ಬರಾಕ ಸೇವೆಯಲ್ಲಿ ನಾನು ಅಟೆಂಡ್ ಆದಾಗ ಗೋಮ್ಸ್ ಅವರು ಬೋಧಿಸ್ತಾ ಇದ್ದರು. ನಾನು ಹೇಳಿದೆ, ಗೋಮ್ಸ್, ನಾನು ನಿನ್ನೊಂದಿಗೆ ಒಪ್ಪಿಕೊಳ್ಳುವುದಿಲ್ಲ. ನಾನು ನಿನಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ನಿಮಗೆ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ನಾನು ಎದ್ದು ಹೇಳಿದೆ, ಗೋಮ್ಸ್, ನಿನ್ನೊಂದಿಗೆ ನಾನು ಒಪ್ಪಿಕೊಳ್ಳೋದಿಲ್ಲ. ನೀನು ಕರ್ತನ ಒಂದು ಹಸ್ತವನ್ನು ಬದಲಾಯಿಸ್ತಿ. ಅವರು ಏನು ಹೇಳ್ತಾ ಇದ್ದಾರೆ, ಅರಿಕೆಯ ಬಗ್ಗೆ ಹೇಳ್ತಿದ್ರು. ಅರಿಕೆಯ ಮೂಲಕ ಅಂದರೆ ನೀನು ಕರ್ತನ ಹಸ್ತವನ್ನು ತಿರುಗಿಸ್ತೀಯಾ ಎಂಬುದಾಗಿ ನಾನು ಪ್ರಶ್ನೆ ಕೇಳಿದೆ. ಯಾಕೆಂದರೆ ನನ್ನ ಒಂದು ಬ್ರೈನ್ ವಾಶ್ ಆಗಿತ್ತು. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ಆತನು ಏನಲ್ಲೂ ಹೇಳ್ತಾ ಅದನ್ನು ಮಾಡುವವನಾಗಿದ್ದಾನೆ. ನೀನು ಮತ್ತು ನಾನು ಯಾರಾಗಿದೆ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಹಸ್ತ ತಿರುಗಿಸಲು ನಾನು ಆತಗೆ ಒಪ್ಪಿಕೊಳ್ಳಿಲ್ಲ. ಯಾಕೆಂದರೆ ನನಗೆ ಅದರ ಒಂದು ಅರಿಕೆ ಕೂಡ ಇರಲಿಲ್ಲ. ಹೌದು, ಆತನು ಬೈಬಲಿಂದಲೇ ಬೋಧಿಸ್ತಾ ಇದ್ದಾನೆ. ಆದರೂ ನಾನು ಹೇಳಿದೆ, ಗೋಮ್ಸ್, ಯೇಸುವೇ ಹೇಳಿದರು, ದೇವರು ಹೇಳಿದ್ರು, ನಿನ್ನ ಹೌದಾಗಿರಲಿ, ಇಲ್ಲವೂ ಇಲ್ಲವಾಗಿರಲಿ, ಉಳಿದು ಎಲ್ಲವೂ ಅದು ದುಷ್ಟಾತ್ಮನಿಂದ ಸೈತಾನದ ಬರುವುದಾಗಿದೆ. ಆದರೆ ಈಗ ನೀನು ಹೇಳ್ತಾ ಇದ್ದಿ, ನೀನು ಅಸ್ವಸ್ಥನಾಗಿದ್ದಾಗ ನೀನು ನಿನ್ನನ್ನೇ ಗುಣ ಹೊಂದಿದೆ ಎಂದು ಹೇಳಬೇಕಾ? ನೀನು ಪಾಪ ಮಾಡುವಾಗ ನಿನ್ನನ್ನು ಪರಿಶುದ್ಧನೂ ನೀತಿವಂತನೂ ಹೇಳಬೇಕಾ? ಇದೇನು ನೀನು ಯೇಸುವನ್ನ ವಾಕ್ಯವನ್ನು ತಿರುಗಿಸ್ತಾ ಇದ್ದಿ? ಇದು ನನ್ನ ಒಂದು ಚರ್ಚೆಯಾಗಿತ್ತು. ಬೈಬಲಲ್ಲಿ ಇದ್ದರೂ ಕೂಡ ಇದು ನನ್ನ ಒಂದು ಅಲಕ್ಷ್ಯವಾಗಿತ್ತು. ನಾನು ವಾಕ್ಯವನ್ನು ಎಳೆದು ಆತನೊಂದಿಗೆ ಚರ್ಚೆ ಮಾಡ್ತಾ ಇದ್ದೆ. ಆಗ ನನ್ನ ಚರ್ಚೆಯು ಬಹಳವಾಗಿ ಹೋಗ್ತಾ ಇರುವಾಗ 40 ಜನರಲ್ಲಿ ನಾವು ಅಟೆಂಡ್ ಆಗಿದ್ದೆವು. ಕೊನೆಯ ರೂಮ್ ಅಣ್ಣನ ರೂಮ್ ಆಗಿತ್ತು. ಜನರು ಹೋಗಿ ಅಲ್ಲಿ ಚಂದ್ರಸಿಂಗ್ ಅಂಕಲ್ ಬಹಳ ಒಂದು ದೊಡ್ಡ ಕಿಯೋಸನ್ನು ಉಂಟು ಮಾಡಿದ್ದಾರೆ. ಅವರು ಇಲ್ಲಿ ಬಂದರು, ಪ್ರಾರ್ಥನೆ ಮಾಡ್ತಾ ಇದ್ದವರು. ನಾವು ಎಫೆಸ 4ರಿಂದ ಅವರು ಹೇಳಿದರು, ನಾವು ಕ್ರಿಸ್ತನ ಜ್ಞಾನಕ್ಕೆ ನಂಬಿಕೆ ಬರುವ ತನಕ ನಾವು ಕರ್ತನನ್ನು ಕಾದುಕೊಳ್ಬೇಕು. ನಿಮ್ಮ ಒಂದು ನಿಮಗೆ ಅನಿಸಿದ್ದನ್ನು ನೀವು ತಳ್ಳಬೇಡ್ರಿ. ಈ ರೀತಿ ಆರಂಭವಾಯಿತು. ಇಡೀ ರಾತ್ರಿ 40 ಜನರು ಇದ್ದರು. ಅದು ಸಂಜೆಯ ಸೆಷನ್ ಆಗಿತ್ತು, 6 ಗಂಟೆ ಸೆಷನ್. ಯಾರು ಕೂಡ ನಿದ್ರಿಸ್ತಿರಲಿಲ್ಲ. ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದರು. ಏನು ಚಂದ್ರಶೇಖರ್ ಹೇಳ್ತಾ ಇದ್ದ ಅದು ಸರಿ ಅಥವಾ ಯಾರು ಗೋಮ್ಸ್ ಹೇಳಿದ್ರು ಸರಿಯೋ ಎಂಬುದಾಗಿ ಚರ್ಚೆ ಇಬ್ಬರ ಮಧ್ಯೆ. ಆ ಸಮಯದಲ್ಲಿ ನಂಬಿಕೆಯ ಒಂದು ಟೀಚಿಂಗ್ ಕಡಿಮೆ ಆಗಿತ್ತು. ಒಂದು ವೇಳೆ ಬೋಧಿಸಲ್ಪಟ್ಟರು ಜನರು ಅದನ್ನು ಸೈತಾನನ ಸಿದ್ಧಾಂತ ಎಂಬುದಾಗಿ ಹೇಳ್ತಿದ್ರು. ಆದ್ದರಿಂದ ಅದು ನನ್ನ ಹಿನ್ನೆಲೆ ಆಗಿತ್ತು. ಆದರೆ ಈ ದಿನ ದೇವರು ನನ್ನನ್ನು ಅದೇ ನಂಬಿಕೆಯನ್ನು ಬೋಧಿಸಲು ಕರೆದಿದ್ದಾರೆ. ಯಾವುದನ್ನು ನಾನು ನಾಶಪಡಿಸಲು ನೋಡಿದ್ದೇನೆ ಅದನ್ನೇ ಈ ದಿನ ಬೋಧಿಸಲು ಹೇಳ್ತಾ ಇದ್ದಾನೆ. ದೇವರ ನಾಶ ಮಾಡಿಸುವ ಆ ಒಂದು ಬೋಧಿಕೆ ನನಗೆ ಬೋಧಿಸಲು ಹೇಳ್ತಾ ಇದ್ದಾನೆ. 1992ರಲ್ಲಿ ವಿಶೇಷವಾಗಿ 2ನೇ STCಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ಗಳಲ್ಲಿ ನಾನು ಕೋಆರ್ಡಿನೇಟರ್ ಆಗಿದ್ದೆ. ಎಲ್ಲವನ್ನು ನಾನು ಆರ್ಗನೈಸ್ ಮಾಡ್ತಾ ಇದ್ದೆ. 3ರಲ್ಲಿ ನಾನು ಸಹಾಯ ಮಾಡ್ತಾಯಿದ್ದೆ. 4ನೇ STCಯನ್ನು ನಾನು ಆರ್ಗನೈಸ್ ಮಾಡ್ತಾ ಇದ್ದೆ. ಈ ಶಾರ್ಟ್ ಟರ್ಮ್ ಕೋರ್ಸಲ್ಲಿ ಕೂಡ ನನ್ನ ಮನಸ್ಸಲ್ಲಿರುವ ಭದ್ರಕೋಟೆ ಎಷ್ಟು ಬಲವಾಗಿತ್ತಂದರೆ ನನಗೆ ಅದನ್ನು ಸ್ವೀಕರಿಸಲಿಕ್ಕೆ ಆಗ್ತಿರ್ಲಿಲ್ಲ. 10 ದಿನದ ಕೋರ್ಸ್ ನಂತರ ನಾನು ಅಣ್ಣನೊಂದಿಗೆ ಹೋಗಿ ಡಿಸ್ಕಸ್ ಮಾಡಿ ಹೇಳಿದೆ, ಅಣ್ಣನ್, ನಾನು ಇದಕ್ಕೆ ಒಪ್ಪಿಕೊಳ್ತಾ ಇಲ್ಲ.
ಏನೆಲ್ಲ ನೀನು ಹೇಳ್ತೀಯೋ ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಅಣ್ಣ ಹೇಳಿದರು, ಪರಿಶುದ್ಧಾತ್ಮನ ಮಾತು ನಿನಗೆ ಅರಿಕೆ ಮಾಡಲು ಸಾಧ್ಯ, ಕರ್ತನಲ್ಲಿ ಕಾದಿರು, ಬೈಬಲನ್ನು ಓದು, ಬೈಬಲ್ ಅಭ್ಯಾಸಿಸು ಎಂಬುದಾಗಿ ಹೇಳಿದರು. ಆದರೆ ಇದೆಲ್ಲವೂ ಯಾಕೆಂದರೆ ನಾನು ಆ ಸಮಯದಲ್ಲಿ ಒಂದು ಸಭೆಯನ್ನು ಅಟೆಂಡ್ ಮಾಡ್ತಾ ಇದ್ದೆ ತಮಿಳ್ನಾಡಲ್ಲಿ. ಆ ಸಭೆಯಲ್ಲಿ ಇಷ್ಟು ಭದ್ರಕೋಟೆ ಇತ್ತಂದರೆ ನಾನು ನನ್ನ ಪಾಸ್ಟ್ರಿಗೆ ನನ್ನ ಆತ್ಮಿಕ ತಂದೆ ಹೇಳಿ ಅವರೊಂದಿಗೆ ಬಹು ಕ್ಲೋಸ್ ಆಗಿದ್ದೆ. ನಾವು ಒಟ್ಟಾಗಿ ಪ್ರಾರ್ಥಿಸ್ತಾ ಇದ್ದೆವು. ನನ್ನ ಒಂದು ಬಳವಳಿಕೆ ಬಹಳವಾಗಿತ್ತು. ಈ ಎಲ್ಲ ಬೇಡವಾದ ವಾಕ್ಯವಿಲ್ಲದ ಸಂಗತಿಗಳು ನನ್ನಲ್ಲಿ ಹಸ್ತಾಂತರವಾಗಿದ್ದರಿಂದ ನಾನು ಇದಕ್ಕೆ ಒಪ್ಪಿಕೊಳ್ತಾ ಇರಲಿಲ್ಲ. ಆದರೆ 1990ರಲ್ಲಿ ನಾನು ಆ ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಗೌರ್ಮೆಂಟ್ ಸರ್ವೆಂಟ್ ಆಗಿ ವರ್ಗಾಯಿಸಲ್ಪಟ್ಟೆ. ಅಲ್ಲಿ ನನ್ನ ಪಾಸ್ಟರ್ ಅಷ್ಟೊಂದು ಇದರಲ್ಲಿ ಇರಲಿಲ್ಲ. ಆದರೆ ನನ್ನ ಭದ್ರಕೋಟೆ ಇಷ್ಟ ಆಗಿತ್ತಂದರೆ ಆ ಪಟ್ಟಣದಲ್ಲಿ ಕೂಡ ನಾನು 10 ದಿನದ ಶಾರ್ಟ್ ಟರ್ಮ್ ಕೋರ್ಸನ್ನು ಮಾಡ್ತಾಯಿದ್ರು. ನಾನು ಈಗ ಚರ್ಚೆ ಮಾಡ್ತಾ ಇಲ್ಲ, ಆದರೆ ಒಪ್ಪಿಕೊಳ್ತಿರ್ಲಿಲ್ಲ. ಅಣ್ಣ ಹಿಡಿದು ನಾನು ಒಪ್ಪಿಕೊಳ್ತಾನೆ ಇರಲಿಲ್ಲ. ಆದರೆ 1992ರಲ್ಲಿ ನಾನು ಒಂದು ಸ್ವಲ್ಪ ಕಾಲ 4-5 ವರ್ಷಗಳಿಂದ ಪೈಲ್ಸಲ್ಲಿ ನರಳಾಡ್ತಾ ಇದ್ದೆ. ಆ ಪೈಲ್ಸ್ ವ್ಯಾಧಿಗೆ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ 4-5 ವರ್ಷದಿಂದ. ಆದರೆ ಯಾವುದೇ ಇಂಪ್ರೂವ್ಮೆಂಟ್ ಇರಲಿಲ್ಲ. ಒಂದು ವರ್ಷ ಅದು ಬಹು ಗಂಭೀರವಾಯಿತು. ಒಂದು ಡಾಕ್ಟ್ರಿಗೆ ನಾನು ವಿಸಿಟ್ ಮಾಡಲು ಹೋದೆ. ಆ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರ್ ಹೇಳಿದರು, ನೀನು ಸರ್ಜರಿ ಮಾಡಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ ಎಂಬುದಾಗಿ. ಇದು ಇಷ್ಟು ಗಂಭೀರವಾಗಿತ್ತಂದರೆ ನೋವು ಬಹಳವಾಗಿತ್ತು, ನನಗೆ ಸಹಿಸಲಾಗ್ತಿರ್ಲಿಲ್ಲ. ನಾನು ಆಪ್ರೇಷನ್ಗೆ ಒಪ್ಪಿಕೊಂಡೆ. ಮರುದಿನ ನಾನು ನನ್ನ ಒಂದು ಆಪ್ರೇಷನ್ನು ಫಿಕ್ಸ್ ಮಾಡಿದೆ. ನಾನು ಮನೆಯಲ್ಲಿರುವಾಗ ನನ್ನ ಅಭ್ಯಾಸ ಏನಂದರೆ ನಾನು ಪುಸ್ತಕವನ್ನು ಓದ್ತೇನೆ. ಪ್ರಯಾಣ ಮಾಡುವಾಗ ಅಥವಾ ಡಾಕ್ಟ್ರಿಗೆ ಕಾದುಕೊಂಡಾಗ ಕೂಡ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಕೈಯಲ್ಲಿ ಯಾವಾಗಲೂ ಪುಸ್ತಕವಿರ್ತಿತ್ತು. ಆದ್ದರಿಂದ ನನ್ನ ಲೈಬ್ರರಿಗೆ ಹೋದೆ. ಅನೇಕ ಲೈಬ್ರರಿಯಲ್ಲಿ ನನ್ನ ಪುಸ್ತಕಗಳಿವೆ. ಅದರಲ್ಲಿರುವ ಅನೇಕ ಪುಸ್ತಕಗಳನ್ನು ನಾನು ಪದೇ ಪದೇ ಓದಿದ್ದೇನೆ. ಅನೇಕ ಪುಸ್ತಕಗಳು ಪರಿಶುದ್ಧಾತ್ಮ ಮತ್ತು ಪ್ರಾರ್ಥನೆಯ ಬಗ್ಗೆ ಇತ್ತು. ಅದೇ ನನ್ನ ಒಂದು ಫೇವರೇಟ್ ಸಬ್ಜೆಕ್ಟ್ ಆಗಿತ್ತು. ಆದರೆ ಒಂದು ಬಂಡಲ್ ಆ ಒಂದು ಲೈಬ್ರರಿಯಲ್ಲಿ ಇತ್ತು, ಅದನ್ನು ನಾನು ಓಪನೇ ಮಾಡಿರಲಿಲ್ಲ. ಇದು ನನಗೆ ಬೆರಕ ಸೇವೆಯಿಂದ ಕೊಡಲ್ಪಟ್ಟಿತ್ತು. ಆರಂಭದಲ್ಲಿ ನಾನು ಆ ನಂಬಿಕೆಯ ವಿರುದ್ಧವಾಗಿ ಮಾತಾಡ್ತಾ ಇರುವಾಗ ಕೊಟ್ಟ ಆ ಪುಸ್ತಕಗಳು. ನನ್ನ ಸಭೆಯ ಸಭಾಪಾಲಕರು, ನೀನು ಓದಬೇಡ, ನೀನು ನಾಶಪಡಿಸು, ನೀನು ಮುಟ್ಟಿದರೆ ವಿಷ ಬರ್ತದೆ ಎಂಬುದಾಗಿ ಹೇಳಿದ್ರಿಂದ ನಾನು ಅದನ್ನು ಮುಟ್ಟೇ ಇರಲಿಲ್ಲ. ಯಾಕೆಂದರೆ ನಮ್ಮ ಪಾಸ್ಟರ ವಾಕ್ಯವು ಆ ಸಮಯದಲ್ಲಿ ಆ ಸುವಾರ್ತೆಯೇ ಸತ್ಯವಾಗಿತ್ತು. ಅವರು ಏನೆಲ್ಲ ಹೇಳ್ತಿರೋ ಅದನ್ನು ಒಪ್ಪಿಕೊಳ್ತಿದ್ದೆವು. ಆದರೆ ನನಗೆ ಆ ದಿನದಂದು ಬೇರೆ ಯಾವ ದಾರಿಲಿಲ್ಲ. ನಾನು ಹೇಳಿದೆ, ಯಾಕೆ ಇದರಲ್ಲಿರುವ ಈ ಪುಸ್ತಕವನ್ನು ನಾನು ಓದಬಾರ್ದು? ನನಗೆ ಬೈಬಲ್ ಗೊತ್ತಿದೆ, ಆದ್ದರಿಂದ ಯಾರು ಕೂಡ ನನ್ನ ಮನಸ್ಸಿಗೆ ವಿಷ ಹಾಕ್ಲಿಕ್ಕೆ ಆಗೋದಿಲ್ಲ, ನಾನು ಓದ್ತೇನೆ ಎಂಬುದಾಗಿ ಹೇಳಿ ಅದನ್ನು ಓದಲು ಆರಂಭಿಸಿದೆ. ಸರ್ಜರಿಯ 2 ದಿನದ ಮೊದಲು ಈ ರೀತಿ ನಾನು ಓದ್ತಾ ಇರುವಾಗ ಅಧ್ಯಾಯದ ನಂತರ ಅಧ್ಯಾಯ ಏನೋ ನನ್ನಲ್ಲಿ ಹೇಳಿತು. ನನ್ನ ಒಳಗಿನ ಒಂದು ಸಾಕ್ಷಿ, ಎಲ್ಲವೂ ಬೈಬಲಿಂದಲೇ ಇದೆ ಅಲ್ವಾ, ಬೈಬಲ್ ವಿರುದ್ಧವಾಗಿ ಏನಿಲ್ಲ ಅಲ್ವಾ, ಆತನು ಹೇಳುವುದು ಎಲ್ಲವೂ 100% ಅಲ್ವಾ, 100% ಬೈಬಲಿಂದಲೇ ಅಲ್ವಾ, ಈ ರೀತಿ ಯೋಚಿಸ್ತಾ ಇರುವಾಗ ಇದು ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಹೋಗ್ತಾ ಇರುವಾಗ ಆ ಸಮಯದಲ್ಲಿ ನನ್ನ ನೆರೆಯ ಆಂಟಿ ಬಂದರು. ಆ ಸಮಯದಲ್ಲಿ ನಾನು 40 ವರ್ಷದವನಾಗಿದ್ದೆ. ಆಂಟಿಗೆ 70 ವರ್ಷವಾಗಿತ್ತು. ಅವರು ಹೇಳಿದರು, ಚಂದರ್ ಸಿಂಗ್, ನಮ್ಮ ಪಕ್ಕದ ಮನೆಯ ಹುಡುಗ ಬಹಳ ಅಸ್ವಸ್ಥನಾಗಿದ್ದಾನೆ, ಯಾಕೆ ನೀನು ಬಂದು ಪ್ರಾರ್ಥಿಸಬಾರ್ದು? ನನಗೆ ಆಶ್ಚರ್ಯವಾಯಿತು. ನಾನು ಪಾಸ್ಟರ್ ಅಲ್ಲ, ನಾನು ಫುಲ್ ಟೈಮ್ ಸರ್ವೆಂಟ್ ಅಲ್ಲ. ಇವರು ನನಗೆ ಅಸ್ವಸ್ಥರಿಗೆ ಬಂದು ಪ್ರಾರ್ಥಿಸಲು ಹೇಳ್ತಾ ಇದ್ದಾರೆ. ನಾನೇ ಇಲ್ಲಿ ರೋಗದ ನರಳಾಡ್ತಾ ಇದ್ದೇನೆ. ನನಗೆ ಈ ನೋವನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಮಸ್ಯೆಯಲ್ಲಿ ನಾನು ಈಗ ಸರ್ಜರಿಗೆ ಹೋಗಬೇಕು. ಆದರೆ ಈ ಆಂಟಿ ನನಗೆ ಪ್ರಾರ್ಥನೆಗೆ ಕರೀತಾ ಇದ್ದಾಳಲ್ಲ. ಆದರೆ ನಾನು ಹೋದೆ. ಪ್ರತಿ ಮಂಗಳವಾರ ನಾನು ಬರಕದ ಪ್ರೇಯರ್ ನನ್ನ ಮನೆಯಲ್ಲಿ ನಡೆಸ್ತಾ ಇದ್ದೆ. 2ನೇ ಸ್ಯಾಟರ್ಡೆ ನಾವು ಬರಕ ಫಾಸ್ಟಿಂಗ್ ಪ್ರೇಯರ್ಸ್ ನಡೆಸ್ತಾ ಇದ್ದೆ. ಆದರೆ ಆಂಟಿ ಎಣಿಸಿದ್ರು ನಾನು ಏನಾದರೂ ಅಸ್ವಸ್ಥನಿಗೆ ಮಾಡ್ತೇನೆ ಎಂಬುದಾಗಿ ಯೋಚಿಸಿದ್ರು. ಆದರೆ ನಾನು ಆಂಟಿಯೊಂದಿಗೆ ಹೋದೆ. ಒಂದು ಲೈನ್ನ ಪ್ರಾರ್ಥನೆ ಮಾಡಿದೆ, ಪರಿಶುದ್ಧಾತ್ಮನೇ, ನನಗೆ ಏನು ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡು, ನೀನೇ ನನ್ನ ಸಹಾಯಕನು. ಅದೇ ಒಂದು
ವಾಕ್ಯದ ಪ್ರಾರ್ಥನೆ ಮಾಡಿ ಅವರ ಮನೆಗೆ ಹೋದೆ. ಯಾವಾಗ ಆ ಹುಡುಗನನ್ನು ನೋಡಿದೇನೋ ಪರಿಶುದ್ಧಾತ್ಮನು ನನ್ನ ನಾಲಿಗೆಯ ನಿಯಂತ್ರಣವನ್ನು ತೆಗೆದುಕೊಂಡನು. ನಾನು ಆಗ ಕೇಳಿದೆ, ಬ್ರದರ್ ನೀನು ರಕ್ಷಣೆಗೆ ಬಂದಿಯೋ ಅಂತ ಒಂದು ಮೂರ್ಖತನದ ಪ್ರಶ್ನೆ ಕೇಳಿದೆ. ಇವನ ಅಸ್ವಸ್ಥತೆಯಲ್ಲಿದ್ದಾನೆ, ಎದ್ದು ನಡೆದಾಡಲಿಕ್ಕಾಗೋದಿಲ್ಲ ಅಂತ ಒಂದು ನೋವಲ್ಲಿದೆ, ಎಲ್ಲ ಅವನಿಗೆ ಜ್ವರದಿಂದ ನರಳಾಡ್ತಾ ಇದ್ದೇನೆ. ಆಗ ನಾನು ಕೇಳ್ತಾ ಇದ್ದೇನೆ, ನೀನು ರಕ್ಷಣೆಗೆ ಬಂದಿದ್ಯಾ ಎಂಬುದಾಗಿ. ಆಗ ಅವರು ಹೇಳಿದು, ಹೌದು ನಾನು ರಕ್ಷಣೆಗೆ ಬಂದಿದ್ದೇನೆ ಎಂಬುದಾಗಿ. ಇನ್ನೊಂದು ಪ್ರಶ್ನೆ ಕೇಳಿದೆ, ಹೇಗೆ ನೀನು ಹೇಳ್ತಾ ಇದ್ದೀನಿ ನೀನು ರಕ್ಷಣೆಗೆ ಬಂದಿದ್ದೀಯ ಎಂಬುದಾಗಿ? ನೀನು ಅದನ್ನು ನೋಡಿದ್ಯಾ? ನೀನು ಏನಾದರೂ ದೇವರ ಸ್ವರವನ್ನು ಕೇಳಿದ್ಯಾ? ಆಗ ಆತನು ಕಣ್ಣು ಮಿಟುಕಿಸ್ತಾ ಇದ್ದನು. ನಾನು ಹೇಳಿದೆ, ನೋಡು ಅದೇ ರೀತಿ ನನ್ನೊಂದಿಗೆ ಕೂಡ ಬ್ರದರ್ ನಾನು ಎಂದಿಗೂ ದೇವರ ಸ್ವರವನ್ನು ಕೇಳಲಿಲ್ಲ, ದರ್ಶನವನ್ನು ನೋಡಿಲ್ಲ, ಯಾವುದೇ ದರ್ಶನ ಅಥವಾ ಹೊರಗಿನ ಸ್ವರ ಕೇಳಲಿಲ್ಲ. ನನ್ನ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಆದರೂ ನಾನು ದೇವರ ಮಗುವಾಗಿದ್ದೇನೆ. ಒಂದೇ ಒಂದು ವಿಷಯದಿಂದ ದೇವರ ವಾಕ್ಯ ಇದೆ. ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ನಂಬಿದ್ರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನೀವು ನಿನ್ನ ಹೃದಯದಲ್ಲಿ ಅದನ್ನು ನಂಬಿ ಅದನ್ನು ಅರಿಕೆ ಮಾಡಿದರೆ ಬಾಯಿಯ ಮೂಲಕ ನೀವು ರಕ್ಷಣೆ ಹೊಂದಿ. ಅಂದರೆ ನಾವೆಲ್ಲರೂ ನಂಬಿದ್ದೇವೆ, ಅದು ದೇವರ ವಾಕ್ಯವಾಗಿದೆ. ಇದು ಮನುಷ್ಯನ ವಾಕ್ಯವಲ್ಲ, ಇದು ದೇವರ ಒಂದು ಉಸಿರಾಗಿದೆ, ದೇವರ ಉಸಿರು. ಆದ್ದರಿಂದ ನಾವು ಇದನ್ನು ನಂಬಿದ್ದರಿಂದ ನಾವು ಅದನ್ನು ಸ್ವೀಕರಿಸಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಇನ್ನೊಂದು ದೃಢೀಕರಣವಿದೆ, ಆತ್ಮದಲ್ಲಿ ಪರಿಶುದ್ಧಾತ್ಮನು ನಮಗೆ ಒಳಗಿನ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ, ನಾವು ದೇವರ ಮಕ್ಕಳು ಪುತ್ರರು ಎಂಬುದಾಗಿ ಅಷ್ಟೇ. ಆದರೆ ಅದಕ್ಕೆ ವಿರುದ್ಧವಾಗಿ ನಾವು ಕ್ರೈಸ್ತರು, ರೋಗವು ನಮ್ಮ ಶರೀರದಲ್ಲಿ ಬಂದಾಗ ದೇವರು ಹೇಳುವಾಗ ನೀನು ಆತನ ಬಾಸುಂಡೆಗಳಿಂದ ಗುಣವಾಗಿದೆ. ಯೇಸು ನಮ್ಮ ರೋಗವನ್ನು ತನ್ನ ಶರೀರದಲ್ಲಿ ಕ್ರೂಜೆಯಲ್ಲಿ ಹೊತ್ತಿದ್ದಾನೆ. ನಾನು 3 ವಾಕ್ಯ ತೆಗೆದುಕೊಂಡೆ. ಯೆಶಾಯ 53, ಮತ್ತಾಯ 1:3. ಈ 3 ವಾಕ್ಯಗಳು ನಾನು ಕೋಟ್ ಮಾಡಿದೆ. ಆ ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುವಾಗ ಯಾಕೆ ನಾವು ಅದನ್ನು ನಂಬಬಾರ್ದು? ದೇವರ ವಾಕ್ಯದ ಮೇಲೆ ಹೊಂದಿಕೊಂಡು ನಾವೆಲ್ಲರೂ ಈ ವಾಕ್ಯಗಳನ್ನು ತಿಳ್ಕೊಂಡಿದ್ದೇವೆ. ಕ್ರೈಸ್ತರಾಗಿ ಬಹುತೇಕ ಕ್ರೈಸ್ತರಿಗೆ ಈ ಯೆಶಾಯ 53:4-5, ಮತ್ತಾಯ 8, ಯೆಶಾಯ 4:5, 1 ಪೇತ್ರ 1:24, 2:24. ಆತನು ತಾನೇ ನಮ್ಮ ಒಂದು ಪಾಪಗಳ ರೋಗಗಳನ್ನು ಹೊತ್ತಿದ್ದಾನೆ ಎಂಬುದಾಗಿ. ಆದರೆ ಪಾಪದ ಕ್ಷಮೆಗೆ ಬರುವಾಗ ನಾವೆಲ್ಲರೂ ದೇವರ ವಾಕ್ಯವನ್ನು ಹೊಂದಿಕೊಂಡು ಅದನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೇವೆ. ಆದರೆ ರೋಗ ಮತ್ತು ಇತರ ಸಂಗತಿಗಳು ಬರುವಾಗ ನಮಗೆ ಹೊರಗಡೆನ ಪ್ರತ್ಯಕ್ಷತೆ ಬೇಕು. ಅಂದರೆ ನಮ್ಮ ಒಂದು ಬೆತ್ತಲೆ ಕಣ್ಣಿಂದ ನೋಡುವ ರೀತಿಯಲ್ಲಿ ಇರಬೇಕು. ಇದು ಸರಿಯಾ ಬ್ರದರ್ ಎಂಬುದಾಗಿ ಕೇಳಿದೆ. ಅವರು ಹೇಳಿದ್ದು, ಇಲ್ಲ ಅಣ್ಣ ನೀನು ಹೇಳಿದ್ದು ನಾನು ಹೇಳಿದೆ ಅವರಿಗೆ, ಬೈಬಲ್ ಇಡೀ ಎಲ್ಲೆಲ್ಲಿ ಪಾಪದ ಕ್ಷಮೆಯು ಹೇಳಲ್ಪಟ್ಟಿದೆಯೋ ಅಲ್ಲಿ ಸ್ವಸ್ಥತೆ ಕೂಡ ಬರ್ತದೆ. 1 ಪೇತ್ರ 2:24 ಹೇಳ್ತದೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಆತನು ನಮ್ಮೆಲ್ಲ ಪಾಪಗಳು ತನ್ನ ಶರೀರದಲ್ಲಿ ಹೊತ್ತನು, ಕ್ರೂಚಿಯಲ್ಲಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅದೇ ರೀತಿ ಆತನು ಯೆಶಾಯ 53 ಹೇಳ್ತಾನೆ, ಕೀರ್ತನೆ 103:20, ಆತನು ನಮ್ಮ ಪಾಪಗಳನ್ನೆಲ್ಲ ಅಪರಾಧಗಳನ್ನು ಬಾಧೆಗಳನ್ನು ಸಹಿಸಿದ್ದಾನೆ. ನಾವು ವಾಕ್ಯದ ಒಂದು ಭಾಗವಾದಾಗ ಒಂದು ಭಾಗವನ್ನು ಮಾತ್ರ ತೆಗೆದುಕೊಳ್ತೇವೆ, ಇನ್ನೊಂದು ಭಾಗವನ್ನು ನಮ್ಮ ಕಣ್ಣಿಂದ ನೋಡಬೇಕು ಎಂಬುದಾಗಿ ನಾವು ನೋಡಿ ಅದನ್ನು ಸ್ವೀಕರಿಸಬೇಕು ಎಂಬುದಾಗಿ ಕಾಯ್ತೇವೆ. ನಾವು ಸ್ವಸ್ಥತೆಯನ್ನು ಕೂಡ ದೇವರ ವಾಕ್ಯದಲ್ಲೇ ನಾವು ತೆಗೆದುಕೊಳ್ಬೇಕು ಹೇಳಿದೆ. ಆಗ ಕೇಳ್ತೇವೆ, ಸಹೋದರನೇ ನೀನು ನಂಬ್ತೀಯೋ ವಾಕ್ಯದ ಮೇಲೆ? ದೇವರು ಏನು ಹೇಳ್ತಾ ಇದ್ದಾರೆ? ಆತನು ನಮ್ಮ ರೋಗವನ್ನು ತನ್ನ ಶರೀರದಲ್ಲಿ 2000 ವರ್ಷಗಳಿಂದನೇ ತೆಗೆದಿದ್ದಾನೆ. ಆತನ ಬಾಸುಂಡೆಗಳಿಂದ ನಾವು ಗುಣ ಹೊಂದಿದ್ದೇವೆ. ಆತನು ಇದನ್ನು ಹೌದು ಅನ್ನನ್. ಓಕೆ, ನಾವು ಒಂದೇ ಒಂದು ವಿಷಯಕ್ಕೆ ಒಪ್ಪಿಕೊಳ್ತೇವೆ, ನಿಮ್ಮ ಶರೀರದಲ್ಲಿರುವ ರೋಗವು ಇನ್ನೆಂದಿಗೂ ಅದಿಲ್ಲ. ಈಗಾಗಲೇ ಯೇಸು ಅದನ್ನು ಕ್ರೂಜೆಯಲ್ಲಿ ಹೊತ್ತಿದ್ದಾರೆ. ಯಾಕೆಂದರೆ ದೇವರು ಈ ರೀತಿ ಹೇಳುವುದರಿಂದ ನಾನು ಒಪ್ಪಿಕೊಳ್ತೇನೆ, ನೀನು ಕೂಡ ಒಪ್ಪಿಕೊಳ್ಳುವೆ. ಹಾಗಿದ್ರೆ ನಾವು ಪ್ರಾರ್ಥಿಸೋಣ. ನಾನು ಹೇಳಿದೆ, ಕಣ್ಣು ಮುಚ್ಚೋಣ. ತಂದೆಯಾದ ದೇವರೇ ವಂದನೆಗಳು. ನೀನು ನಮ್ಮ ರೋಗವನ್ನು
ವರ್ಷಗಳ ಹಿಂದೆ ಕ್ರೂಜೆಯಲ್ಲಿ ಹೊತ್ತಿದ್ದಿ, ನಿನ್ನ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ನಮ್ಮನ್ನು ಸ್ವಸ್ಥಪಡಿಸಿದಕ್ಕಾಗಿ ವಂದನೆಗಳು. ನಿನ್ನ ಒಂದು ಸ್ವಸ್ಥತೆಯ ಬಾಸುಂಡೆಗಳಿಗೆ ಆಗಿ ವಂದನೆಗಳು. ರೋಗವನ್ನು ತೆಗೆದುಹಾಕಿದ್ದಕ್ಕೆ ವಂದನೆ ಎಂಬುದಾಗಿ ಹೇಳಿ ನಾನು ಹಿಂತಿರುಗಿ ಮನೆಗೆ ಬಂದೆ. ಈ ಎಲ್ಲ ಸಂಗತಿಗಳಲ್ಲಿ ಏನೆಲ್ಲ ನಾನು ಆತನಿಗೆ ಹೇಳಿದೆಯೋ ಅದು ನನ್ನ ಒಂದು ಮಾನಸಿಕ ಒಂದು ಜ್ಞಾನಕ್ಕೆ ವಿರುದ್ಧವಾಗಿತ್ತು. ಯಾಕೆಂದರೆ ಪರಿಶುದ್ಧಾತ್ಮ ನನ್ನ ಅಧೀನತೆ ತೆಗೆದುಕೊಂಡುದರಿಂದ ಏನೆಲ್ಲ ಪುಸ್ತಕದಿಂದ ನಾನು ಬೆಳಗ್ಗೆ ಓದಿದ್ದೇನೋ ಅದರಿಂದಲೇ ನಾನು ಹೇಳ್ತಾ ಇದ್ದೇನೆ. ಕೆನೆತ್ ಹೇಗಿನ ಎಕ್ಸೀಡಿಂಗ್ ಫೇತ್ ಪುಸ್ತಕ, ಆ ಪುಸ್ತಕದಲ್ಲಿ ಆತನು ಏನೆಲ್ಲ ಹೇಳ್ತಾ ಇದ್ದಾನೋ ಅದು ನನ್ನ ಮನಸ್ಸಲ್ಲಿ ಇದ್ದುದರಿಂದ ನಾನು ಒಂದು ಗಿಳಿಯ ಹಾಗೆ ಅದನ್ನು ವಾಂತಿ ಮಾಡ್ತಾ ಇದ್ದೆ. ಮರುದಿನ ಬೆಳಗ್ಗೆ ಆಂಟಿ ನನ್ನ ಮನೆಗೆ ಬಂದು ಹೇಳಿದರು, ಒಂದು ಒಳ್ಳೆಯ ಸುದ್ದಿ, ಆ ಹುಡುಗನು ಸ್ವಸ್ಥಗೊಂಡಿದ್ದಾನೆ ಎಂಬುದಾಗಿ. ಅವಳು ಬಹಳ ಒಂದು ಆನಂದ ಓಡಿ ಬಂದು ಆತನು ಗುಣವಾಗಿದ್ದಾನೆ ಎಂಬುದಾಗಿ ಹೇಳಿದರು. ನಾವು ಇಬ್ಬರಿಗೆ ಸಂತೋಷವಾಯಿತು. ದೇವರಿಗೆ ನಾವು ಸ್ತುತಿಯನ್ನು ಆರಾಧನೆಯನ್ನು ಮಾಡಿದೆವು. ಆಂಟಿ ನನ್ನ ಮನೆ ಬಿಟ್ಟು ಹೋದ ನಂತರ ನಾನು ಈ ರೀತಿ ಯೋಚಿಸಲು ಆರಂಭಿಸಿದೆ. ಈ ಯೌವನಸ್ಥನನ್ನು ನಾನು ಪ್ರಾರ್ಥಿಸಿದಾಗ ಆತನು ಗುಣ ಹೊಂದಿದನು. ಆದರೆ ನಾನು ನಾಳೆ ಸರ್ಜರಿಗೆ ಹೋಗಬೇಕು. ಈ ಬೆಳಗ್ಗೆ ಕೂಡ ನಾನು ರೆಸ್ಟ್ ರೂಮ್ಗೆ ಹೋದಾಗ ಬಹಳವಾದ ನೋವು ಮತ್ತು ರಕ್ತ ಸುರಿತಾ ಇತ್ತು. ನಾನು ಬಹಳವಾದ ನೋವಿಂದ ನರಳಾಡ್ತಾ ಇದ್ದೇನೆ. ಹಾಗಿದ್ದರೆ ದೇವರೇ, ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ. ನೀನು ನನಗೆ ಈ ದಿನ ಗುಣಪಡಿಸದಿದ್ದರೆ ನಾನು ನಿನ್ನ ಬಿಟ್ಟು ಬಿಡುವುದಿಲ್ಲ. ನನಗೆ ಸರ್ಜರಿ ಬೇಡವೇ ಬೇಡ. ನಾನು ನಿನ್ನನ್ನು ಗುಣಪಡಿಸಬೇಕು. ನಿನ್ನ ಒಂದು ದೈವಿಕ ಸ್ವಸ್ಥತೆಯ ಮೂಲಕನೇ ನಾನು ಪ್ರಾರ್ಥಿಸಲು ಆರಂಭಿಸಿದೆ. ಕರ್ತನೇ, ನನ್ನನ್ನು ಗುಣಪಡಿಸು, ಗುಣಪಡಿಸು, ಗುಣಪಡಿಸು. ಇಂಥ ಒಂದು ವಾಕ್ಯದ ಪ್ರಾರ್ಥನೆ ಜ್ಞಾನಹೀನನಾಗಿ ನಾನು 1 ಗಂಟೆಗಳ ಕಾಲ ಇದೇ ಪ್ರಾರ್ಥನೆ ಮಾಡಿದೆ. ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, ನಿನ್ನನ್ನು ಗುಣಪಡಿಸಲೇಬೇಕು. ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, ನಿನ್ನನ್ನು ಗುಣಪಡಿಸಬೇಕು. ನನ್ನ ಒಂದು ಜ್ಞಾನಹೀನತೆಯಿಂದ, ಯಾಕೆಂದರೆ ನನ್ನ ಒಂದು ಆ ದಿನಗಳಲ್ಲಿ ನನ್ನ ಒಂದು ಕೃಪೆಯೂ ನಿಲ್ಲಾಗಿದ್ದು. ನನಗೆ ಕೃಪೆ ಗೊತ್ತಿತ್ತು, ಎಲ್ಲವೂ ಕೃಪೆ ಹೇಳಿದೆ, ಆದರೆ ನಾನು ಅರ್ಥ ಮಾಡಿಕೊಂಡ ರೀತಿ ಝೀರೋ ಆಗಿತ್ತು. ನಾನು ಹೇಳಿದೆ, ಕರ್ತನೇ, ನಾನು ಅನೇಕ ಸಂಗತಿಗಳು ಮಾಡ್ತಾ ಇದ್ದೇನೆ. ಬೆರಕ ಸೇವೆಯಲ್ಲಿ, ಸಭೆಯ ಸೇವೆಯಲ್ಲಿ ನನ್ನ ಕೆಲಸವನ್ನು ಮಾಡ್ತಾ ಇರುವಾಗಲೇ ಬೆಳಗ್ಗೆ 3 ರಿಂದ 6 ಗಂಟೆ ನಾನು ಪ್ರಾರ್ಥಿಸ್ತೇನೆ. ಸಂಜೆ ಆಫೀಸಿಂದ ಬಂದ ನಂತರ 1 ಅಥವಾ 2 ಗಂಟೆ ನಾನು ಪ್ರಾರ್ಥಿಸ್ತೇನೆ. ಸಾಟರ್ಡೆ ಸಂಡೇ ಕೂಡ ನಾನು ಹೆಚ್ಚಾದ ಸೇವೆಯನ್ನು ಪ್ರಾರ್ಥನೆಯಲ್ಲೇ ಕಳೀತಾ ಇದ್ದೇನೆ. ಹಾಗಿದ್ದರೆ ಈ ಎಲ್ಲ ನನ್ನ ಕೆಲಸಗಳು, ನನ್ನ ಧಾರ್ಮಿಕ ಕೆಲಸಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ದೇವರಿಗೆ. ನನ್ನ ಒಂದು ಕೆಲಸದ ಮೇಲೆ ನೀನು ನನ್ನನ್ನು ಗುಣಪಡಿಸಬೇಕು ಎಂಬುದಾಗಿ ನಾನು ದೇವರಿಗೆ ಕೇಳ್ತಾ ಇದ್ದೆ. ಈ ಒಂದು ವಾಕ್ಯದಲ್ಲಿ ದೇವರಿಗೆ ನಾನು ಗುಣಪಡಿಸಿ ಎಂಬುದಾಗಿ ಕೇಳಿದಾಗ ಏನೂ ನಡೆದಿಲ್ಲ. 1 ಗಂಟೆ ನನ್ನ ಪ್ರಾರ್ಥಿಸಿದ ನನಗೆ ಸುಸ್ತಾಗಿ ಹೋಯಿತು. ನಿಮ್ಮಾಗಿ ನಾನು ಪ್ರಾರ್ಥಿಸ್ತಾ ಇರಲಿಲ್ಲ. ನನ್ನ ಗಟ್ಟಿಯಾದ ಸ್ಪರ್ಧೆಯಲ್ಲಿ ನಾನು ಕಿರುಚಾಡ್ತಾ ಇದ್ದೆ. ಕರ್ತನೇ, ನನ್ನನ್ನು ಗುಣಪಡಿಸಿದ್ರೆ ನಾನು ಬಿಟ್ಟು ಬಿಡುವುದಿಲ್ಲ. ಯಾಕೋಬನು ಕರ್ತನೊಂದಿಗೆ ಹೋರಾಡಿದನು, ಅದೇ ರೀತಿ ನಾನು ಕರ್ತನೊಂದಿಗೆ ಹೋರಾಡಿದಾಗ ಏನೂ ನಡೆದಿಲ್ಲ. ನಾನು ಸಂಪೂರ್ಣವಾಗಿ ಸುಸ್ತಾಗಿ ಹೋದೆ. ನಾನು ಹೋಗಿ ಮಂಚದಲ್ಲಿ ಮಲ್ಕೊಂಡೆ. ಆ ದಿನಗಳಲ್ಲಿ ನಾನು ಮೊಣಕಾಲಾಕಿಯೇ ಪ್ರಾರ್ಥಿಸ್ತಾ ಇದ್ದೆ. 3-4 ಗಂಟೆ ನಾವು ಮೊಣಕಾಲಾಕಿ ಪ್ರಾರ್ಥಿಸ್ತಾನೆ ಇದ್ದೆ. ಆದರೆ ನಾನು ಸುಸ್ತಾಗಿ ಹೋದೆ. ನಾನು ಮಂಚದಲ್ಲಿ ಅಲ್ಲಿ ಮಲಗಿದಾಗ ಮೌನವಾಗಿದ್ದೆ. ಕೂಡಲೇ ಪರಿಶುದ್ಧಾತ್ಮ ನನ್ನೊಂದಿಗೆ ಮಾತಾಡಲು ಆರಂಭಿಸಿದನು. ಆತ್ಮನೊಂದಿಗೆ ಪರಿಶುದ್ಧಾತ್ಮನಿಗೆ ಹೇಳ್ತಾ ಇದ್ದನು, ದಯವಿಟ್ಟು ನೀನು ಏನು ಆ ಹುಡುಗನಿಗೆ ಹೇಳಿದೆಯಲ್ಲ ಅದನ್ನು ಜ್ಞಾಪಕ ಮಾಡಿಕೊಳ್ಳು. ನಾನು ಅದನ್ನು ಜ್ಞಾಪಕ ಮಾಡಿಕೊಳ್ಳಲು ಆರಂಭಿಸಿದೆ. ಏನೆಲ್ಲ ಆತನಿಗೆ ಹೇಳಿದಿಲ್ಲೋ ಅದನ್ನು ಜ್ಞಾಪಕ ಮಾಡಿಕೊಂಡೆ. ಯೇಸು ರೋಗಗಳನ್ನು 2000 ವರ್ಷಗಳ ಹಿಂದೆಯೇ ತನ್ನ ಕ್ರೂಜೆಯಲ್ಲಿ ಹೊತ್ತಿದ್ದಾನೆ. ಆ ಒಂದು ಸಮಯದಲ್ಲಿ ಆ ಪ್ರಕಟಣೆಯು ನನ್ನ ಆತ್ಮದಲ್ಲಿ ಬಂತು. ನಂತರ ನನಗೆ ಗೊತ್ತಾಯಿತು ಯೇಸು ನನ್ನ ರೋಗವನ್ನು ತೆಗೆದುಹಾಕಿದ್ದಾನೆ. ನಾನು ಹೊರಗಿನ ಸ್ವರವನ್ನು ಕೇಳಲಿಲ್ಲ, ಆದರೆ ನನ್ನ ಆತ್ಮದಲ್ಲಿ ನಾನು ಆ ಹುಡುಗನಿಗೆ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ತಾ ಇರುವಾಗ ಕೂಡಲೇ ಪರಿಶುದ್ಧಾತ್ಮ ನನಗೆ ಒಂದು ಪ್ರಕಟಣೆ ಕೊಟ್ಟನು. ಯೇಸು ನನ್ನ ರೋಗವನ್ನು, ಈ ಪೈಲ್ಸ್ನ ರೋಗವನ್ನು 2000 ವರ್ಷಗಳ ಹಿಂದೆಯೇ ಕ್ರೂಜೆಯಲ್ಲಿ ಹೊತ್ತಿದ್ದಾನೆ. ನಾನು ಹುಡುಗನಿಗೆ ಮೊದಲನೇ ಏನು ಹೇಳ್ತಾ ಇದ್ದೇನೋ ಅದು ನನ್ನ ಮಾನಸಿಕ ಒಂದು ಜ್ಞಾನದಿಂದ, ಏನೆಲ್ಲ ನಾನು ಬುಕ್ಕಲ್ಲಿ ಓದಿದೆ ಅದರಿಂದ ಹೇಳಿದೆ. ಆದರೆ ಪರಿಶುದ್ಧಾತ್ಮನ ಈಗ ನನಗೆ ಪ್ರಕಟಣೆ ಕೊಡ್ತಾ ಇದ್ದಾನೆ. ಅದಕ್ಕೆ ನಾವು ರೆಮಾ ಎಂಬುದಾಗಿ ಹೇಳ್ತೇವೆ. ನಾನು ಆ ಪ್ರಕಟಣೆಯನ್ನು ಹೊಂದಿಕೊಂಡೆ ಹಾಗೂ
ನನಗೆ ನನ್ನ ಒಂದು ಆತ್ಮದಲ್ಲಿ ಬೆಂಕಿ ಇದ್ದಂಗೆ ಅನಿಸಿತು ಆ ಸಮಯದಲ್ಲಿ. ಆಗ ನನಗೆ ಗೊತ್ತಾಯಿತು ಖಚಿತವಾಗಿ ನಾನು ಈಗಾಗಲೇ ಗುಣ ಹೊಂದಿದ್ದೇನೆ ಎಂಬುದಾಗಿ. ಆದ್ದರಿಂದ ನಾನು ಕರ್ತನೇ ನನಗೆ ಗುಣಪಡಿಸೋದಕ್ಕೆ ವಂದನೆಗಳು ಎಂಬುದಾಗಿ ಕಿರ್ಚಾಡಿದೆ. ನಾನು ಆತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೆ. ಆದರೆ ಸ್ವಲ್ಪ ಸಮಯದ ನಂತರ ನನ್ನ ಒಳಗಡೆ ಇನ್ನೊಂದು ಸ್ವರ ಬಂತು. ನಾನು ಒಂದು ಗುಣವಾಗಿದ್ದರೆ ಯಾಕೆ ಇಲ್ಲಿ ಮಲಗಿದ್ದೇನೆ, ನಾನು ಪರಿಶುದ್ಧಾತ್ಮನಿಂದ ಎದ್ದೇಳು ಎಂಬುದಾಗಿ. ನಾನು ಎದ್ದು ಬಟ್ಟೆ ಹಾಕಿ ನಾನು ಆಫೀಸಿಗೆ ಹೋದಾಗ ನನ್ನ ಆಫೀಸ್ ಜನರು ಕೇಳ್ತಾ ಇದ್ದರು, ಸರ್ ನೀನು ಬಂದಿಯಾ ಎಂಬುದಾಗಿ ಹೇಳಿದಾಗ ನಾವು ಹೇಳಿದೆ, ದೇವರು ನನಗೆ ಗುಣಪಡಿಸಿದ್ದಾರೆ ಎಂಬುದಾಗಿ. ನಾನು ಫೋನಲ್ಲಿ ಸರ್ಜನಿಗೆ ಫೋನ್ ಮಾಡಿ ಹೇಳಿದೆ, ಡಾಕ್ಟರ್ ಮಾಲಿ, ದೇವರು ನನಗೆ ಗುಣಪಡಿಸಿದ್ದಾರೆ, ಆತನು ಕೂಡ ಕ್ರೈಸ್ತನೇ, ಯೇಸು ನನಗೆ ಗುಣಪಡಿಸಿದ್ದಾರೆ, ಆದ್ದರಿಂದ ನಾನು ನಾಳೆ ಸರ್ಜರಿಗೆ ಬರೋದಿಲ್ಲ, ನನ್ನ ಸರ್ಜರಿನ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಆಗ ಅವರು ಹೇಳಿದರು, ಚಂದ್ರ ಸಿಂಗ್, ಈ ಪಾಸ್ಟರ್ಸ್ಗಳನ್ನು ನಂಬೇಡ, ಇದೆಲ್ಲ ಅವರ ಊಹೆ ಆಗಿದೆ, ಅವರ ಮನಸ್ಸಿನಲ್ಲಿ ಬರುವ ಸಂಗತಿ. 2-3 ದಿನಗಳ ಅಲ್ಲಿ ಏನು ಹೇಳಿದ್ದಾರೆ ಅದು ನಿನ್ನ ಮನಸ್ಸಲ್ಲಿ ಬಂದಿದೆ, ಅದನ್ನು ಯೋಚಿಸ್ತಾ ಇದ್ದಿ. ಇದು ನಿನ್ನ ಚಿಕ್ಕ ಊಹೆ, ಕೆಲವೇ ಕಾಲಕ್ಕಾಗಿ. ಅದು ನಿನ್ನ ಶರೀರದಲ್ಲಿ ಶಾಶ್ವತವಾಗಿ ಇರಬೇಕಾದ್ರೆ ಸರ್ಜರಿ ಇಲ್ಲದೆ ಅದನ್ನು ಮಾಡಲಾಗುವುದಿಲ್ಲ. ನಾನಿದೆ ಡಾಕ್ಟರ್, ಥ್ಯಾಂಕ್ ಯು, ಸಾಕು. ನಾನು ಯಾಕೆ ಅದನ್ನು ಹೇಳಿದ್ದೇನೆಂದರೆ, ರಿಪೋರ್ಟು ವಿರುದ್ಧವಾಗಿತ್ತು. ಹೇಗೆ ನಂಬಿದೆ? ನನ್ನಲ್ಲಿ ಒಂದು ಖಚಿತತೆ ಇತ್ತು, ನನಗೆ ಆ ಒಂದು ಸಾರವಿತ್ತು. ಆ ಸಾರದಿಂದಲೇ ಬೈಬಲ್ ಹೇಳ್ತದೆ ನಂಬಿಕೆ ಎಂಬುದಾಗಿ. ನಂಬಿಕೆ ಅಂದರೆ ನಾವು ಕಾಣದ ಸಂಗತಿಗಳನ್ನು ನಂಬುವಂಥದ್ದು, ನಮಗೆ ಕಾಣದ ಸಂಗತಿಗಳು ನಂಬುವಂಥದ್ದು. ಈ ಒಂದು ಖಚಿತತೆ ಹಾಗೂ ಆ ಸಾರ ಏನೆಂದರೆ ನಂಬಿಕೆ ಆಗಿದೆ. ನಾವು ಎಲ್ಲ ಸಂಗತಿಗಳನ್ನು ಸ್ವಾಭಾವಿಕ ಮಂಡಳಿಯಲ್ಲಿ ನೋಡ್ತೇವೆ ನಮ್ಮ ಇಂದ್ರಿಯಗಳ ಮೂಲಕ. ಆದರೆ ಕಾಣದಂಥ ಲೋಕದಲ್ಲಿ, ಆತ್ಮಿಕ ಲೋಕದಲ್ಲಿ, ದೇವರ ಮಂಡಳಿಯಲ್ಲಿ ನಾವು ಕೇವಲ 6ನೇ ಇಂದ್ರಿಯಗಳಿಂದ, ಅಂದರೆ ನಂಬಿಕೆ ಎಂಬ ಇಂದ್ರಿಯದಿಂದ ನೋಡಬೇಕು. ನಂಬಿಕೆ ಮಾತ್ರ ಕಾಣದಂಥ ಲೋಕವನ್ನು ನೋಡಲು ಸಾಧ್ಯ. ನಂಬಿಕೆ ಮಾತ್ರವೇ ಆತ್ಮಿಕ ಲೋಕವನ್ನು ನೋಡಲು ಸಾಧ್ಯ. ನಂಬಿಕೆಯ ಒಂದು ಇಂದ್ರಿಯ ನನ್ನಲ್ಲಿ ಬಂದರಿಂದ ನಾನು ನನ್ನನ್ನೇ ಗುಣ ಹೊಂದಿದ್ದೇನೆ ಎಂಬುದಾಗಿ ನೋಡಲು ಶಕ್ತನಾದೆ. ಆದರೆ ಎಲ್ಲ ಗುಣಲಕ್ಷಣಗಳು ನನ್ನ ಶರೀರದಲ್ಲೇ ಇದ್ದವು. ಪುನಃ ನಾನು ನಿಮ್ಗೆ ಹೇಳ್ತೇನೆ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳುವಾಗ, ನನ್ನ ಪತ್ನಿಗೆ ಹೇಳುವಾಗ, ನನ್ನ ಸಹೋದ್ಯೋಗಿಗಳು ಹೇಳುವಾಗ ಎಲ್ಲ ಗುಣಲಕ್ಷಣಗಳು ನನ್ನ ಶರೀರದಲ್ಲಿ ಇದ್ದವು. ಆದರೆ ನನಗೆ ಒಂದು ಎಕ್ಸ್ಟ್ರಾ ಒಂದು ಮಾಹಿತಿ ನನ್ನ ಆತ್ಮದಲ್ಲಿತ್ತು, ಪರಿಶುದ್ಧಾತ್ಮನ ಮೂಲಕ. ಅದಕ್ಕೆ ನಾವು ನಂಬಿಕೆ ಎಂಬುದಾಗಿ ಹೇಳ್ತೇವೆ, ಆ ನಂಬಿಕೆಯ ಸಾಕ್ಷಿ ಹೇಳ್ತೇವೆ. ಆದ್ದರಿಂದ ನಾನು ಎಲ್ಲರಿಗೆ ಹೇಳ್ತಾ ಇದ್ದೆ, ನಾನು ಗುಣವಾಗಿದ್ದೇನೆ. ಅದೇ ಸಮಯದಲ್ಲಿ ಸೈತಾನನು ನನ್ನೊಂದಿಗೆ ಯುದ್ಧ ಮಾಡ್ತಾ ಇದ್ದನು. ಆತನು ಪದೇ ಪದೇ ನನಗೆ ನೆನಪು ಮಾಡ್ತಾ ಇದ್ದಾನೆ, ನಿನಗೆ ಆ ಲಕ್ಷಣ ಇದಲ್ಲ ನೋಡಿ, ನೀನು ಸುಳ್ಳುಗಾರನು. ಅದೇ ನಾನು ಗೋಮಸ್ಸಿಗೆ ಹೇಳ್ತಾ ಇದ್ದೆ. ಆದರೆ ಈಗ ಸೈತಾನ್ ನನಗೆ ದೂಷಿಸ್ತಾ ಇದ್ದನು, ನೀನು ಸುಳ್ಳುಗಾರನು, ನೀನು ನರಕಕ್ಕೆ ಹೋಗ್ತೀ, ನಿನಗೆ ರೋಗವಿದೆ, ಆದರೆ ಎಲ್ಲರಿಗೆ ನೀನು ಸ್ವಸ್ಥಗೊಂಡಿದೆ ಹೇಳ್ತಾ ಇದೆಯಾ, ನೀನು ಸುಳ್ಳುಗಾರ, ನೀನು ನರಕಕ್ಕೆ ಹೋಗ್ತೀ ಎಂಬುದಾಗಿ ಆ ಸೈತಾನನು ಹೇಳ್ತಾ ಇದ್ದನು. ಯಾಕೆಂದರೆ ಈಗ ನನ್ನ ಆತ್ಮದಲ್ಲಿ ಒಂದು ಮನವರಿಕೆ ಬಂದಿದೆ, ದೇವರ ವಾಕ್ಯವು ಸತ್ಯವೇ ಆಗಿದೆ, ದೇವರ ವಾಕ್ಯವು ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ ಹೇಳ್ತದೆ. ಈ ಒಂದು ಅರಿಕೆಯಿಂದ, ಈ ಒಂದು ಖಚಿತತೆಯಿಂದ, ಈ ಒಂದು ನಂಬಿಕೆಯ ಒಂದು ಸಾರ ನನ್ನ ಆತ್ಮದಲ್ಲಿ ಇರುವುದರಿಂದ ನಾನು ನನ್ನ ಅರಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ, ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ. ಭಾನುವಾರ ಸಂಜೆ ನಾನು ಪಾಸ್ಟರೊಂದಿಗೆ ಔಟ್ರೀಚಿಗೆ ಹೋದೆ. ಪಾಸ್ಟರ್ ಔಟ್ರೀಚಿಗೆ ವಾಕ್ಯವನ್ನು ಹಂಚುವ ಮೊದಲು, ಚಂದ್ರ ಸಿಂಗ್ ನೀನು ನಿನ್ನ ಟೆಸ್ಟಿಮನಿಯನ್ನು ಹೇಳು ಎಂದು ಹೇಳಿದಾಗ ನಾನು ಹೋಗಿ ನನ್ನ ಸಾಕ್ಷಿಯನ್ನು ಹಂಚಿದೆ. ಹೇಗೆ ನಾನು ಪುನರ್ಜನ್ಮ ಹೊಂದಿದೆ, ನನ್ನ ಕಾಲೇಜಿನಗಳಲ್ಲಿ ಹೇಗೆ ದೇವರು ನನ್ನನ್ನು ಪವಿತ್ರಾತ್ಮದ ಅಭಿಷೇಕಿಸಿದರು, ಹೇಗೆ ದೇವರು ನನ್ನ ಜೀವಿತವನ್ನು ಬದಲಾಯಿಸಿದರು, ನನ್ನಲ್ಲಿ ಎಷ್ಟೋ ಅದ್ಭುತಗಳು ನಡೀತಾ ಇದ್ದವು. ಒಳ್ಳೆಯ ಕೆಲಸ ಸಿಕ್ಕಿತು ಇನ್ಶೂರೆನ್ಸ್ ಕಂಪನಿಯಲ್ಲಿ. ನಾನು ಬ್ರಾಂಚ್ ಮ್ಯಾನೇಜರ್, ಡಿವಿಷನಲ್ ಮ್ಯಾನೇಜರ್ ಆದೇನು, ಎಲ್ಲವೂ ದೇವು ನನಗೆ ಕೊಟ್ಟದ್ದು. ಕಾಲೇಜ್ ಡೇಯಲ್ಲಿ ಕೂಡ ನಾನು ಹೇಗೆ ಫಸ್ಟ್ ಇಯರಲ್ಲಿ ಫೇಲ್ ಆದೆ, ನಂತರ 2ನೇ ವರ್ಷದಲ್ಲಿ ಹೊಸ ವ್ಯಕ್ತಿಯಾಗಿ ದೇವರು ನನಗೆ ಹೇಗೆ ಜ್ಞಾನ ಕೊಟ್ಟರು, ಯೂನಿವರ್ಸಿಟಿಯ ರ್ಯಾಂಕ್ ಹೊರಡಾಗಲು. ನೋಡು, ಫಸ್ಟ್ ಇಯರಲ್ಲಿ ನಾನು ಫೇಲಿಯರ್ ಆಗಿ ಯೂನಿವರ್ಸಿಟಿಯ ರ್ಯಾಂಕ್ ಹೋಲ್ಡರ್ ಆದೆ. ಎಲ್ಲವೂ ನೂತನ ನಾನು
ವ್ಯಕ್ತಿ ಅದು ನನಗೆ ಸಿಕ್ಕಿತು. ಇದನ್ನೆಲ್ಲ ಶೇರ್ ಮಾಡುವಾಗ ಕೂಡಲೇ ನನ್ನ ಹೃದಯದಲ್ಲಿ ಒಂದು ಮಾತು ಬಂತು, ಈ ಒಂದು ಘಟನೆ ಬಂತು, ಯಾಕೆ ಈ ಫೈಲ್ಸ್ನ ಸಾಕ್ಷಿಯನ್ನು ಕೂಡ ಹಂಚಬಾರ್ದು ಎಂಬುದಾಗಿ. ಆದರೆ ನನ್ನ ಮನಸ್ಸಲ್ಲಿ ಒಂದು ಯುದ್ಧ ನಡೀತಾ ಇದ್ದು. ನಾನು ಹೇಳಿದೆ, ಇದು ಸತ್ಯನಾ? ನಾನು ಜನರನ್ನು ಬೇರೆ ಕಡೆ ನಡೆಸ್ತಾ ಇದ್ದೇನೋ, ತಪ್ಪಾದ ರೀತಿ ನಡೆಸ್ತಾ ಇದ್ದೇನೋ? ನಾನು ಹೇಳ್ಬೋದು ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ, ಆದರೆ ನನ್ನ ಶರೀರದಲ್ಲಿ ಆ ಗುಣಲಕ್ಷಣಗಳಿದೆ ಅಲ್ವಾ? ನಾನು ದೇವರನ್ನು ಗುಣಪಡಿಸಲು ಸುಳ್ಳು ಹೇಳ್ತಾ ಇದ್ದೇನೋ? ನೋಡಿ, ಅಲ್ಲೊಂದು ಈ ರೀತಿಯ ಯುದ್ಧವಿತ್ತು. ಆದರೆ ಪರಿಶುದ್ಧಾತ್ಮ ನನಗೆ ಧೈರ್ಯವನ್ನು ಕೊಟ್ಟನು. ದೇವರು ನನ್ನ ಜೀವಿತದಲ್ಲಿ ಮಾಡಿದ ಸಂಗತಿಯನ್ನು, ಅಂದರೆ ಫೈಲ್ಸನ್ನು ಗುಣವಂತ ಸಂಗತಿಯನ್ನು ಹೇಳಲು. ನೋಡಿ, ಮುಂದಿನ ದಿನ ನನಗೆ ಸರ್ಜರಿ ಇತ್ತು. ದೇವರು ನನಗೆ ವಾಕ್ಯವನ್ನು ಕುರಿತು ಗುಣಪಡಿಸಿದ್ದಾರೆ ಎಂಬುದಾಗಿ ಹೇಳಿ ನಾನು ಸಾಕ್ಷಿ ಹೇಳಿ ಹಿಂದಕ್ಕೆ ಬಂದೆ. ಮೀಟಿಂಗ್ ಆದಂಥ ಒಬ್ಬ ವ್ಯಕ್ತಿ ನನ್ನಲ್ಲಿ ಬಂದು ಹೇಳಿದನು, ನನಗೆ ಕೂಡ ಇದೇ ಸಮಸ್ಯೆ ಇದೆ, ಯಾಕೆ ನನಗಾಗಿ ನೀನು ಪ್ರಾರ್ಥಿಸಬಾರ್ದು? ನಾನು ಹೇಳಿದೆ, ಪಾಸ್ಟರ್ ಇಲ್ಲಿದ್ದಾರೆ, ಆತನು ನಿಮಗಾಗಿ ಪ್ರಾರ್ಥಿಸಲಿ ಎಂಬುದಾಗಿ ನಾನು ಮನೆಗೆ ಬಂದೆ. ನನ್ನ ಒಳಗಡೆ ಒಂದು ಸಮಾಧಾನ ಇತ್ತು. ಆ ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಹೇಳಿದ ನಂತರ ಧೈರ್ಯದಿಂದ ಮರುದಿನ ಬೆಳಗ್ಗೆ ನಾನು ರೆಸ್ಟ್ ರೂಮಿಗೆ ಹೋದಾಗ ಯಾವುದೇ ಗುಣಲಕ್ಷಣ ನನ್ನ ಶರೀರದಲ್ಲಿ ಇಲ್ಲವೇ ಇಲ್ಲ. ಯಾವುದೇ ಒಂದು ಲಕ್ಷಣಗಳಿಲ್ಲ, ಯಾವುದು ನೋವಿಲ್ಲ, ರಕ್ತ ಸುರಿಯುವುದಿಲ್ಲ, ಯಾವುದೂ ಇಲ್ಲ, ಎಲ್ಲವೂ ಬಿಟ್ಟು ಹೋಗಿತ್ತು. ನಾನು ನಿಮಗೆ ಹೇಳ್ತೇನೆ, ಇದು 1992ರಲ್ಲಿ ನಡೆದ ಘಟನೆ. ಆದರೆ ಈ ದಿನ ನಾವೀಗ 1925ರಲ್ಲಿ ಇದ್ದೇವೆ. 33 ವರ್ಷಗಳು ಹೋದವು. ಅದರ ನಂತರ ಎಂದಿಗೂ ಆ ಲಕ್ಷಣಗಳನ್ನು ನೋಡಿಲ್ಲ. ಆ ರೀತಿ ದೇವರು ನಮ್ಮನ್ನು ಗುಣಪಡಿಸ್ತಾರೆ. ಸರ್ಜರಿಗೆ ಹೋದಾಗ ನಮಗೆ ಒಂದು ತಾತ್ಕಾಲಿಕ ಒಂದು ಬಿಡುಗಡೆ, ಆದರೆ ಇಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಇರುವುದಿಲ್ಲ. ಶಾಶ್ವತವಾದ ಸ್ವಸ್ಥತೆ ನಾನು ಹೊಂದಿಕೊಂಡೆ. ಆಮೆನ್. ದೇವರು ನನ್ನನ್ನು ತನ್ನ ವಾಕ್ಯವನ್ನು ಕಳಿಸಿದರ ಮೂಲಕ ಸ್ವಸ್ಥಗೊಳಿಸಿದನು. ಆತನ ವಾಕ್ಯ ಬಿದ್ದು ಹೋಗುವುದಿಲ್ಲ. ಆ ರೀತಿ ದೇವರು ನನ್ನನ್ನು ಕಣ್ಣುಗಳನ್ನು ತೆರೆದರು ಆ ನಂಬಿಕೆಯ ಸತ್ಯಕ್ಕೆ. ಆ ದಿನದಿಂದ ನನ್ನ ಒಂದು ಇಂಟ್ರೆಸ್ಟ್ ಈ ಒಂದು ಫೇತ್ ಟೀಚಿಂಗ್ಗೆ ಬಂತು. ಅವರು ನನಗೆ 4 ಪುಸ್ತಕಗಳನ್ನೇ ಕೊಟ್ಟಿದ್ದರು. ನಂತರ ನಾನು ಎಲ್ಲ ಪುಸ್ತಕಗಳನ್ನು ಖರೀದಿಸಿದೆ. ಕೆನಿತೆಗಿನ ಲೈಬ್ರರಿಯಿಂದ ಕೆನಿತೆಗಿನ ಪ್ರತಿಯೊಂದು ಪುಸ್ತಕವನ್ನು ಓದಿದೆ. ನಾನು ವಾಕ್ಯಗಳನ್ನು ಹುಡುಕುತ್ತಾ ಹೋದೆ. ಆದ್ದರಿಂದ ನನ್ನ ಇಂಟ್ರೆಸ್ಟ್ ಸಂಪೂರ್ಣವಾಗಿ ಬದಲಾಯಿತು. ಬೈಬಲನ್ನು ಧ್ಯಾನಿಸುವುದರ ಬದಲು ನಾನು ಪ್ರಾರ್ಥಿಸ್ತಾ ಇದ್ದೆ. ಯಾವಾಗೆಲ್ಲ ಸಮಯ ಸಿಗ್ತಿತ್ತು ನಾನು ರೂಮಿಗೆ ಹೋಗ್ತಾ ಇದ್ದೆ, ಮೊಣಕಾಲು ಹಾಕಿ ಪ್ರಾರ್ಥಿಸ್ತಾ ಇದ್ದೆ. ಅದು ನನ್ನ ನಂಬಿಕೆ ಆಗಿತ್ತು. ನನಗೆ ಅಷ್ಟು ರುಚಿ ಬಂತು. ಯಾವ ದಿನ ಪರಿಶುದ್ಧಾತ್ಮನ ನಾನು ದೀಕ್ಷಾಸನ ಹೊಂದಿಕೊಂಡೆ, ಕೂಡಲೇ ಎಲ್ಲವೂ ಬದಲಾಯಿತು. ಅದರ ಮೊದಲು ನನಗೆ 5 ನಿಮಿಷಕ್ಕಿಂತ ಹೆಚ್ಚಾಗಿ ಪ್ರಾರ್ಥಿಸಲಾಗ್ತಿರ್ಲಿಲ್ಲ. ಪರಿಶುದ್ಧಾತ್ಮನ ದೀಕ್ಷಾಸನ ಹೊಂದಿದ ನಂತರ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರುವಾಗ ನಾನು ಗಂಟೆಗಟ್ಟಲೆ ಪ್ರಾರ್ಥಿಸಿದೆ. ಯಾಕೆಂದ್ರೆ ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ತೇವೆ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡಲು ಆರಂಭಿಸಿದಾಗ ನಿಮ್ಮಿಂದ ನಿಲ್ಲಿಸಲಾಗುವುದಿಲ್ಲ. ನೀವು ನಿಮ್ಮ ವಿಲ್ ಪವರನ್ನು ನಿಲ್ಲಿಸುವಂತೆ ಮಾಡಬೇಕು. ಆದರೆ ನನ್ನ ಈಗ ರುಚಿ ಬೇರೆ ಕಡೆಗೆ ತಿರುಗಿತು, ದೇವರ ವಾಕ್ಯದ ಧ್ಯಾನ ಮಾಡುವುದರ ಮೇಲೆ. ಯಾಕೆಂದರೆ ನಾನು ನನ್ನ ಆತ್ಮವನ್ನು ನಂಬಿಕೆಯ ಮೇಲೆ ಟ್ರೈನ್ ಮಾಡಬೇಕಾಗಿತ್ತು. ಈಗ ನನ್ನ ಆತ್ಮನನ್ನು ತರಬೇತಿಗೊಳಿಸುವುದಕ್ಕಾಗಿ ನಂಬಿಕೆಯ ಮೇಲೆ ನಾನು ದೇವರ ವಾಕ್ಯವನ್ನು ಧ್ಯಾನಿಸಲು ಆರಂಭಿಸಿದೆ. ನಾನು ಅಧಿಕವಾಗಿ ನಾನು ಧ್ಯಾನಿಸಿದಾಗ ನಮಗೆ ಹೆಚ್ಚಾದ ಪ್ರಕಟಣೆಗಳನ್ನು ನಾವು ಹೊಂದ್ತೇವೆ. ನಮ್ಮ ಆತ್ಮದಲ್ಲಿ ಹೆಚ್ಚಾದ ಪ್ರಕಟಣೆಗಳು ಇರುವಾಗ ನಮ್ಮ ಆತ್ಮವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲು ಸಿದ್ಧವಾಗ್ತದೆ. ಅದಕ್ಕೆ ನಾವು ಪ್ರಕಟಣೆ ಹೇಳ್ತೇವೆ. ದೇವರ ವಾಕ್ಯವನ್ನು ಹೆಚ್ಚಾಗಿ ಕೇಳುವಾಗ ನಿಮ್ಮ ನಂಬಿಕೆಯೂ ಹೆಚ್ಚಾಗಿರುತ್ತದೆ. ನೀವು ಸತ್ಯವನ್ನು ತಿಳ್ಕೊಳ್ಳುವಿರಿ, ಆ ಸತ್ಯವು ನಿಮಗೆ ಬಿಡುಗಡೆಗೊಳಿಸುವುದು. ಆ ರೀತಿ ನಾನು ನಂಬಿಕೆಯ ಬೋಧನೆಗೆ ಬಂದೆ. ನಾನು ನಿಮಗೆ ನನ್ನ ಎಲ್ಲ ಧೈರ್ಯದಿಂದ ಹೇಳ್ತಾ ಇದ್ದೇನೆ, ನಾನು ಒಂದು ಅದ್ಭುತ ನೋಡಿದಲ್ಲ, ಎಣಿಕೆ ಇಲ್ಲದ ಅದ್ಭುತಗಳು ನನ್ನ ಜೀವಿತದಲ್ಲಿ ನೋಡಿದ್ದೇನೆ. ನಂಬಿಕೆಯು ನಮ್ಮ ಒಂದು ಜೀವಿತದ ಮಾರ್ಗವಾದಾಗ ನಮ್ಮ ಜೀವಿತವು ಅದ್ಭುತದ ಜೀವಿತವೇ ಆಗಿರ್ತದೆ. ಇಲ್ಲವಾದರೆ ನೀವು ನಂಬಿಕೆಯಲ್ಲಿ ಜೀವಿಸುವಾಗ ನೀವು
ಮಂಡಳಿಯಲ್ಲಿ ಜೀವಿಸ್ತೀರಿ, ಅದ್ಭುತಗಳ ಮಂಡಳಿ. ನಂಬಿಕೆಯು ಕಾಣದಂಥ ಅದ್ಭುತಗಳ ಮಂಡಳಿಯಾಗಿದೆ. ನೀವು ಅದ್ಭುತಗಳ ಮಂಡಳಿಯಲ್ಲಿ ನಡೆಯುವಂಥದ್ದು ನಂಬಿಕೆಯ ಮೂಲಕ ಮಾತ್ರನೇ. ನಾವೆಲ್ಲ ಕ್ರೈಸ್ತರೇ ಆಗಿದ್ದೇವೆ. ನಾವು ಯೋಚಿಸ್ತೇವೆ, ದೇವರ ಹೊರಗಡೆ ಸ್ವರವನ್ನು ಕೇಳಬೇಕು, ನಾವು ದರ್ಶನಗಳನ್ನು ನೋಡಬೇಕು. ಆದರೆ ಇದೆಲ್ಲವೂ ಒಬ್ಬ ವ್ಯಕ್ತಿಯು ನೋಡುವಂಥದ್ದು, ಹೊರಗಿನ ಸ್ವರ ಕೇಳೋದು. ಒಮ್ಮೆ ನಾನು ಕೇಳಿದ್ದೇನೆ, ಇದರ ಬಗ್ಗೆ ನನಗೆ ಸಂಶಯವಿಲ್ಲ. ಆದರೆ ಎಣ್ಣಿಕೆ ಇಲ್ಲದ ಸಾವಿರಾರು ಬಾರಿ ನೀವು ಪರಿಶುದ್ಧಾತ್ಮನ ಒಳಗಿನ ಸಾಕ್ಷಿಯನ್ನು ನಮ್ಮ ಆತ್ಮದಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ಪ್ರತಿದಿನ ದೇವರು ನಮ್ಮ ಆಂತರ್ಯ ಆತ್ಮ ಮೂಲಕನೇ ನಮ್ಮನ್ನು ಬೋಧಿಸ್ತಾನೆ. ಪರಿಶುದ್ಧಾತ್ಮನು ಅಲ್ಲಿ ವಾಸಿಸುವವನಾಗಿದ್ದಾನೆ. ಆದ್ದರಿಂದ ಮನುಷ್ಯನ ಒಂದು ಆಲೋಚನೆ ಏನೆಂದರೆ 5 ಇಂದ್ರಿಯಗಳಿಂದ ನಡೆಯುವಂಥದ್ದು. ಅದರ ಅರ್ಥ ನಾನು ಅದನ್ನು ನೋಡಬೇಕು, ನಾನು ಅದನ್ನು ಕೇಳಬೇಕು, ನಾನು ಅದನ್ನು ಫೀಲ್ ಮಾಡ್ಕೊಳ್ಬೇಕು. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀತಿವಂತನು ತನ್ನದೇ ನಂಬಿಕೆಯಿಂದ ಬದುಕುವನು. ದೇವರು ಹೇಳ್ತಾರೆ, ನೀತಿವಂತನು ತನ್ನದೇ ನಂಬಿಕೆಯಿಂದ ಬದುಕುವನು. ನಾವು ನಂಬಿಕೆಯಿಂದಲೇ ಜೀವಿಸ್ತೇವೆ, ನಾವು ನೋಡುವುದರ ಮೂಲಕ ಅಲ್ಲ. 2 ಕೊರಿಂಥ 5:6-7, 2 ಕೊರಿಂಥ 5:6-7 ನೋಡಿ. ಬೈಬಲಲ್ಲಿ 4 ಬೇರೆ ಬೇರೆ ಸ್ಥಳದಲ್ಲಿ, ಹಬಕ್ಕೂಕು, ರೋಮ 1:17, ಗಲಾತ್ಯ 3:11, ಇಬ್ರಿಯ 10:38 ಅದನ್ನು ಪದೇ ಪದೇ ಒಂದು ವಿಷಯದಲ್ಲಿ ಹೇಳ್ತದೆ. ಏನೆಂದರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಈ ಎಲ್ಲ 4 ಸ್ಥಳಗಳಲ್ಲಿ ಪದೇ ಈ ವಾಕ್ಯ ಬರ್ತದೆ. ಹಬಕ್ಕೂಕ ಏನು ಹೇಳಿದನೋ ಅದೇ ವಾಕ್ಯವು ಪೌಲನು ರೋಮ, ಗಲಾತ್ಯ ಹಾಗೂ ಇಬ್ರಿಯದಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಪರಿಶುದ್ಧಾತ್ಮನು ಪದೇ ವಾಕ್ಯವನ್ನು ಅದೇ ಹೇಳ್ತಾ ಇದ್ದಾನೆ. ನೀವು ಪುನರ್ಜನ್ಮ ಹೊಂದಿದ ನಂತರ ಬಂದ ವಿಷಯ, ನೀವು ನಂಬಿಕೆಯ ಟೀಚಿಂಗನ್ನು ತೆಗೆದುಕೊಳ್ಬೇಕು. ನಂಬಿಕೆಯ ವಾಕ್ಯ ಬೇಕು. ಅದರ ಮೂಲಕ ನಾವು ವಾಕ್ಯವನ್ನು ಬೆಳೆಸಿ ಜಯಶಾಲಿಯ ಜೀವಿತವನ್ನು ಜೀವಿಸಲು. ಇಲ್ಲದಿದ್ದರೆ ನಾನು ನಿಮ್ಗೆ ಹೇಳ್ತೇನೆ, ಇನ್ನೊಂದು ವಾಕ್ಯದಲ್ಲಿ ಹೇಳುವುದಾದರೆ, ನಂಬಿಕೆ ಇಲ್ಲದಿದ್ದರೆ ನಿಮಗೆ ಕ್ರೈಸ್ತ ಜೀವಿತವನ್ನು ಜೀವಿಸಲೇ ಆಗುವುದಿಲ್ಲ. ಕೇವಲ ನಂಬಿಕೆಯ ಮೂಲಕನೇ ಕ್ರೈಸ್ತ ಜೀವಿತವನ್ನು ಜೀವಿಸಲು ಸಾಧ್ಯ. ಯಾಕೆಂದರೆ ಕ್ರೈಸ್ತ ಜೀವಿತವು ಕ್ರಿಸ್ತನು ಮಾತ್ರ ಜೀವಿಸಲು ಸಾಧ್ಯ. ನಮ್ಮಿಂದ ಕ್ರೈಸ್ತ ಜೀವಿತವನ್ನು ಜೀವಿಸಲಾಗುವುದಿಲ್ಲ. ಕ್ರಿಸ್ತ ನಮ್ಮ ಒಳಗಡೆ ಬಂದಿದ್ದಾನೆ, ಆತನು ಜೀವಿಸಲು ಸಾಧ್ಯ. ನೀವು ಇದನ್ನು ನಂಬದಿದ್ದರೆ, ನೀವು ಅಲ್ಲಿ ನಂಬಿಕೆಯನ್ನು ಬೆಳೆಸದಿದ್ದರೆ ಕ್ರಿಸ್ತನು ನಿಮ್ಮಲ್ಲಿ ಜೀವಿಸಲಾಗುವುದಿಲ್ಲ. ನಾನು ನಿಮಗೆ ಹೇಳ್ತೇನೆ, ಮುಖ್ಯ ಉದ್ದೇಶ ಏನೆಂದರೆ, ಕ್ರಿಸ್ತನು ಬಂದ ಮುಖ್ಯ ಉದ್ದೇಶ ಏನೆಂದರೆ, ತನ್ನನ್ನೇ ತಾನು ನಮ್ಮ ಮೂಲಕ ಪ್ರಕಟಪಡಿಸಲು, ನಮ್ಮ ಮೂಲಕ ಪ್ರದರ್ಶನ ಮಾಡಲು. ಇಲ್ಲದಿದ್ದರೆ ನಮ್ಮ ಮೂಲಕ ಜನರಿಗೆ ತೋರಿಸಲು. ಅದೇ ಉದ್ದೇಶಕ್ಕೆ ಆತ ನಮ್ಮ ಒಳಗಡೆ ಬಂದಿದ್ದಾನೆ. ಆದರೆ ಆತನು ತನ್ನನ್ನೇ ನಮ್ಮ ಮೂಲಕ ಪ್ರತ್ಯಕ್ಷಪಡಿಸಲು ಆಗುವುದಿಲ್ಲ. ಅಥವಾ ನೀನು ಈ ಲೋಕದಲ್ಲಿ ಇಲ್ಲದಿದ್ದರೆ ತನ್ನನ್ನು ಪ್ರಕಟಿಸಲಾಗುವುದಿಲ್ಲ. ಆತನಿಗೆ ಒಂದು ಶರೀರ ಬೇಕು, ಅದಕ್ಕೆ ಆತನಿಗೆ ಒಂದು ಈ ಲೋಕದ ಸೂಟ್ ಬೇಕು. ಅದು ಶರೀರವಾಗಿದೆ. ದೇವರ ಆತ್ಮವಾಗಿದ್ದಾರೆ, ಕ್ರಿಸ್ತನ ಆತ್ಮವಾಗಿದ್ದಾನೆ. ಆತನಿಗೆ ಶರೀರ ಬೇಕು. ಆದ್ದರಿಂದ ಆತನು ನಮ್ಮ ಒಳಗಡೆ ಬಂದಿದ್ದಾನೆ. ಆತನು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಜಗತ್ತು ಉತ್ಪತ್ತಿಗಿಂತ ಮೊದಲೇ ಆತನು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ, ತನ್ನ ಮಗುವಾಗಲು, ಪುತ್ರಿಯರಾಗಲು. ಯಾವುದಕ್ಕಾಗಿ? ತನ್ನನ್ನೇ ಲೋಕಕ್ಕೆ ಪ್ರತ್ಯಕ್ಷಪಡಿಸಲು. ಯಾರು ಕೂಡ ದೇವರನ್ನು ನೋಡಿಲ್ಲ, ಯಾರು ಕೂಡ ದೇವರ ನೋಡಲು ಸಾಧ್ಯವಿಲ್ಲ. ಶರೀರಧಾರಿ ಆಗಿ ಬಂದ ಕ್ರಿಸ್ತನು ನಮಗೆ ದೇವರನ್ನು ಪ್ರಕಟಿಸಿದನು. ಆದರೆ ಈ ದಿನ ಆತ ನಮ್ಮನ್ನೆಲ್ಲರನ್ನು ಆರಿಸಿಕೊಂಡಿದ್ದಾನೆ. ದೇವರನ್ನು ಪ್ರತ್ಯಕ್ಷಪಡಿಸಲು ನಮ್ಮ ಒಳಗಡೆ ಬಂದು ನಿವಾಸ ಮಾಡುವುದರ ಮೂಲಕ ಆತನೊಂದಿಗೆ ಐಕ್ಯಗೊಂಡಿದ್ದರಿಂದ ದೇವರ ಉದ್ದೇಶವು ಲೋಕಕ್ಕೆ ಪ್ರತ್ಯಕ್ಷವಾಗ್ತದೆ. ಆ ಒಂದು ಮಿತಿ ಇಲ್ಲದ ಆ ಒಂದು ಜ್ಞಾನದಿಂದ, ಪರಿಶುದ್ಧತೆಯಿಂದ ಏನೆಲ್ಲ ಆತನಿಗೆ ಸಂಬಂಧಪಟ್ಟದೋ ಅದು ಆತ ನಮ್ಮ ಮೂಲಕ ಪ್ರತ್ಯಕ್ಷಪಡಿಸಲು ಬಯಸ್ತಾನೆ. ಆದರೆ ಎಲ್ಲವೂ ಆತ್ಮೀಯ ಮಂಡಲದಲ್ಲಿದೆ, ಕಾಣದಂಥ ಲೋಕದಲ್ಲಿದೆ, ದೇವರ ಮಂಡಳಿ ಇದೆ. ಆದರೆ ನೀವು ನಿಮ್ಮ ನಂಬಿಕೆಯಿಂದಲೇ ನೋಡಲು ಸಾಧ್ಯ.
ನಿಮ್ಮ ಇಂದ್ರಿಯಗಳ ಮೂಲಕ ಅದನ್ನು ಫೀಲ್ ಮಾಡಲಾಗುವುದಿಲ್ಲ. ನೀವು ನಿಮ್ಮ ಆತ್ಮನ ಮೂಲಕ ಮಾತ್ರನೇ ನಂಬಿಕೆ ಮೂಲಕ ನೋಡಲು ಸಾಧ್ಯ. ಅದಕ್ಕೆ ನಾವು ನಂಬಿಕೆ ಆತ್ಮ ಎಂಬುದಾಗಿ ಹೇಳ್ತೇವೆ. ಪೌಲ 2 ಕೊರಿಂಥ 4:13 ಹೇಳ್ತಾನೆ, ನಮ್ಮಲ್ಲಿ ನಂಬಿಕೆ ಆತ್ಮವಿದೆ, ಆದ್ದರಿಂದ ನಾವು ಮಾತಾಡ್ತೇವೆ. ನಮ್ಮಲ್ಲಿ ಏನಿದೆ? ನಮ್ಮಲ್ಲಿ ನಂಬಿಕೆ ಆತ್ಮವಿದೆ. ಅದೇ ನಂಬಿಕೆ ಆತ್ಮವು ಯೇಸುವಲ್ಲಿತ್ತು, ಪೌಲನಲ್ಲಿತ್ತು, ಪೇತ್ರನಲ್ಲಿತ್ತು, ಯೋಹಾನನಲ್ಲಿ, ಎಲ್ಲ ಶಿಷ್ಯರಲ್ಲಿತ್ತು, ಎಲ್ಲ ದೇವರ ಮಹಾ ಸೇವಕರಲ್ಲಿ, ಅದ್ಭುತ ಕಾರ್ಯ ಮಾಡುವವರಲ್ಲಿ ಇತ್ತು. ಅದೇ ಆತ್ಮವನ್ನು ನಾವು ಹೊಂದಿಕೊಂಡಿದ್ದೇವೆ. ಯಾವ ಆತ್ಮ? ನಂಬಿಕೆ ಆತ್ಮ. ನಮ್ಮಲ್ಲಿ ನಂಬಿಕೆ ಆತ್ಮವಿದೆ, ಆದ್ದರಿಂದ ನಾವು ನಂಬ್ತೇವೆ. ಯಾಕೆ ಈ ರೀತಿ ಹೇಳ್ತಾ ಇದ್ದನು? ಆತನು ತನ್ನ ಆತ್ಮವನ್ನು ಬೆಳೆಸಿಕೊಂಡಿದ್ದನು. ಆತನು ಯಾವ ರೀತಿಯ ಪವಿತ್ರಾತ್ಮನು ಆಗಿದ್ದಾನೆ, ನಮ್ಮಲ್ಲಿ ವಾಸಿಸುತ್ತದೆ ಎಂಬುದಾಗಿ ಆತನು ತಿಳಿದಿದ್ದನು. ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಕಟಣೆ ಹೊಂದಿದ್ದರಿಂದ ನನ್ನಲ್ಲಿ ಕೂಡ ಅದೇ ಆತ್ಮ ಇದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಪೌಲನು ಮಿತಿ ಮೀರಿದ ಏನೆಲ್ಲ ನಾವು ಊಹಿಸಲಾರ ಸಂಗತಿಗಳನ್ನು ಮಾಡಿದ್ದಾನೆ. ಯಾಕೆಂದರೆ ಆತನಲ್ಲಿ ಪ್ರಕಟಣೆ ಇತ್ತು. ಆ ಪ್ರಕಟಣೆಯನ್ನೇ ನಾವು ನಂಬಿಕೆ ಆತ್ಮ ಎಂಬುದಾಗಿ ಕೇಳ್ತೇವೆ. ನಂಬಿಕೆ ಬೇರೇನಲ್ಲ, ಪ್ರಕಟಣೆಯಾಗಿದೆ. ನಾವು ಕ್ರೈಸ್ತ ಜೀವಿತವನ್ನು ಜೀವಿಸುವಂಥದ್ದು ನಮ್ಮ ಒಂದು ಫೀಲಿಂಗ್ಗಳ ಮೂಲಕ ಅಲ್ಲ, ಪ್ರಕಟಣೆಯ ಮೂಲಕ, ನಂಬಿಕೆಯ ಮೂಲಕ. ನೀವು ಪ್ರಕಟಣೆಯನ್ನು ಹೊಂದಿಕೊಂಡಾಗ, ನಾನು ನಿಮ್ಗೆ ಹೇಳಿದಲ್ಲ, ನನಗೆ ಪ್ರಕಟಣೆ ದೊರಕಿದಾಗ ನಾನು ರೋಗದ ಮೇಲೆ ಜಯವನ್ನು ಹೊಂದಿದೆ. ರೋಗದ ಬಲವು ಶರೀರದಲ್ಲಿ ಕಾರ್ಯ ಮಾಡ್ತಾ ಇತ್ತು. ಅದು ಯೇಸುವಿಗೆ ಸ್ವಂತಪಟ್ಟದ್ದು, ಹಕ್ಕು ಬಾಹಿರವಾಗಿ. ಆ ಒಂದು ಹಕ್ಕು ಇಲ್ಲದದ್ದು ಪ್ರವೇಶ ಸೈತಾನನು ಮಾಡಿ ನನ್ನ ಶರೀರದಲ್ಲಿ ಕೆಲಸ ಮಾಡ್ತಾ ಇದ್ದನು. ಯಾಕೆಂದರೆ ಸೈತಾನನನ್ನು ಈ ಲೋಕದಲ್ಲಿ ನನ್ನ ಮೂಲಕ ಪ್ರತ್ಯಕ್ಷಪಡಿಸಲು. ಆದರೆ ದೇವರ ಉದ್ದೇಶ ಏನೆಂದರೆ ದೇವರನ್ನು ನನ್ನ ಮೂಲಕ, ನನ್ನ ಶರೀರದ ಮೂಲಕ ಪ್ರತ್ಯಕ್ಷಪಡಿಸಲು. ನನಗೆ ಜ್ಞಾನವಿಲ್ಲದೆ ಇರುವುದರಿಂದ, ನನ್ನ ಒಂದು ಅಲಕ್ಷ್ಯತೆಯಿಂದ, ನನಗೆ ಪ್ರಕಟಣೆ ಇಲ್ಲದೆ ಇರುವುದರಿಂದ, ನನ್ನ ನಂಬಿಕೆಯ ಕಣ್ಣುಗಳಿಂದ ನಾನು ನೋಡದೇ ಇರುವುದರಿಂದ ನಾನು ಸೈತಾನನ ರೋಗವನ್ನು ನನ್ನ ಶರೀರದಲ್ಲಿ ಪ್ರತ್ಯಕ್ಷಪಡಿಸ್ತಾ ಇದ್ದೆ. ಈ ಶರೀರವು ಯೇಸುವಿಗೆ ಸಂಬಂಧಪಟ್ಟದ್ದು. ಕೊರಿಂಥ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 15ರಿಂದ ಓದಿರಿ. ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಶರೀರವು ಕ್ರಿಸ್ತನ ಅಂಗವಾಗಿದೆ. ನೀವು ಜಾರತ್ವದ ವ್ಯಭಿಚಾರಿಯೊಂದಿಗೆ ಸೇರಬಾರ್ದು. ಅಂದರೆ ನಾವು ರೋಗದೊಂದಿಗೆ ಜೋಡಣೆ ಆಗಬಾರ್ದು. ರೋಗವು ಸೈತಾನನಿಂದ, ದೇವರ ವೈರಿಯಾಗಿದ್ದಾನೆ. ನೀವು ಕ್ರಿಸ್ತನೊಂದಿಗೆ ಮದುವೆ ಆಗಿದ್ದೀರಿ. ಈ ಶರೀರವು ಕ್ರಿಸ್ತನದಾಗಿದೆ. ಈ ಶರೀರದಲ್ಲಿ ಆ ಸೈತಾನನಿಗೆ ಸ್ಥಳವೇ ಇಲ್ಲ. ನಾವು ಇದನ್ನು ಸಹಿಸಲೇಬಾರದು. ಆದರೆ ಅದೃಷ್ಟವಶಾತ್ ಕ್ರೈಸ್ತ ವಿಶ್ವಾಸಿಗಳು ರೋಗವನ್ನು ಬಹು ಅಲ್ಪವಾಗಿ ತೆಗೆದುಕೊಳ್ತಾರೆ, ಹಗುರವಾಗಿ ತೆಗೆದುಕೊಳ್ತಾರೆ. ಅವರು ಅದಕ್ಕೆ ವಿರೋಧಿಸ್ತಾನೆ ಇಲ್ಲ, ಅವರು ವೈರಾಗ್ಯದಿಂದ ಅದನ್ನು ಎದುರಿಸ್ತಾ ಇಲ್ಲ. ಆದರೆ ಪೌಲನು ಹೇಳ್ತಾ ಇದ್ದಾನೆ, ನೀವು ರೋಗವನ್ನು ನಿಮ್ಮ ಶರೀರದಲ್ಲಿ ಅನುಮತಿಸಿದ್ರೆ ನೀನು ವ್ಯಭಿಚಾರಿಯ ಸಂತಾತಿಯಾಗಿದೆ ಅಂತ ಒಂದು ಬಲವಾದ ವಾಕ್ಯವನ್ನು ಉಪಯೋಗಿಸ್ತಾನೆ. ಆದರೆ ಅದು ಸೈತಾನನಿಗೆ ಯೇಸುವಿಗೆ ಸಂಬಂಧಪಟ್ಟಿದ್ರಿಂದ ಯೇಸು ಇದಕ್ಕೆ ದೊಡ್ಡ ಬೆಲೆ ತೆತ್ತಿದ್ದಾರೆ. ಆತನದೇ ರಕ್ತ, ದೇವರ ರಕ್ತ, ಶ್ರೇಷ್ಠವಾದ ಮೌಲ್ಯವನ್ನು ಆತನು ಕೊಟ್ಟಿದ್ದಾನೆ ನಮಗೆ ವಿಮೋಚಿಸಲು. ತನ್ನ ಒಂದು ಶರೀರದಿಂದ ನಮಗೆ ವಿಮೋಚಿಸಿದ್ದಾನೆ. ನಮ್ಮನ್ನು ಪಾಪದಿಂದ ಹಾಗೂ ರೋಗದಿಂದ, ಶಾಪದ ವಿಮೋಚಿಸಲು ಆತನು ಶ್ರೇಷ್ಠವಾದ ಬೆಲೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನಿನ್ನ ಶರೀರವು ನಿನ್ನದಲ್ಲ, ಅದು ಆತನಿಗೆ ಸಂಬಂಧಪಟ್ಟದ್ದು. ಶರೀರದ ಮೂಲಕ ದೇವರನ್ನು ನೀನು ಘನಪಡಿಸು. ರೋಗದಿಂದ ಹೇಗೆ ನೀವು ದೇವರನ್ನು ಮಹಿಮೆ ಪಡಿಸುವುದು, ಘನಪಡಿಸುವುದು. ಆದರೆ ಸೈತಾನನು ಬಹು ಬುದ್ಧಿವಂತನು. ಆತನಿಗೆ ಬಲವಿಲ್ಲ, ಆತನಲ್ಲಿ ಅಧಿಕಾರವಿಲ್ಲ.
ಆದರೆ ಆತನಲ್ಲಿ ಬಹಳ ಸುಳ್ಳುಗಳು ತಂತ್ರಗಳಿವೆ. ಆದ್ದರಿಂದ ಆತನು ನಿಮ್ಮನ್ನು ಬಂದು ಭ್ರಷ್ಟಗೊಳಿಸಿದನು. ಕ್ರೈಸ್ತ ಬೋಧಕರನ್ನು ರೋಗಗಳ ಮೂಲಕ ನಾವು ದೇವರಿಗೆ ಘನಪಡಿಸ್ತಾ ಇದ್ದೇವೆ. ಎಂಥ ಮೂರ್ಖರಾಗಿದ್ದೇವೆ. ರೋಗಗಳ ಮೂಲಕ ನೀವು ಸೈತಾನನ್ನು ಘನಪಡಿಸ್ತೀರಿ, ನೀವು ದೇವರನ್ನು ಘನಪಡಿಸ್ತಾ ಇಲ್ಲ. ರೋಗ ಇದ್ರೂ ಕೂಡ ಬ್ರದರ್ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ರೋಗಗಳು ಇದ್ದರೂ ಕೂಡ, ಮರಣಗಳು ಇದ್ದರೂ ಕೂಡ, ವ್ಯಾಧಿಗಳ ಮೂಲಕ ನೀವು ರೋಗವನ್ನು ಮುಂದುವರಿಸಿಕೊಂಡಿದೆ. ಇಂಥ ಮೂರ್ಖತನವಾಗಿದೆ. ನಾವು ಸೈತಾನ ಕಾರ್ಯಗಳಿಗಾಗಿ ಸೃಷ್ಟಿಸಲ್ಪಟ್ಟಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ರೋಗವು ಸೈತಾನನ ಮೂಲಕನೇ ಪ್ರವೇಶಿಸಿತು. ಆದಾಮನು ಪಾಪ ಮಾಡಿದಾಗ ಮರಣವು ಪ್ರವೇಶಿಸಿತು. ರೋಮ 5:12 ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ತಪ್ಪಿನಿಂದಾಗಿ ಪಾಪವು ಲೋಕಕ್ಕೆ ಬಂದು ಪಾಪದ ಮೂಲಕ ಮರಣವೂ ಕೂಡ ಬಂತು. ರೋಗ ಅಂದರೆ ಏನು? ಒಂದು ನಿಧಾನವಾದ ವಿಷ ಕೊಡುವ ಮರಣವಾಗಿದೆ. ಆದ್ದರಿಂದ ರೋಗವು ಪ್ರವೇಶಿಸಿತು. ಯಾಕೆಂದರೆ ಪಾಪವು ಲೋಕಕ್ಕೆ ಪ್ರವೇಶಿಸಿದರ ಮೂಲಕ ಆದಾಮನಿಂದ. ನೋಡಿ, ರೋಗವು ಮನುಷ್ಯನಲ್ಲಿ ಹಬ್ಬಿತು ಒಬ್ಬ ವ್ಯಕ್ತಿಯ ಪಾಪದಿಂದಾಗಿ. ಆದ್ದರಿಂದ ನಾವು ಬಹು ಜಾಗೃತರಾಗಿರಬೇಕು. ರೋಗದ ಮೂಲ ಸೈತಾನನೇ ಆಗಿದ್ದಾನೆ. ಅದಕ್ಕಾಗಿ ಯೇಸು ಹೇಳಿದರು, ಲೂಕ 10:9 ರೋಗಿಗಳನ್ನು ಗುಣಪಡಿಸಿರಿ ಹಾಗೂ ಘೋಷಣೆ ಮಾಡಿರಿ, ದೇವರ ರಾಜ್ಯವು ಬಂದಿದೆ ಎಂಬುದಾಗಿ. ಇಲ್ಲದಿದ್ದರೆ ನೀವು ನಿಮ್ಮ ಶರೀರದಲ್ಲಿ ರೋಗವನ್ನು ಹೊತ್ತರೆ ನೀವು ಹೇಳ್ತೀರಿ ಸೈತಾನನ ರಾಜ್ಯ ಬಂದಿದೆ ಎಂಬುದಾಗಿ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ರೋಗವನ್ನು ಸಹಿಸಲೇಬೇಡಿ. ಇದು ಇಲ್ಲಿಗಲ್ ಆಗಿದೆ, ಹಕ್ಕು ಬಾಹಿರವಾಗಿದೆ. ನಮ್ಮ ರೋಗವನ್ನು ನಮ್ಮಲ್ಲಿ ಹೊತ್ತುಕೊಳ್ಳುವುದು. ನನ್ನ ಪತ್ನಿಗೆ ಕ್ಯಾನ್ಸರ್ ಇದ್ದಾಗ 2002ರಲ್ಲಿ ಅಪೋಲೋ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆಗಿದ್ರು. ದೊಡ್ಡ ಒಂದು ಟ್ಯೂಮರನ್ನು ದೊಡ್ಡ ಕರುಳಿನಿಂದ ತೆಗೆದುಹಾಕಿದ್ರು. ಹಾಗೂ ಅವರು ಹೇಳಿದರು, ಚಿಕ್ಕ ಕರುಳಿಗೆ ಹಾಗೂ ಎಲುಬಿಗೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ಹಾಗೂ ಅವರು ಹೇಳಿದರು, ಕೀಮೋ ರೇಡಿಯೇಷನ್ನಿಂದ ಕೇವಲ 6 ವರ್ಷ ಮಾತ್ರ ಬದುಕಬಹುದು ಎಂಬುದಾಗಿ. ಆದರೆ ಆ ಒಂದು ದಿನದಂದು ನಾನು 10-15 ದಿನಗಳವರೆಗೆ ನಾನು ಹಾಸ್ಪಿಟಲಲ್ಲಿದ್ದೆ. ಯಾರಿಗೂ ಕೂಡ ನಾನು ನನ್ನ ಅತ್ತೆಯನ್ನು ಅಥವಾ ಯಾರನ್ನು ನಾನು ಅನುಮತಿಸಲಿಲ್ಲ. ಯಾರನ್ನು ಕೂಡ ಅವರೊಂದಿಗೆ ಇರಲು ಅನುಮತಿಸಲಿಲ್ಲ. ಯಾಕೆಂದರೆ ನನಗೆ ಗೊತ್ತಿತ್ತು ಆ ಸಮಯ ನಾನು ಅವರೊಂದಿಗೆ ಇರಬೇಕು, ನನ್ನ ನಂಬಿಕೆಯನ್ನು ತೋರಿಸಲು. ಆದ್ದರಿಂದ ನಾನು ದಿನರಾತ್ರಿ ಹಾಸ್ಪಿಟಲಲ್ಲಿ ಕೂತು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೆ. ನನ್ನ ಒಂದು ನಿಧಿಸುವ ಕಾಲ ಕಡಿಮೆ ಆಗಿತ್ತು. ಡಾಕ್ಟರ್ ಹೇಳ್ತಾ ಇದ್ರು, ನಿನ್ನ ಹೆಲ್ತ್ ನೆಗ್ಲೆಕ್ಟ್ ಮಾಡಬೇಡ, ರಾತ್ರಿ ಆದರೂ ನೀನು ಬೇರೆಯವರನ್ನು ಕಳಿಸು ಹಾಸ್ಪಿಟಲ್ ಇರಲು, ಅಂದರೆ ನಿನ್ನ ಆರೋಗ್ಯ ನೀನು ಹಾಳು ಮಾಡಿಕೊಳ್ಬಾರ್ದು ಎಂಬುದಾಗಿ. ಆಗ ನಾನು ಹೇಳಿದೆ, ಏನು ನನಗೆ ನಡೆಯುವುದಿಲ್ಲ, ನನಗೆ ಗೊತ್ತು, ಯಾವುದೂ ನನಗೆ ಹಾನಿ ಮಾಡುವುದಿಲ್ಲ, ಯಾವುದೂ ನನಗೆ ಹಾನಿ ಮಾಡುವುದಿಲ್ಲ ಹೇಳಿದೆ. ದೇವರು ನನಗೆ ಲೂಕ 10:19 ಹೇಳ್ತಾರೆ, ನನಗೆ ಯಾವುದೂ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಹೇಳಿದಾಗ ನಾನು ಅದನ್ನು ನಂಬಿದೆ. ಅದೇ ವಾಕ್ಯ ನನ್ನಲ್ಲಿ ಬಂತು. ನನ್ನ ಗಟ್ಟಿಯಾಗಿ ಅಪೋಲೋ ಹಾಸ್ಪಿಟಲಲ್ಲಿ ಕಿರುಚಾಡ್ತೆ. ನಾನು ಹೇಳಿದೆ, ಅನ್ಯಾಯ, ಇದು ಸರಿಯಲ್ಲ, ಅನ್ಯಾಯ, ಇದು ಸರಿ ಅಲ್ಲ. ನನ್ನ ಪತ್ನಿ ಶರೀರದಲ್ಲಿ ಕ್ಯಾನ್ಸರ್ ಇರುವುದೇ ಇಲ್ಲ ಎಂಬ ಐಸಿಯುನಲ್ಲಿ ನಾನು ಕಿರ್ಚಾಡ್ತಾ ಇದ್ದೆ. ಡಾಕ್ಟರ್ ಹೇಳಿದರು, ಅನ್ಯಾಯ, ಇದು ಇಲ್ಲೀಗಲ್ ಹೇಳಿದೆ, ಇದು ಸರಿಯಲ್ಲ ಹೇಳಿದೆ. ಯಾಕೆ? ನನಗೆ ಗೊತ್ತು ಅವಳ ಶರೀರವು ಯೇಸುವಿನ ರಕ್ತ ಕೊಟ್ಟದರಿಂದ ವಿಮೋಚಿಸಲ್ಪಟ್ಟಿದೆ ಎಂಬುದಾಗಿ. ಆ ರೋಗ ಅವಳ ಶರೀರದಲ್ಲಿ ಇರಲು ಸಾಧ್ಯ. ನಾನು ಕಿರುಚಾಡ್ತಾ ಇದ್ದೆ ಸೈತಾನನ್ನು ನೋಡಿ. ನಾನು ದೇವರ ವಾಕ್ಯವನ್ನು ಮಾತಾಡಲು ಆರಂಭಿಸಿದೆ. ಮುಂಜಾನೆಯಲ್ಲಿ ನಾನು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೆ. ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವರು ನಮಗೆ ಅಧಿಕಾರವನ್ನು ನಮ್ಮ ಬಾಯಿಯಲ್ಲಿ ಕೊಟ್ಟಿದ್ದಾರೆ ನ್ಯಾಯ ತೀರ್ಪನ್ನು ಹೇಳಲು. ನ್ಯಾಯ ತೀರ್ಪು ಯಾರ ಮೇಲೆ? ಸೈತಾನನ ಮೇಲೆ. ಕ್ಯಾನ್ಸರ್ ಕೊಟ್ಟ ಆತ್ಮನ ಮೇಲೆ ನನಗೆ ದೇವರು ಈಗಾಗಲೇ ಅಧಿಕಾರವನ್ನು ಕೊಟ್ಟಿದ್ದಾರೆ.
ಆತನು ದೇವರು ನನಗೆ ತನ್ನ ವಾಕ್ಯವನ್ನು ಬಾಯಲ್ಲಿ ಕೊಟ್ಟಿದ್ದಾನೆ, ವಾಕ್ಯವನ್ನು ತೆಗೆದುಕೊಂಡೆ. ಸೈತಾನನೇ, ನೀನು ನನ್ನ ಪತ್ನಿಯ ಸ್ವಸ್ಥತೆಯನ್ನು ಕದ್ದುಕೊಂಡಿದ್ದಿ. ನಾನು ನಿನಗೆ ಹೇಳ್ತಾ ಇದ್ದೇನೆ, ನೀನು 7 ಪಟ್ಟದ ಹಿಂದಕ್ಕೆ ಕೊಡಬೇಕು ಆರೋಗ್ಯವನ್ನು. ನಾನು ಇದನ್ನು ಸಹಿಸುವುದೇ ಇಲ್ಲ. ನಾನು ಇದರ ವಿರುದ್ಧವಾಗಿ ನಿಲ್ತೇನೆ. ಆದ್ದರಿಂದ ನಾನು ಆತನ ಕಿರ್ಚಾಡಲು ಆರಂಭಿಸಿದೆ ಹಾಗೂ ಆತನ ಮೇಲೆ ನ್ಯಾಯ ತೀರ್ಪನ್ನು ಹೇಳಲು ಬರೆಯಲ್ಪಟ್ಟ ಜ್ಞಾನೋಕ್ತಿ ಹೇಳ್ತದೆ, ಕಳ್ಳನು ಸಿಕ್ಕಿಬಿದ್ದಾಗ ಆತನ 7 ಪಟ್ಟು ಹಿಂದಕ್ಕೆ ಕೊಡಬೇಕು. ಆ ಒಂದು ಜಡ್ಜ್ಮೆಂಟನ್ನು ನಾನು ಹೇಳ್ತಾ ಇದ್ದೆ. ಅಲ್ಲಿ ವಾಕ್ಯ ಹೇಳ್ತದೆ, ಆತನು ನಮ್ಮ ಬಾಯಿಯಲ್ಲಿ ಶ್ರೇಷ್ಠವಾದ ಸ್ತುತಿಯನ್ನು ಕೊಟ್ಟಿದ್ದಾನೆ. ನಾನು ಸಭೆಯಲ್ಲಿ ಸ್ತುತಿಸಲು ಆರಂಭಿಸಿದೆ. ನರ್ಸಸ್ ಬಂದು ನನಗೆ ಹೇಳಿದಾಗ, ನೀನು ಪಾಸ್ಟರ್ ಎಂಬುದಾಗಿ, ಇಲ್ಲ ನಾನು ಪಾಸ್ಟರ್ ಅಲ್ಲ ಎಂಬುದಾಗಿ ಹೇಳಿದೆ. ಆಸ್ಪತ್ರೆಯಲ್ಲಿ ಸ್ತುತಿಸ್ತಾ ಇದ್ದೆ. ನನಗೆ ಗೊತ್ತಿತ್ತು ನಾನು ಏನು ಮಾಡ್ತಾ ಇದ್ದೆ ಎಂಬುದು. ನಾನು ಸ್ತುತಿಸ್ತಾ ಇದ್ದೆ. ದೇವರು ಅನೇಕ ಅದ್ಭುತಗಳನ್ನು ನನ್ನ ಪತ್ನಿಯ ಜೀವಿತದಲ್ಲಿ ಮಾಡಿದ್ದಕ್ಕಾಗಿ ನಾನು ಸ್ತುತಿಸಲು ಆರಂಭಿಸಿದೆ ಹಾಗೂ ಜಡ್ಜ್ಮೆಂಟ್ ಹೇಳಲು ಆರಂಭಿಸಿದೆ. ಕೀರ್ತನೆ 49 ಅನುಸಾರವಾಗಿ. ಆದರೆ ಅವಳು ಕೂಡಲೇ ಗುಣ ಹೊಂದಿಲ್ಲ. ನನಗೆ ಗೊತ್ತು, ನನ್ನ ಆತ್ಮದಲ್ಲಿ ನಾನು ಗುಣ ಹೊಂದಿದ್ದೇನೆ ಅವಳು ಗುಣ ಹೊಂದಿದ್ದಾಳೆ ಎಂಬುದು. ಆದರೆ ಅವಳು ತಿಳ್ಕೊಳ್ಬೇಕು, ಪ್ರಕಟಣೆ ಅವಳಲ್ಲಿ ಬರಬೇಕು. ಅದಕ್ಕಾಗಿ ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ ನಂತರ ಡಾಕ್ಟರ್ ಹೇಳಿದರು, ಅವಳು ಕಡಿಮೆ ಅಂದರೂ 30 ದಿನಗಳ ರೆಸ್ಟ್ ತೆಗೆದುಕೊಳ್ಬೇಕು. ನಂತರ ಆಂಕಾಲಜಿಸ್ಟ್ ಕನ್ಸಲ್ಟೇಷನ್ಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗು ಎಂಬುದಾಗಿ. ಸರ್ಜರಿಯ ಮೇಲೆ ಹೊಂದಿಕೊಂಡು ಸರ್ಜನ್ ಏನು ಹೇಳಿದರು, ಬಯೋಪ್ಸಿ ರಿಪೋರ್ಟ್ ನೋಡಿದರೆ ಬಯೋಪ್ಸಿ ರಿಪೋರ್ಟ್ ಸ್ಪ್ರೆಡ್ಡಿಂಗ್ ಕ್ಯಾನ್ಸರ್ ಎಂಬುದಾಗಿ ಹೇಳಿತು. ಆದ್ದರಿಂದ ಕಿಮೋ ರೇಡಿಯೇಷನ್ ಥೆರಪಿಗೆ ಹೋಗಬೇಕು ಎಂದು ಡಾಕ್ಟರ್ ಹೇಳಿದರು. ನಾವು ಕಿಮೋ ರೇಡಿಯೇಷನ್ ಥೆರಪಿಗೆ ಹೋದೆವು. ಎಲ್ಲ ವಿಧೇಯತೆಯಿಂದ ಆಂಕಾಲಜಿಸ್ಟ್ ಮೀಟ್ ಮಾಡಿದೆವು. ಇನ್ನೊಂದು ಸ್ಕ್ಯಾನ್ ತೆಗೆದುಕೊಳ್ಳು, 1 ತಿಂಗಳಾಯಿತು. ಎಷ್ಟು ಹಬ್ಬಿದೆ ಎಂಬುದು ಗೊತ್ತಿಲ್ಲ. ನಾನು ಸರ್ಜನ್ ರಿಪೋರ್ಟ್ ನೋಡಿದೆ, ಅದು ನಿನ್ನ ಬ್ಯಾಕ್ ಬೋನಿಗೆ ಹಾಗೂ ಸಣ್ಣ ಕರುಳಿಗೆ ಹೋಗಿದೆ, ಬೇರೆ ಕಡೆ ಹಬ್ಬಿದೆ ಎಂಬುದಾಗಿ ನೋಡೋಣ ಹೇಳಿದರು. ಅದರ ಮೇಲೆ ನಾವು ಕಿಮೋಥೆರಪಿಗೆ ಹೋಗೋಣ ಅಥವಾ ರೇಡಿಯೋಥೆರಪಿಗೆ ಹೋಗೋಣ ಎಂದು ಡಾಕ್ಟರ್ ಹೇಳಿದರು. ನಾವು ಸ್ಕ್ಯಾನ್ ಸೆಂಟರ್ಗೆ ಹೋದೆವು, ಸ್ಕ್ಯಾನ್ ಮಾಡಲು. ಆದರೆ ಸ್ಕ್ಯಾನ್ ಸಮಯ ಬಂದಾಗ ಇವಳಿಗಾಗಿ ಟೋಕನ್ ಇತ್ತು. ಟೋಕನ್ ಪ್ರಕಾರ ನಾವು ಸ್ಕ್ಯಾನಿಗೆ ನಿಂತಿದ್ವಿ. ಮೆಷಿನ್ ನಿಂತು ಹೋಯಿತು, ಮೂವ್ ಆಗಲೇ ಇಲ್ಲ. ನಾಳೆ ಸ್ಕ್ಯಾನ್ ಮಿಷಿನಲ್ಲಿ ಸಮಸ್ಯೆ ಇದೆ, ನಾಳೆ ಬಾ ಹೇಳುವಾಗ ಮರುದಿನ ನಾನು ಸ್ಕ್ಯಾನಿಗೆ ಬಂದೆ. ಸ್ಕ್ಯಾನಿಗೆ ಬಂದ ತಕ್ಷಣ ಮೆಷಿನ್ ಸ್ಟಾಪ್ ಆಗಿತ್ತು. ದೊಡ್ಡ ಒಂದು ಆಸ್ಪತ್ರೆಯಲ್ಲಿ ಇಂಥ ಒಂದು ಇನ್ಸ್ಟ್ರೂಮೆಂಟಾ ಎಂಬುದಾಗಿ ಹೇಳಿದೆ. ಏನು ಪದೇ ಪದೇ ಹೋಗಿ ಬರುವುದು, ಇಷ್ಟು ಕೆಟ್ಟ ಒಂದು ಮಿಷಿನ್ಗಳ. ನಿನ್ನೆ ಬಹಳವಾದ ಜ್ವರ ಇತ್ತು, ಅವಳಿಗೆ ಬಹಳ ಬಲಹೀನತೆಯಿಂದ ಬಂದಿದ್ದಾಳೆ. ನೀವು ಹೇಳ್ತಾ ಇದ್ದೀರಿ ನಾಳೆ ಬನ್ನಿ ಎಂಬುದಾಗಿ. ನಾನು ಹೇಳಿದೆ, ಸಾರಿ, ಇದು ನನ್ನ ತಪ್ಪಲ್ಲ ಎಂಬುದು ಡಾಕ್ಟರ್ ಹೇಳಿದರು. ನಾಳೆ ಬನ್ನಿ ಹೇಳಿದಾಗ ಅವರು ಹೇಳಿದರು, ನಾಳೆ ಬನ್ನಿ ಹೇಳಿಲ್ಲ, ನೀನು ನನ್ನೊಂದಿಗೆ ಒಳಗೆ ಬಾ ನೋಡು ಎಂದು ಹೇಳಿದರು. ನಾನು ಸ್ಟೂಲಲ್ಲಿ ಕೂತು ಒಬ್ಸರ್ವ್ ಮಾಡ್ತಾ ಇದ್ದೆ. ಮಿಷಿನ್ ಮೂವ್ ಆಗಲು ಆರಂಭಿಸಿದ ಕೂಡಲೇ ನಿಂತು ಹೋಗ್ತಾ ಇತ್ತು. ನೋಡಿ ಸರ್, ನಾನು ಸ್ಟಾಪ್ ಮಾಡ್ತಾ ಇದ್ದೇನಾ? ಇಲ್ಲ, ಅದು ಅದರಷ್ಟೇ ಸ್ಟಾಪ್ ಆಗ್ತಾ ಇದೆ. ಆಗ ನನಗೆ ಅನಿಸಿತು, ನನ್ನ ಆತ್ಮದಲ್ಲಿ ದೇವರು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ನಾನು ಹೇಳಿದೆ, ನಾವು ಮನೆಗೆ ಹೋಗೋಣ ಎಂಬುದಾಗಿ. ನಾವು ಕರ್ತನ ಮೇಲೆ ಕಾದುಕೊಳ್ಳಲು ಆರಂಭಿಸಿದೆವು. ಅಂದರೆ ಪ್ರಾರ್ಥಿಸಿದರೆ ಕರ್ತನನ್ನು ಕಾದುಕೊಳ್ಳುವುದು, ಆತನ ಸ್ವರವನ್ನು ಕೇಳಿಕೊಳ್ಳಲು. ದಿನ ಹೋದಾಗೆ ನನ್ನ ಸುತ್ತಲಿರುವ ಜನರು ಹೇಳ್ತಾ ಇದ್ದರು, ಕಿಮೋ ರೇಡಿಯೇಷನ್ ಥೆರಪಿ ಬೇಗನೆ ಮಾಡು ಎಂಬುದಾಗಿ. ಆದರೆ ನಾವು ಕರ್ತನಲ್ಲಿ ನಿರೀಕ್ಷಿಸಿಕೊಂಡಿದ್ದೇವೆ. ದೇವರು ನನ್ನೊಂದಿಗೆ ಸ್ಪಷ್ಟವಾಗಿ ಮಲಾಕಿ 4ನೇ ಅಧ್ಯಾಯದಿಂದ ಮಾತಾಡಿದರು. ನನ್ನ ಒಂದು ಪತ್ನಿಯೊಂದಿಗೆ ಬೈಬಲಲ್ಲಿರುವ ಆ ವಾಕ್ಯವು ಬೈಬಲಿಂದ ಅವಳಲ್ಲಿ ಕುಣಿದಾಡಿದಂಗೆ ಬಂತು. ಕರ್ತನಿಗೆ ಭಯಪಡುವವರು ನೀತಿಯ ಸೂರ್ಯನು ತನ್ನ ಒಂದು ರೆಕ್ಕೆಗಳಲ್ಲಿ ಸ್ವಸ್ಥತೆಯನ್ನು ಹಿಡಿದುಕೊಂಡು ಬರುವನು ಹಾಗೂ ಧರ್ಮಮ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳಲ್ಲಿ ಮೂಡುವನು ಹಾಗೂ ಕೊಟ್ಟಿಗೆಯ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಡಿದಾಡುವಿರಿ. ಆ ಒಂದು ಧೈರ್ಯವು ನನ್ನ ಒಳಗಡೆ ಬಂತು, ಆ ಒಂದು ಸಾಕ್ಷಿ ನನ್ನಲ್ಲಿ ಬಂತು, ಆ ಒಂದು ಸಾರ ನನ್ನಲ್ಲಿ ಬಂತು. ಆದರೆ ನಾವು ಬಹು ಸಂತೋಷಗೊಂಡೆವು ಹಾಗೂ ಸಂಪೂರ್ಣವಾಗಿ
ಡಾಕ್ಟರ್ ಏನು ಹೇಳಿದ್ರೆ ಅದನ್ನು ನಾವು ಮರೆತು ಬಿಟ್ವಿ. ಮಲಾಕಿ 4:2 ವಚನ. ಆದರೆ ನನ್ನ ಅಣ್ಣ ನನಗೆ ಅವರ ಮನೆ ಕರೆದರು. ನಾನು ಕಿಮೋ ರೇಡಿಯೋಥೆರಪಿಗೆ ಹೋಗುವುದಿಲ್ಲ ಹೇಳಿದಾಗ ಒಮ್ಮೆ ನಾವು ಡಾಕ್ಟರ್ ಗುಡ್ ಬೈ ಹೇಳ್ಕೊಂಡು ನಾವು ಕೇವಲ ವಾಕ್ಯದ ಒಂದು ಥೆರಪಿಗೆ ಹೋದೆವು. ಅಣ್ಣ ಡಿಸ್ಕಸ್ ಮಾಡ್ತಾಯಿದ್ರು ನನ್ನೊಂದಿಗೆ ರಾತ್ರಿ 9 ಗಂಟೆಯಿಂದ 1 ಗಂಟೆಯವರೆಗೆ ಭಾಳ ವಿಷಯಗಳಲ್ಲಿ. ಆರಂಭದಲ್ಲಿ ಅವರು ಕೇಳಿದರು, ಅವರು ಹೇಳ್ತಾಯಿದ್ರು, ಯಾಕೆ ನೀವು ಕಿಮೋವನ್ನು ತೆಗೆದುಕೊಳ್ಬಾರ್ದು, ಕಿಮೋ ರೇಡಿಯೇಷನ್ ನಂಬಿಕೆಯಿಂದ ಯಾಕೆ ತೆಗೆದುಕೊಳ್ಬಾರ್ದು ಹೇಳಿದಾಗ ನಾನು ಅಣ್ಣನಿಗೆ ವಿವರಿಸಲು ಆರಂಭಿಸಿದೆ ಏನೆಲ್ಲ ನಡೆಯಿತು ಎಂಬುದಾಗಿ. ಹೇಗೆ ಸ್ಕ್ಯಾನ್ ಮಿಷಿನ್ ಸಮಸ್ಯೆ ಬಂತು, ಹೇಗೆ ನಾವು ಕರ್ತನಿಗೆ ನಿರೀಕ್ಷಿಸಿದೆವು, ಹೇಗೆ ದೇವರು ನಮ್ಮ ಪತ್ನಿಯೊಂದಿಗೆ ಮಾತಾಡಿದರು ವಾಕ್ಯದೊಂದಿಗೆ, ಇದನ್ನೆಲ್ಲ ಅಣ್ಣನಿಗೆ ಹೇಳಿದಾಗ ಈಗ ನನಗೆ ಗೊತ್ತು ಖಚಿತವಾಗಿ ಅವಳು ಗುಣ ಹೊಂದಿದ್ದಾಳೆ ಎಂಬುದಾಗಿ ನಾವು ಅಣ್ಣಗೆ ಹೇಳಿದೆ. ಅವಳು ಗುಣ ಹೊಂದಿದಾಗ ಯಾಕೆ ಕಿಮೋ ರೇಡಿಯೇಷನ್ ಥೆರಪಿ ಅಗತ್ಯತೆ? ಆಗ ಅಣ್ಣನ ಹೇಳಿದರು, ನಾನು ನಿನಗೆ ಪರೀಕ್ಷಿಸ್ತಾ ಇದ್ದೆ, ಕೇವಲ ನಿನಗೆ ನೀನು ಊಹೆಯಲ್ಲಿ ನಿರ್ಧಾರ ತೆಗೆದುಕೊಳ್ತೀಯಾ ಅಥವಾ ನಂಬಿಕೆ ಮೇಲೆ ತೆಗೆದುಕೊಳ್ತೀಯಾ ಎಂಬುದಾಗಿ ನಾನು ಪರೀಕ್ಷಿಸ್ತಾ ಇದ್ದೆ. ಒಂದು ವೇಳೆ ಊಹೆಯ ಮೇಲೆ ತೆಗೆದುಕೊಂಡ್ರೆ ಅದು ಶೈತಾನನಾಗಿದೆ. ಯಾಕೆಂದರೆ ನನಗೆ ಗೊತ್ತು ದೇವರು ನನಗೆ ಫೈಲ್ಸ್ನ ಹೇಗೆ ಗುಣಪಡಿಸಿದ್ದಾರೆ ಎಂಬುದಾಗಿ. ನನ್ನ ಮನಸ್ಸು ಯಾವಾಗಲೂ ಹೇಳ್ತದೆ ದೇವರು ಸ್ವಸ್ಥಪಡಿಸೋ ದೇವರು ಎಂಬುದಾಗಿ. ಆದರೆ ನನಗೆ ನನ್ನ ಆತ್ಮದಲ್ಲಿ ಪ್ರಕಟಣೆ ಇರುವುದಿಲ್ಲ. ಅದೇ ರೀತಿ ನನ್ನ ಪತ್ನಿಯೊಂದಿಗೆ ಕೂಡ 1993 ನನ್ನ ಮಗನು ರಿಪೇರ್ ಮಾಡಲಾರದಂಥ ಹಾರ್ಟ್ ಡ್ಯಾಮೇಜಿಂದ ಗುಣವಾಗಿದ್ದನು. ಅಂಥ ಅದ್ಭುತಗಳು ನೋಡಿದೆ. ನಂತರ ಸ್ಪಾಂಡಿಲೈಟಿ, ನನ್ನ ನೀ ಜಾಯಿಂಟ್ ಪೇನ್ ಎಲ್ಲವೂ ಗುಣ ಹೊಂದಿದ್ದರಿಂದ ನಂಬಿಕೆಯ ಮೂಲಕ ಈ ಸಮಯದಲ್ಲಿ ಕೂಡ ನಾನು ಆ ಒಂದು ಅನಿಸಿಕೆಯಲ್ಲಿ ಇರಬಾರ್ದು. ಈ ಬಾರಿ ಕೂಡ ನನ್ನಲ್ಲಿ ನಂಬಿಕೆ ಇರಬೇಕು. ನಾನು ಮೆಡಿಸಿನ್ ತೆಗೆದುಕೊಳ್ಳದಂತೆ, ಅಂದರೆ ಒಂದು ವರ್ಗದ ಜನರು ಅವರು ಮೆಡಿಸಿನನ್ನೇ ತೆಗೆದುಕೊಳ್ಳೋದಿಲ್ಲ. ಅವರು ಹೇಳ್ತಾರೆ ಮೆಡಿಸಿನ್ ತಗೊಂಡು ನೀವು ಪಾಪಿಗಳು ಎಂಬುದಾಗಿ. ಅವರು ಕಮ್ಯುನಿಯನ್ ಕೂಡ ಕೊಡೋದಿಲ್ಲ. ಯಾಕೆ ಗೊತ್ತಾ? ಅದು ಅವರ ಸಿದ್ಧಾಂತವಾಗಿದೆ. ಸಿದ್ಧಾಂತವು ನಿಮಗೆ ಸಹಾಯ ಮಾಡುವುದಿಲ್ಲ. ಮೆಡಿಸಿನ್ ತಗೊಳ್ಳದೆ ಇರುವುದು ಅದು ನಂಬಿಕೆ ಅಲ್ಲ. ನೀವು ನಂಬಿಕೆ ತೆಗೆದುಕೊಳ್ಳದೆ ಇರುವಂಥದ್ದು ಅಥವಾ ಡಾಕ್ಟರ್ಗಳಲ್ಲಿ ಹೋಗದೆ ಇರುವಂಥದ್ದು ನಂಬಿಕೆ ಅಲ್ಲ. ಅದು ಏನು ಅವಿಶ್ವಾಸವಲ್ಲ, ಅದು ಡೌಟ್ ಅಲ್ಲ. ಆದರೆ ನಂಬಿಕೆ ಏನೆಂದರೆ ನಂಬಿಕೆಯು ದೇವರ ವಾಕ್ಯದಲ್ಲಿ, ನಂಬಿಕೆಯು ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಇರುವಂಥದ್ದು. ದೇವರ ವಾಕ್ಯ ನಿಮ್ಮ ಬಾಯಿಯಲ್ಲಿರುವಾಗ, ನಿಮ್ಮ ಹೃದಯದಲ್ಲಿರುವಾಗ ಅದು ನಂಬಿಕೆ ಆಗಿದೆ. ನಂಬಿಕೆಗೆ ಹೃದಯದ ಮತ್ತು ಬಾಯಿಯ ಕನೆಕ್ಷನ್ ಇದೆ. ವಾಕ್ಯವು ನಿಮ್ಮ ಹೃದಯದಲ್ಲಿ ಹೋದರೆ ನೀವು ನಾನು ನಂಬ್ತೇನೆ ಹಾಗೂ ಮೆಡಿಸಿನ್ ತೆಗೆದುಕೊಳ್ಳುವುದಿಲ್ಲ ಹೇಳಿದರೆ ನೀವು ನಿಮ್ಮ ನಾಶನವಾಗ್ತದೆ. ಅಂದರೆ ಅದಕ್ಕಾಗಿ ಅಣ್ಣ ನನಗೆ ಪದೇ ಹೇಳ್ತಾ ಇದ್ರು, ಈಗ ನನಗೆ ಗೊತ್ತು ಬ್ರದರ್, ನಿನ್ನ ಆತ್ಮದಲ್ಲಿ ಒಂದು ಪ್ರಕಟಣೆ ಇದೆ ಎಂಬುದಾಗಿ. ಅದಕ್ಕಾಗಿ ಧೈರ್ಯದಿಂದ ನೀನು ನಿನ್ನ ಸಮಯಕ್ಕೆ ಹೊಂದಿಕೊಂಡಿರು. ಆದರೆ ನಾನು ಡಬ್ಬಲ್ ಆಗಿ ಶೋರ್ ಮಾಡಲು ಬಯಸ್ತೇನೆ. ನೀನು ರಿಸ್ಕನ್ನು ತೆಗೆದುಕೊಳ್ಬಾರ್ದು. ಏನಾದರೂ ನಾಳೆ ನಡೆದರೆ ಪ್ರತಿಯೊಬ್ಬರು ನಿನ್ನನ್ನು ದೂಷಿಸ್ತಾರೆ. ನೋಡಿ, ಇವರು ವಿದ್ಯಾಭ್ಯಾಸ ಹೊಂದಿದ ಮೂರ್ಖರೆಂಬುದಾಗಿ. ಅವರು ಕ್ಯಾನ್ಸರ್ಗೆ ಮೆಡಿಸಿನ್ ತೆಗೆದುಕೊಳ್ತಾ ಇಲ್ಲ ಹಾಗೂ ಬೇಗನೆ ಪತ್ನಿಯನ್ನು ಕಳ್ಕೊಂಡಳು ಎಂಬುದಾಗಿ ಹೇಳ್ತಾರೆ. ಇಂಥ ನಕಾರಾತ್ಮಕ ನನಗೆ ರಿಪೋರ್ಟ್ ಬೇಕಾಗಿರಲಿಲ್ಲ. ಅದಕ್ಕಾಗಿ ನಾನು 2 ಬಾರಿ ನಿನ್ನ ಹತ್ರ ಕೇಳ್ತಾ ಇದ್ದೆ, ನಿನ್ನಲ್ಲಿ ನಂಬಿಕೆ ಇದೆಯೋ ಅಥವಾ ಊಹೆ ಎಂಬುದಾಗಿ. ಊಹೆ ಅಂದರೆ ಏನು? ಹೃದಯದಲ್ಲಿ ವಾಕ್ಯವಿಲ್ಲ, ನೀವು ಯೋಚಿಸ್ತೀರಿ ನಿಮ್ಮಲ್ಲಿ ನಂಬಿಕೆ ಇದೆ ಎಂಬುದಾಗಿ. ಅಂದರೆ ಮಾನಸಿಕವಾಗಿ ನೀವು ಆಲೋಚನೆಯಲ್ಲಿರುವುದು. ಅಂದರೆ ನಿನ್ನ ಹಿಂದಿನ ಅನುಭವಗಳಿಂದ ದೇವರು ಸ್ವಸ್ಥಪಡಿಸ ದೇವರು ಎಂಬುದಾಗಿ ಭಾವಿಸಿ ದೇವರು ನಮ್ಮನ್ನು ಸ್ವಸ್ಥಪಡಿಸ್ತಾರೆ ಎಂಬುದಾಗಿ ಹೆಮ್ಮಿಸುವುದು ಇದು ನಂಬಿಕೆಯಲ್ಲ. ಹೌದು, ದೇವರು ನಮ್ಮನ್ನು ಸ್ವಸ್ಥಪಡಿಸೋ ದೇವರಾಗಿದ್ದಾರೆ. ನಾವು ನೋಡ್ತೇವೆ ಬಹುತೇಕ ಎಲ್ಲ ಕ್ರೈಸ್ತರ ವಿಶ್ವಾಸ ಏನೆಂದರೆ ದೇವರು ಸ್ವಸ್ಥಪಡಿಸೋ ದೇವರು ಎಂಬುದಾಗಿ. ಎಲ್ಲ ಕ್ರೈಸ್ತರು ನಂಬ್ತಾರೆ ಸುವಾರ್ತೆ ನಡುವೆ ಅದ್ಭುತಗಳು ಹಾಗೂ ಅವರು ಕೇಳುವ ಸ್ವಸ್ಥತೆ ಸಾಕ್ಷಿಗಳ ಮೂಲಕ. ಆದರೆ ಪ್ರಾಕ್ಟಿಕಲ್ ಆಗಿ 99% ಕ್ರೈಸ್ತರು ಅಸ್ವಸ್ಥತೆಯಲ್ಲಿ ಜೀವಿಸ್ತಾರೆ. ಯಾಕೆ? ಅವರ ನಂಬಿಕೆ ಇಲ್ಲ. ನಂಬಿಕೆ ಯಾಕಿಲ್ಲ?
ಸ್ವಸ್ಥತೆಯ ವಾಕ್ಯವು ಅವರ ಆತ್ಮದಲ್ಲಿ ಇಲ್ಲ. ವಾಕ್ಯವು ಹೃದಯದಲ್ಲಿ ಇಲ್ಲದಿದ್ದರೆ ಪ್ರಕಟಣೆ ಇಲ್ಲ. ಪ್ರಕಟಣೆ ಇಲ್ಲದಿದ್ದರೆ ನಂಬಿಕೆ ಇಲ್ಲ. ಇದು ಕೇವಲ ನಮ್ಮ ಊಹೆ ಆಗಿದೆ. ನೀವು ಏನೋ ಊಹಿಸ್ತಾ ಇದ್ದೀರಿ. ಪ್ರತಿಯೊಬ್ಬರು ಸ್ವೀಕರಿಸ್ತಾರೆ ಸ್ವಸ್ಥತೆ ಪಡಿಸುವ ದೇವರು ಎಂಬುದಾಗಿ. ಆದರೆ ಯಾಕೆ ಎಲ್ಲರೂ ಸ್ವಸ್ಥತೆಯನ್ನು ಅನುಭವಿಸ್ತಾ ಇಲ್ಲ, ಆನಂದಿಸ್ತಾ ಇಲ್ಲ? ಯಾಕೆ ರೋಗರಹಿತ ಜೀವಿತ ಇಲ್ಲ? ಯಾಕೆಂದರೆ ಅವರ ಆತ್ಮದಲ್ಲಿ ಪ್ರಕಟಣೆ ಇಲ್ಲ. ಇಲ್ಲವಾಗಿದ್ದರೆ ದೇವರ ವಾಕ್ಯವು ಅವರ ಆತ್ಮದಲ್ಲಿ ನೆಲೆಗೊಂಡಿಲ್ಲ. ದೇವರ ವಾಕ್ಯವು ಆತ್ಮದಲ್ಲಿ ನೆಲೆಗೊಂಡ್ರೆ ಪರಿಶುದ್ಧಾತ್ಮನ ಪ್ರಕಟಣೆ ಬರುವುದು. ಆಗ ನಿಮ್ಮದಲ್ಲಿ ಆ ಖಚಿತತೆ ಇರುತ್ತೆ, ನಿಮ್ಮಲ್ಲಿ ಆ ಸಾಕ್ಷಿ ಇರುತ್ತದೆ, ನಿಮ್ಮಲ್ಲಿ ಆ ಸಾರವಿರುತ್ತದೆ, ನಿಮ್ಮಲ್ಲಿ ತಿಳ್ಕೊಂಡ ಜ್ಞಾನವಿರ್ತದೆ. ನನಗೆ ಗೊತ್ತು ಎಂಬುದಾಗಿ. ಇಡೀ ಲೋಕ ನನ್ನ ವಿರುದ್ಧವಾಗಿ ಇದ್ದರೂ ಕೂಡ ನನಗೆ ಖಂಡಿತವಾಗಿ ಗೊತ್ತಿರುತ್ತೆ. ದೇವರ ವಾಕ್ಯವು ನನ್ನ ಹೃದಯದಲ್ಲಿ ಇರುವುದು ನನಗೆ ಒಂದು ದೃಢೀಕರಣ ಕೊಡ್ತದೆ. ನನ್ನ ಹೃದಯದಲ್ಲಿರುವ ವಾಕ್ಯವು ಪ್ರಕಟಿಸಲ್ಪಟ್ಟ ವಾಕ್ಯ, ರೇಮ ವಾಕ್ಯ, ಅದು ನನಗೆ ಮನವರಿಕೆ ಮಾಡ್ತದೆ, ನನಗೆ ಒಂದು ಖಚಿತತೆ ಕೊಡ್ತದೆ. ಅದು ಏನು ನಡೆದಿದೆ, ಏನು ಹೇಳ್ತದೆ, ಅದು ನಡೆದಿದೆ. ನನ್ನ ಇಂದ್ರಿಯಗಳಿಂದ ನಾನು ನೋಡದೇ ಇದ್ದರೂ ಕೂಡ ನನ್ನ ಆತ್ಮದಲ್ಲಿ ನನಗೆ ಗೊತ್ತು, ನನ್ನ ದೇವರು ಏನು ಹೇಳ್ತಾರೆ ತನ್ನ ವಾಕ್ಯದಲ್ಲಿ ಸತ್ಯವೆಂಬುದಾಗಿ. ಆದ್ದರಿಂದ ಅದಕ್ಕೆ ನಾವು ನಂಬಿಕೆ ಹೇಳ್ತೇವೆ. ಆದರೆ ಊಹೆ ಏನೆಂದರೆ ಅದಕ್ಕೆ ಖಚಿತತೆಯೇ ಇರುವುದಿಲ್ಲ. ಅಲ್ಲಿ ಭಯವಿರುತ್ತೆ, ಸಂಶಯ ಇರುತ್ತೆ ಹೃದಯದಲ್ಲಿ. ಭಯ ಮತ್ತು ಸಂಶಯ ಇರುವಾಗ, ಹೃದಯದಲ್ಲಿ ಇರುವಾಗ ದೇವರ ವಾಕ್ಯದ ಅನುಸಾರ ನಿಮಗೆ ಜ್ಞಾನ ಇರುವುದಿಲ್ಲ. ಆಗ ನೀವು ಅಲೆದಾಡ್ತೀರಿ. ನೀವೇನ ಮಾಡ್ತೀರಿ? ನೀವು ಅಲೆದಾಡ್ತೀರಿ. ಒಂದು ದಿನ ನೀವು ವಾಕ್ಯವನ್ನು ಧ್ಯಾನಿಸಿ ಸ್ವಸ್ಥತೆಯ ಸಂದೇಶವನ್ನು ಕೇಳುವಾಗ ನಿಮ್ಮ ನಂಬಿಕೆಯು ಬಹು ಬಲವಾಗಿರ್ತದೆ. ನೀವು ಕುಣಿದಾಡುತ್ತಾ ಸ್ವಸ್ಥತೆ ಆಗಿದ್ದೀರಿ ಹೇಳ್ತೀರಿ. ಆದರೆ ಮರುದಿನ ಆ ಲಕ್ಷಣಗಳು ಕಂಡು ಬಂದಾಗ, ಡಾಕ್ಟರ್ ರಿಪೋರ್ಟ್ಸ್ಗಳು ಸ್ಟ್ರಾಂಗ್ ಆಗಿ ನಿಮಗೆ ಹೇಳುವಾಗ ನಿಮ್ಮ ನಂಬಿಕೆಯ ಹಂತ ಕಡಿಮೆ ಆಗಿ ಹೋಗ್ತದೆ. ಯಾಕೆಂದರೆ ಅದು ಅನಿಸಿಕೆಯ ಮೇಲಿದೆ. ಅದಕ್ಕಾಗಿಯೇ ನಾವು ಅಲೆದಾಡುವ ನಂಬಿಕೆ ಹೇಳ್ತೇವೆ. ಯಾಕೋಬ 1:6-7 ಹೇಳ್ತದೆ, ಯಾರೆಲ್ಲ ಅಲೆದಾಡ್ತಾರೋ ಅವರು ಈ ದೇವರಿಂದ ಏನಾದರೂ ಹೊಂದಿಕೊಳ್ತಾರೆ ಎಂಬುದಾಗಿ ಭಾವಿಸದಿರಲಿ. ನೀವು ಏನು ಕೂಡ ಹೊಂದಿಕೊಳ್ಳುವುದಿಲ್ಲ ದೇವರಿಂದ. ನೀವು ಅತ್ತ ಇತ್ತ ಅಲೆದಾಡಿದರೆ ಅಂದರೆ ನಾವು ನಮ್ಮ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಎಂದಿಗೂ ನಾವು ಗಾಳಿಗೆ ಬಡಿದಾಡಬಾರ್ದು. ನೀವು ಬಲಿದಾಡಿದರೆ ಗಾಳಿಯ ರೀತಿಯಲ್ಲಿ ನೀವು ನಂಬಿಕೆಯನ್ನು ಹೊಂದಿಕೊಳ್ಳುವುದಿಲ್ಲ. ನೋಡಿ, ಅಣ್ಣನ ಅದಕ್ಕಾಗಿ ನನ್ನಲ್ಲಿ ನಿಜವಾಗಿ ನಂಬಿಕೆ ಇದೆಯೋ ಅಥವಾ ಅಲೆದಾಡುವ ನಂಬಿಕೆ ಇದೆಯೋ ಎಂಬುದಾಗಿ ನನಗೆ ಪರೀಕ್ಷಿಸಲು ಕರೆದಿದ್ದರು. ಅವರು ನನಗೆ ಹೇಳಿದ್ದು ಒಂದೇ ಒಂದು ಕಂಡೀಷನ್ನಿಂದ ನಿನ್ನನ್ನು ಬಿಟ್ಟು ಬಿಡ್ತೇನೆ. ನೀನು ಮತ್ತು ನಿನ್ನ ಪತ್ನಿ ಈ ದಿನದಿಂದ ಬೈಬಲ್ ಸುವಾರ್ತೆಯಲ್ಲಿರುವ ಎಲ್ಲ ಸ್ವಸ್ಥತೆಯ ಅದ್ಭುತಗಳು ತೆಗೆದುಕೊಂಡು ಧ್ಯಾನಿಸು. ಏನೆಲ್ಲ ಅದ್ಭುತಗಳನ್ನು ನೀವು ನೋಡ್ತೀರಾ ಅದೇ ನಿನ್ನ ಪತ್ನಿಯಲ್ಲಿ ನಡೆದಿದೆ ಎಂಬುದಾಗಿ ನೀನು ನೋಡಬೇಕು. ಹಾಗೂ ಅದನ್ನು ನೋಟ್ಬುಕ್ ಪುಸ್ತಕದಲ್ಲಿ ಬರೆದು ಪ್ರತಿದಿನ ನೀನು ಅದನ್ನು ಧ್ಯಾನಿಸಬೇಕು. ನಾನು ನಿನಗೆ ಮಧ್ಯದಲ್ಲಿ ವಿಸಿಟ್ ಮಾಡ್ತೇನೆ, ನೀನು ಮಾಡ್ತೀಯೋ ಇಲ್ಲ ಎಂಬುದಾಗಿ ನೋಡ್ತೇನೆ. ನೋಡಿ, ಏನೆಲ್ಲ ನೀನು ಧ್ಯಾನಿಸ್ತೇವೆ ಅದನ್ನು ನೋಟ್ಸಲ್ಲಿ ಬರೀ ಎಂಬುದಾಗಿ ಹೇಳಿದ. ಅಣ್ಣನಿಗೆ ನಾನು ಒಪ್ಪಿಕೊಳ್ತೇನೆ ಎಂದು ಹೇಳಿದೆ. ಆ ದಿನದಿಂದ ನಾವು ಅಣ್ಣನಿಂದ ನನ್ನ ನಾಯಕನ ಕೊಟ್ಟ ನಿಯಮಗಳನ್ನು ಪಾಲಿಸಿದೆ ಹಾಗೂ ಪರಿಶುದ್ಧಾತ್ಮನ ಮಾರ್ಗದರ್ಶನದೊಂದಿಗೆ ಸ್ವಸ್ಥತೆ ವಾಕ್ಯಗಳನ್ನು ಧ್ಯಾನಿಸಲು ಆರಂಭಿಸಿದೆ. ಎಷ್ಟು ನಾವು ಧ್ಯಾನಿಸಿದೆವೋ ಅಷ್ಟಾದ ಪ್ರಕಟಣೆ ನಾವು ಹೊಂದಿಕೊಂಡೆವು. ಅಧಿಕವಾದ ಪ್ರಕಟಣೆ, ಅಧಿಕವಾದ ನಂಬಿಕೆ. ಅಧಿಕವಾದ ನಂಬಿಕೆ ಏನೆಂದಿಗೂ ಅಲೆದಾಡುವುದು ಇಲ್ಲ. ನಂಬಿಕೆಯಲ್ಲಿ ಆ ಖಚಿತತೆ ಬಂತು, ದೃಢೀಕರಣ ಬಂತು, ಆ ಸಾರನಲ್ಲಿ ಬಂತು, ನಂಬಿಕೆ ಬಂದಿತು. ಆ ನಂಬಿಕೆಯು ಎಲ್ಲ ಶರೀರದ ಕ್ಯಾನ್ಸರಸ್ ಕಣವನ್ನು ಜಯಿಸಿದ್ದು. 3 ತಿಂಗಳಲ್ಲಿ ಅವಳು ಸಂಪೂರ್ಣವಾಗಿ ನಾರ್ಮಲ್ ಆದ್ಲು. 3 ತಿಂಗಳಲ್ಲಿ ಸಂಪೂರ್ಣವಾಗಿ ನಾರ್ಮಲ್ ಆದ್ಲು. ಯಾಕೆ ಈ ಎಲ್ಲ ಸಾಕ್ಷಿಗಳು ನಾನು ಹೇಳ್ತಾ ಇದ್ದೇನೆಂದರೆ, ನೀವು ನಂಬಿಕೆ ಏನೆಂಬುದಾಗಿ ತಿಳ್ಕೊಳ್ಬೇಕು. ನಂಬಿಕೆಯು ಊಹೆ ಅಲ್ಲ, ನಂಬಿಕೆಯು ನಿರೀಕ್ಷೆ ಅಲ್ಲ,
ನಂಬಿಕೆಯು ನಿಮ್ಮ ಒಂದು ಆಲೋಚನೆಗಳಲ್ಲ. ಈ ದಿನ ಸಭೆಯು ಅಂದರೆ ಯೋಚನೆ ಮಾಡ್ತಾ ಇದ್ದಾರೆ, ಓ ನಾನು ವಿಶ್ ಮಾಡೋದು ಅಂದರೆ, ಓ ನಾನು ವಿಶ್ ಮಾಡ್ತೇನೆ, ದೇವರು ನನಗೆ ಗುಣಪಡಿಸಬೇಕು, ರೋಗರಹಿತ ಜೀವಿತವನ್ನು ಜೀವಿಸಬೇಕು, ನಾನು ಜಯಶಾಲಿಗಿಂತ ಜಯಶಾಲಾಗಿದ್ದೇನೆ, ನಾನು ಜಯಿಸುವಾತನು. ನಿನ್ನ ವಿಶ್, ನಿನ್ನ ಆಸೆಯು ನಿಮಗೆ ಯಾವುದು ಸಹಾಯ ಮಾಡುವುದಿಲ್ಲ. ಕೇವಲ ನಿನ್ನ ನಂಬಿಕೆ ನಿನಗೆ ಸಹಾಯ ಮಾಡುವುದು. ಕೇವಲ ನಿನ್ನ ನಂಬಿಕೆ ಮಾತ್ರ ನಿನಗೆ ಸಹಾಯ ಮಾಡುವುದು. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನೀತಿವಂತನು ತನ್ನದೇ ನಂಬಿಕೆಯಿಂದ ಬದುಕಬೇಕು. ನೀವು ನಿಮ್ಮ ಒಂದು ಆಸೆಯಿಂದ ಜೀವಿಸುವುದಲ್ಲ, ನಿಮಗೇನು ಬೇಕು ಎಂಬುದರ ಮೂಲಕ ಅಲ್ಲ ನೀವು ಜೀವಿಸುವುದು. ನೀವು ಜೀವಿಸುವಂಥದ್ದು ನೀವೇನು ನಂಬ್ತೀರಿ ಅದರ ಮೇಲೆ. ಯೇಸು ಪದೇ ಪದೇ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ಅನುಸಾರವಾಗಿ ನಿನಗೆ ನಡೆಯಲಿ, ನಿನ್ನ ನಂಬಿಕೆ ಅನುಸಾರವಾಗಿ ನಿನಗೆ ನಡೆಯಲಿ. ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿದ್ರೆ ಎಲ್ಲವೂ ಸಾಧ್ಯ. ಮಾರ್ಕ 9:23 ಹೇಳ್ತದೆ, ನೀನು ನಂಬಿದ್ರೆ ಎಲ್ಲವೂ ಸಾಧ್ಯ. ಆದರೆ ಸತ್ಯವೇದವು ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತದೆ, ನಂಬಿದವನಿಗೆ ಎಲ್ಲವೂ ಸಾಧ್ಯ, ಅಥವಾ ದೇವರಿಗೆ ಎಲ್ಲವೂ ಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ. ನೀವು ನಂಬಿದರೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರು ಹೇಳ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಎಂಬುದಾಗಿ. ಆದರೆ ಯೇಸು ಹೇಳ್ತಾರೆ, ನಂಬಿದವನಿಗೆ ಎಲ್ಲವೂ ಸಾಧ್ಯ. ಆಗ ನೀವು ದೇವರ ಒಂದು ಸಾಮರ್ಥ್ಯ ಮತ್ತು ದೇವರ ಒಂದು ಬಲವನ್ನು ಹೊಡೆದುಕೊಳ್ತೀರಿ ಈ ಲೋಕದಲ್ಲಿ ಜೀವಿಸಲು. ಯಾವ ರೀತಿ? ನೀವು ನಂಬಿದ್ರೆ, ನೀವು ನಂಬಿದ್ರೆ ನೀವು ದೇವರ ಹಾಗೆ ಜೀವಿಸಬಹುದು. ಇದರ ಅರ್ಥವೇನು? ನಿಮ್ಮ ಒಳಗಡೆ ಜೀವಿಸುವ ದೇವರು ನಿನ್ನ ಮೂಲಕ ಪ್ರಕಟಿಸುವನು, ಪ್ರತ್ಯಕ್ಷವಾಗುವನು. ಆತನಿಗೆ ಮಹಿಮೆಯನ್ನು ತರಲು ನಿನ್ನ ಶರೀರದ ಮೂಲಕ, ನಿನ್ನ ಮೂಲಕ. ಅದೇ ದೇವರ ಒಂದು ಮುಖ್ಯ ಉದ್ದೇಶವಾಗಿದೆ. ದೇವರು ಘನಪಡಿಸಲ್ಪಡಬೇಕು. ಕ್ರಿಸ್ತನು ಎಲ್ಲದರ ಮೇಲೆ ಘನ ಹೊಂದಬೇಕು. ನಮ್ಮ ಮೂಲಕ ಆತನಿಗೆ ಶರೀರ ಬೇಕು. ಅದಕ್ಕಾಗಿ ಆದರೆ ಆತನು ಕೆಲಸ ಮಾಡಲು ಅಥವಾ ತನ್ನನ್ನು ಪ್ರತ್ಯಕ್ಷಪಡಿಸಲು ಆಗುವುದಿಲ್ಲ ನೀನು ಮತ್ತು ನಾನು ಆತನಿಗೆ ಅನುಮತಿಸದೇ ಇದ್ದರೆ. ನಾನು ಪುನಃ ಹೇಳ್ತಾ ಇದ್ದೇನೆ, ಹೌದು, ಆತನು ಸಾರ್ವಭೌಮನಾದ ದೇವರಾಗಿದ್ದಾನೆ. ಆ ದಿನಗಳಲ್ಲಿ ಸಾರ್ವಭೌಮನಾದ ದೇವರಂದರೆ ಆತನಿಗೆ ಏನು ಬೇಕೋ ಆತನು ಮಾಡ್ತಾನೆ ಎಂಬುದಾಗಿ. ಆದರೆ ಈಗ ನನಗೆ ಗೊತ್ತು, ನಾನು ದೇವರ ಒಂದು ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದೆ. ನನಗೆ ಒಂದು ಉಚಿತ ಚಿತ್ತವಿದೆ. ದೇವರು ನನ್ನ ಚಿತ್ತವನ್ನು ಮೀರಿ ಹೋಗಿ ನನ್ನ ಜೀವಿತದಲ್ಲಿ ಏನೂ ಮಾಡುವುದಿಲ್ಲ. ಆತನು ಆ ರೀತಿ ಮಾಡುವುದೇ ಇಲ್ಲ. ನನಗೆ ಒಂದು ಸ್ವತಂತ್ರತೆಯ ಚಿತ್ತವನ್ನು ಕೊಟ್ಟಿದ್ದಾರೆ. ನಾನು ಆತನಿಗೆ ಅನುಮತಿಸಿದರೆ ಮಾತ್ರನೇ ಆತನು ಕಾರ್ಯ ಮಾಡ್ತಾನೆ. ನಾನು ಆತನಿಗೆ ಅನುಮತಿ ಕೊಟ್ಟರೆ ಮಾತ್ರನೇ ಆತನು ಮಾಡ್ತಾನೆ. ಸೈತಾನನು ಕೂಡ ನನ್ನ ಜೀವಿತದಲ್ಲಿ ಆತನು ಕಾರ್ಯ ಮಾಡಲು ಆಗುವುದಿಲ್ಲ, ನನ್ನ ಶರೀರ ಮುಟ್ಟಲಾಗುವುದಿಲ್ಲ. ಯಾವಾಗ ನಾನು ಆತನಿಗೆ ಅನುಮತಿ ಕೊಡ್ತೇನೋ ಆತನು ನನ್ನ ಶರೀರವನ್ನು ಮುಟ್ಟಲು ಶಕ್ತನಾಗಿದ್ದಾನೆ. ನನಗೆ ಒಂದು ಸ್ವತಂತ್ರತೆಯ ನಾನು ಸ್ವತಂತ್ರತೆಯ ಮನುಷ್ಯನು. ನಾನು ಆತನಿಗೆ ಎದುರಿಸಬಹುದು ಅಥವಾ ಅನುಮತಿಸಬಹುದು. ಅದೇ ರೀತಿ ಕ್ರಿಸ್ತನನ್ನು ನಾನು ಅನುಮತಿಸಬಹುದು, ನನ್ನ ಮೂಲಕ ಚಲಿಸಲು, ಜೀವಿಸಲು ಆತನಿಗೆ ಅನುಮತಿ ಕೊಡಬಹುದು. ಏನೇ ನಾನು ಅನುಮತಿ ಕೊಡ್ತೇನೋ ಅದು ಈ ಲೋಕದಲ್ಲಿ ಕಾಣಲ್ಪಡ್ತದೆ. ನಾನು ಏನೆಲ್ಲ ಕಳ್ಕೊಳ್ತೇನೆ ಅದು ಕಳ್ಕೊಳ್ಪಡ್ತದೆ. ನಾನು ಏನೆಲ್ಲ ಮರೆತು ಬಿಡ್ತೇನೆ ಅದು ಕೂಡ ಮರೆತು ಹೋಗ್ಬಿಡ್ತದೆ. ನಾನು ಏನೆಲ್ಲ ಯಾವುದಕ್ಕೆ ಕೂಡ ಪ್ರವೇಶ ಇಲ್ಲ ಹೇಳಿದ್ರೆ ಅದಕ್ಕೆ ಪ್ರವೇಶವಿರುವುದಿಲ್ಲ. ನನಗೆ ಅಧಿಕಾರವಿದೆ. ದೇವರು ನನಗೆ ಸಂಪೂರ್ಣ ಫಲ ಮತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ ನಮಗಾಗಿ. ನಾವು ಆತನಿಗೆ ಅನುಮತಿಸದಿದ್ದರೆ ಆತನು ಏನೂ ಮಾಡಲಾರನು. ನೀನು ಆಗ ಕೇಳ್ಬೋದು, ನನಗೆ ಹೇಗೆ ಅನುಮತಿಸುವುದು ಎಂಬುದಾಗಿ. ಹೇಗೆ ದೇವರನ್ನು ನನ್ನ ಜೀವಿತದಲ್ಲಿ ಅನುಮತಿಸುವುದು? ನೀವು ದೇವರನ್ನು ಅನುಮತಿಸುವುದು ಯಾವ ರೀತಿ? ನಂಬಿಕೆಯ ಮೂಲಕ ಮಾತ್ರನೇ. ನೀವು ನಂಬಿದಾಗ ದೇವರಿಗೆ ನಿಮ್ಮ ಮೂಲಕ ಕಾರ್ಯ ಮಾಡಲು ಅನುಮತಿಸ್ತೀರಿ. ನೀವು ನಂಬದಿದ್ರೆ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಮೂಲಕ ಏನು ಮಾಡಲಾರನು. ಪೌಲನು ಗಲಾತ್ಯ 3:5 ಹೇಳ್ತಾನೆ, ದೇವರು ನಮಗೆ ಪರಿಶುದ್ಧಾತ್ಮನನ್ನು ಒದಗಿಸಿದ್ದಾರೆ. ಆತನು ನಮ್ಮ ಮೂಲಕ ಅದ್ಭುತಗಳು ಮಾಡ್ತಾನೆ. ಹೇಗೆ ಆತನು ಮಾಡ್ತಾನೆ? ನಂಬಿಕೆಯ ವಾಕ್ಯದ ಮೂಲಕ. ನೋಡಿ, ಆತನು ಕೇಳುವ ನಂಬಿಕೆ ಎಂಬುದಾಗಿ ಹೇಳ್ತಾನೆ. ನೋಡಿ, ನಂಬಿಕೆಗೆ ಕೇಳುವ ನಂಬಿಕೆ ಹೇಳ್ತಾನೆ. ನಂಬಿಕೆ ಇದ್ದಾಗ ಮಾತ್ರನೇ ಪರಿಶುದ್ಧಾತ್ಮನು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ.
ನಂಬಿಕೆ ಇಲ್ಲದಿದ್ದರೆ ಪರಿಶುದ್ಧಾತ್ಮನು ಕಾರ್ಯ ಮಾಡಲಾರನು. ಇದರ ಅರ್ಥವೇನು? You allow the Holy ನೀವು ಪರಿಶುದ್ಧಾತ್ಮನಾದ ದೇವರಿಗೆ ಅನುಮತಿಸ್ತಾ ಇದ್ದೀರಿ miracles in your life, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು. believing on Him. ನಂಬಿಕೆಯ ಮೂಲಕ, ಆತನ ಮೇಲೆ ನಂಬುವುದರ ಮೂಲಕ. ನೀವು ಆತನ ನಂಬದಿದ್ರೆ ಆತನು ಏನು ಮಾಡಲಾರನು. ಏನೆಲ್ಲ ನೀವು ನಂಬ್ತೀರೋ ಆತನು ಮಾಡುವನು. Believing, I am always saying, ನಂಬಿಕೆ ಅಂದರೆ ನಾನು ಹೇಳುವುದು not without action. ಇದು ಕ್ರಿಯೆಯಿಂದ ಅಲ್ಲದಿದ್ರೆ ಅದು ನಂಬಿಕೆ ಅಲ್ಲ. See so many people ಈ ದಿನ ನಾವು ಅನೇಕ ಸಂಗತಿಗಳು ನೋಡ್ತೇವೆ. ಅವರು ಹೇಳ್ತಾರೆ ನಾವು ನಂಬ್ತೇವೆ ಎಂಬುದಾಗಿ, ಆದರೆ ಅವರು ಕ್ರಿಯೆ ಮಾಡುವುದಿಲ್ಲ. ನೋಡಿ, ಪರಿಶುದ್ಧಾತ್ಮನು ಕ್ರಿಯೆ ಮಾಡ್ತಾ ಇದ್ದನು. ನಾನು ಪೈಲ್ಸಲ್ಲಿ ಇರುವಾಗ ನೀನು ನಂಬಿದ್ರೆ ಯಾಕೆ ಇಲ್ಲಿ ನೀನು ಬಂಚದಲ್ಲಿ ಬಿದ್ದಿದೆಯಾ? ಅದಕ್ಕೆ ನೋಡಿ, ಅದರೊಂದಿಗೆ ನಾವು ನಂಬಿಕೆಯ ಕ್ರಿಯೆ ಮಾಡಬೇಕು. ನಂಬಿ ನಾವು ಕ್ರಿಯೆಯನ್ನು ಮಾಡಿದಾಗ ಮಾತ್ರನೇ ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಇರುವಾತನು, ಕ್ರಿಸ್ತನ ಆತ್ಮ ನಮ್ಮ ಒಳಗಡೆ ಇರುವಾತನು ಕಾರ್ಯ ಮಾಡಲು ಆರಂಭಿಸ್ತಾನೆ. ಆತನು ಯಾವಾಗಲೂ ಕಾರ್ಯ ಮಾಡುವ ಆತನಾಗಿದ್ದಾನೆ. ಆತನು ಅದ್ಭುತ ದೇವರು ನಮ್ಮೊಳಗಡೆ ಜೀವಿಸುವವನಾಗಿದ್ದಾನೆ. ನಮ್ಮಲ್ಲಿ ಅದ್ಭುತ ಮಾಡುವ ಕ್ರಿಯೆ, ಅದ್ಭುತ ಮಾಡುವ ಬಲವಿದೆ. ಆ ಕ್ರಿಸ್ತ ಯೇಸುವಿನಲ್ಲಿ ಇರುವ ಅದ್ಭುತ ಮಾಡುವ ಶಕ್ತಿ ಈ ದಿನ ನಮ್ಮಲ್ಲಿ ಕೂಡ ಇದೆ. ನಾವು ನೋಡ್ತೇವೋ ಇಲ್ವೋ, ದೇವರ ವಾಕ್ಯ ಹೇಳುವುದರಿಂದ ಅದೇ ರೀತಿ ಅದಾಗಿದೆ. ಇದು ನಮ್ಮ ಫೀಲಿಂಗಿಂದ ಅಲ್ಲ, ಆದರೆ ನಾವು ಫೀಲಿಂಗಲ್ಲಿ ನೋಡುವುದರಿಂದ ನಾವು ಸ್ವಸ್ಥತೆಯ ಬಲವನ್ನು ನಾವು ಉಪಯೋಗಿಸ್ತಾ ಇಲ್ಲ. ನಮ್ಮ ಒಳಗಡೆ ಇರುವ ಸ್ವಸ್ಥತೆಯ ಶಕ್ತಿಯನ್ನು ನಾವು ಉಪಯೋಗಿಸ್ತಾ ಇಲ್ಲ. ರೋಮ 8:11 ಹೇಳ್ತದೆ, ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸ ಆತ್ಮನು ನಮ್ಮ ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. ಆತನು ನೋಡಿ ಈ ವ್ಯಾಧಿಯ ಮತ್ತು ಮರಣದ ಒಂದು ನಮ್ಮ ಶರೀರವು ಅದು ಪರಿಶುದ್ಧ ಮಾಡುವ ಆತ್ಮನು ನಮ್ಮ ಒಳಗಡೆ ಇದ್ದಾನೆ. ಆದರೆ ನೀವು ನೋಡದಿರಲಿ, ಕಾಣದಂಥ ಸಂಗತಿಗಳು ನಿಜವೇ ಆಗಿವೆ. ಯಾಕೆಂದರೆ ದೇವರು ಅದೇ ರೀತಿ ಹೇಳ್ತಾ ಇದ್ದಾರೆ. ದೇವರು ಈ ರೀತಿ ಹೇಳುವುದರಿಂದ ಅದು ನಿಜವೇ ಆಗಿದೆ. ಆ ಒಂದು ಬಲವು ಯಾವಾಗಲೂ ನಮ್ಮಲ್ಲಿದೆ. ಯಾವಾಗಲೂ ಆ ಬಲ ದೇವರ ವಾಕ್ಯದಲ್ಲಿದೆ. ಯಾವ ಕ್ಷಣದಲ್ಲಿ ನೀವು ನಂಬ್ತೀರೋ, ಯಾವ ಸೆಕೆಂಡಲ್ಲಿ ನೀವು ನಂಬ್ತೀರೋ, ಯಾವ ಕ್ಷಣದಲ್ಲಿ ನೀವು ನಂಬಿ ಬಿಡ್ತೀರೋ ಆ ಬಲವು ಬಿಡುಗಡೆ ಆಗ್ತದೆ. ಯಾವ ಕ್ಷಣದಲ್ಲಿ ನೀವು ನಂಬ್ತೀರೋ ಆ ಬಲ ಬಿಡುಗಡೆ ಆಗ್ತದೆ. ಯಾವಾಗ ಬಲ ಬಿಡುಗಡೆ ಆಗ್ತದೆಯೋ ರೋಗವು ನಿಮ್ಮ ಶರೀರದಲ್ಲಿ ಎಂದಿಗೂ ಇರುವುದಿಲ್ಲ. ಒಮ್ಮೆ ದೇವರ ಬಲವು ಬಿಡುಗಡೆಯಾದಾಗ ರೋಗವು ನಿಮ್ಮ ಶರೀರದಲ್ಲಿ ಇರಲಾಗುವುದಿಲ್ಲ. ಪೌಲನು ರೋಮ 1 ಹೇಳ್ತಾ ಇದ್ದಾನೆ, 16ನೇ ವಚನ. ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸುವಾರ್ತೆಗೆ ಆತನು ಹೇಳ್ತಾ, ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಯಾಕೆ? ನೀವು ಯಾರೇ ಆಗಲಿ, ಯಾರೆಲ್ಲ ನಂಬ್ತಾರೋ ಕ್ರಿಸ್ತನ ಸುವಾರ್ತೆಯನ್ನು, ಅದು ದೇವರ ಬಲವಾಗಿದೆ. ಬಲವು ಬಿಡುಗಡೆ ಆಗ್ತದೆ. ಯಾವ ಕ್ಷಣದಲ್ಲಿ ನೀವು ನಂಬ್ತಿರೋ ದೇವರ ಬಲ ಬಿಡುಗಡೆ ಆಗ್ತದೆ. ಸಹೋದರಿಯರೇ, ದೇವರ ಬಲವು ಯಾವಾಗಲೂ ನಿಮಗಾಗಿ ನಿಮ್ಮ ಒಳಗಡೆ ಲಭ್ಯವಾಗಿದೆ. ಪರಿಶುದ್ಧಾತ್ಮನ ಬಲವು ಯಾವಾಗಲೂ ನಿಮ್ಮ ಒಳಗಡೆ ಇದೆ. ಪರಿಶುದ್ಧಾತ್ಮನ ಬಲವು ಯಾವಾಗಲೂ ನಿಮಗೆ ಲಭ್ಯವಾಗಿದೆ ನಿಮ್ಮ ಒಳಗಡೆ. ಹಾಲೆಲೂಯ, ನಂಬಿರಿ. ಆತನು ನಮಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾನೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು. ಅದ್ಭುತದ ಅಸಾಧಾರಣ ಜೀವಿತವನ್ನು ಜೀವಿಸಲು ಆತನು ನಮಗೆ ಪವಿತ್ರಾತ್ಮನನ್ನು ಒದಗಿಸಿದ್ದಾನೆ. ಆ ಬಲವು ಯಾವಾಗಲೂ ನಮ್ಮ ಒಳಗಡೆ ನಮಗಾಗಿ ಲಭ್ಯವಾಗಿದೆ. ನೀನು ನಂಬಿಯೋ. ಅದಕ್ಕಾಗಿ ಪೌಲನು ರೋಮ 1:16 ಹೇಳ್ತಾ ಇದ್ದಾನೆ, ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಈ ಸುವಾರ್ತೆಯನ್ನು ಯಾರೆಲ್ಲ ನಂಬ್ತಾರೋ ದೇವರ ಬಲವು ಅಲ್ಲಿ ಬಿಡುಗಡೆ ಆಗ್ತದೆ. ದೇವರ ಬಲವು ಬಿಡುಗಡೆ ಆಗುತ್ತೆ. ದೇವರ ಬಲವು ಬಿಡುಗಡೆ ಆಗುವುದು ಕೇವಲ ನೀನು ನಂಬಿದಾಗ ಮಾತ್ರನೇ. ನೀವು ನಂಬದಿದ್ರೆ ದೇವರ ಬಲವು ಬಿಡುಗಡೆಯಾಗುವುದಿಲ್ಲ. ಯಾಕೆಂದರೆ ನೀವು ಪರಿಶುದ್ಧಾತ್ಮನಿಗೆ ಅನುಮತಿಸುವುದಿಲ್ಲ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು. ಯಾವ ಕ್ಷಣದಲ್ಲಿ ನಂಬ್ತಿರೋ ನೀವು ಆತನನ್ನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಅನುಮತಿಸ್ತಿ. ನೀನು ಆತನ ಅನುಮತಿಸ್ತಿ ನಿನ್ನ ಜೀವಿತದ ಮೂಲಕ ಕಾರ್ಯ ಮಾಡಲು. ಆತ ನಿನ್ನಲ್ಲಿ ಜೀವಿಸಲು ಬಂದಿದ್ದಾನೆ ನಿನಗಾಗಿ, ನಿನ್ನ ಮೂಲಕ ಮಾಡಲು.
ಆತನನ್ನು ಘನಪಡಿಸಿ ಕ್ರಿಸ್ತನನ್ನು ಮೇಲಕ್ಕೆತ್ತಲು. ಆದರೆ ನಮಗೆ ಒಂದು ಕೆಲಸವಿದೆ ಮಾಡಲು. ಆ ಕೆಲಸ ಏನು? ನಂಬಿಕೆ, 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 ನಂಬಿಕೆ ಮಾತ್ರನೇ. ನಂಬಿಕೆ ಮಾತ್ರನೇ ದೇವರ ಬಲವನ್ನು ಬಿಡುಗಡೆಗೊಳಿಸ್ತದೆ. ಆ ಬಲವು ನಮಗೆ ಯಾವಾಗಲೂ ಲಭ್ಯವಾಗಿದೆ. 24/7 ಅದು ಲಭ್ಯವಾಗಿದೆ. ನಾವು ಲೂಕ ಅಧ್ಯಾಯದಲ್ಲಿ ಓದ್ತೇವೆ. 5 ಬಹಳ ಸ್ಪಷ್ಟವಾಗಿ ಹೇಳ್ತದೆ. 4 ಸ್ನೇಹಿತರು ಪಾರ್ಶ್ವವಾಯು ರೋಗಿಯನ್ನು ತಂದು ಬರ್ತಾ ಇದ್ದಾರೆ. ಮೇಲಸ್ತನ್ನು ತೆರೆದು ನಾವು ಆ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಅದರ ಮೊದಲನೇ 2 ಎಲ್ಲ ನಾಯಕರಲ್ಲಿದ್ದರು. ಆ ವಾಕ್ಯವನ್ನು ತೆಗೆದುಕೊಂಡು ಓದೋಣ. ಲೂಕ 5:17 ವಚನ. ಲೂಕ 5:17. 17ನೇ ವಚನ. ಒಂದಾನೊಂದಿನ ಆತನು ಉಪದೇಶ ಮಾಡುತ್ತಿರಲು ಗಲಿಲೆಯ ಯೂದಾಯಗಳ ಎಲ್ಲ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವರನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ನೋಡಿ, ಕರ್ತನ ಬಲವು ಯಾವಾಗಲೂ ಇರುತ್ತೆ. ನಾವು ಆ ಅಧ್ಯಾಯವನ್ನು ಓದುವಾಗ ಅಲ್ಲಿ ಪಾರ್ಶ್ವವಾಯು ರೋಗದಿಂದ ಹೊಂದಿದ ವ್ಯಕ್ತಿ ಮಾತ್ರ ಗುಣ ಹೊಂದಿದನು. ಯಾಕೆ ಅಂದರೆ ಸ್ನೇಹಿತರಲ್ಲಿ ನಂಬಿಕೆ ಇತ್ತು. ಯೇಸು ಅವರ ನಂಬಿಕೆಯನ್ನು ನೋಡಿದರು. 20ನೇ ವಚನದಲ್ಲಿ ನೋಡ್ತೇವೆ. ಯೇಸು ಅವರ ನಂಬಿಕೆಯನ್ನು ನೋಡಿ, ಅವರ ನಂಬಿಕೆ ಇರುವುದರಿಂದ ಅವರು ಅಲ್ಲಿ ಇದ್ದ ನಂಬಿಕೆಯಲ್ಲಿ ಅವರು ಚಲಿಸಿದರು. ಅವರನ್ನು ಬಿಟ್ಟು ಯಾರು ಕೂಡ ಆ ಒಂದು ಸ್ವಸ್ಥತೆಯನ್ನು ಹೊಂದಿಕೊಂಡಿಲ್ಲ. ಹಾಗಾದರೆ ಹೇಗೆ ನಾವು ನಂಬಿಕೆಯಲ್ಲಿ ಕುಣಿಯುವುದು? ನಂಬಿಕೆಯ ಮೂಲಕ ಸ್ವಸ್ಥತೆಯಲ್ಲಿ. ದೇವರ ಬಲವು ಯಾವ ಕ್ಷಣದಲ್ಲಿ ಬಿಡುಗಡೆ ಆಗ್ತಾ ಇದೆಯೋ ರೋಗ ಬಿಟ್ಟು ಹೋಗಲೇಬೇಕು. ಆ ರೋಗವು ನಿಮ್ಮ ಶರೀರದಲ್ಲಿ ಅಥವಾ ನೀವು ಪ್ರಾರ್ಥಿಸುವ ವ್ಯಕ್ತಿಯಲ್ಲಿ ಇರಲಾಗುವುದಿಲ್ಲ. ದೇವರ ಬಲವು ಬಿಡುಗಡೆಯಾದಾಗ. ಹೇಗೆ ದೇವರ ಬಲವು ಬಿಡುಗಡೆ ಆಗುವುದು? ನಂಬಿಕೆಯ ಮೂಲಕ ಮಾತ್ರನೇ. ಮಾರ್ಕ 5ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ನಾವು ನೋಡ್ತೇವೆ ರಕ್ತಸ್ರಾವದ ಸ್ತ್ರೀ ಬಗ್ಗೆ. 25ನೇ ವಚನ ನೋಡೋಣ. 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದ್ಲು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಅವಳು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನೆಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಯಾಕೆಂದರೆ ಅವಳು ಅರಿಕೆ ಮಾಡ್ತಾ ಇದ್ದಳು, ನಾನು ಅವಳ ಉಡುಪನ್ನು ಮುಟ್ಟಿದರೇನೆ ಮಾತ್ರ ನಾನು ಗುಣ ಹೊಂದುತ್ತೇನೆ ಎಂಬುದಾಗಿ ಆ ನಂಬಿಕೆಯನ್ನು ಇಟ್ಟುಕೊಂಡ್ಳು. ಕೂಡಲೇ 29ನೇ ವಚನ ಓದಿದ್ರೆ, ಆತನ ಉಡುಪನ್ನು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವಂಥದ್ದು ನಿಂತು ಹೋಯಿತು. ಆಕೆಯು ನನ್ನನ್ನು ಕಾಡಿದ ರೋಗ ಹೋಗಿ ನಿಂತು ಗುಣವಾಯಿತು ಎಂದು ತನ್ನೊಳಗೆ ತಿಳಿದುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಿದಳು. ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರು ಎಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ನೋಡಿ, ಅನೇಕರು ಆತನನ್ನು ಮುಟ್ತಾ ಇದ್ದು, ಜನರ ಗುಂಪು ಆತನನ್ನು ಮುಟ್ತಾ ಇದ್ದು. ಆದರೆ ಒಬ್ಬಳೇ ಗುಣ ಹೊಂದಿದಳು. 34ನೇ ವಚನ ರಹಸ್ಯವನ್ನು ಹೇಳ್ತಾ ಇದ್ದಾಳೆ. ಆತನು ಆಕೆಗೆ, ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿತು. ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಯಿತು ಎಂದು ಗುಣವಾಗಲಿ ಎಂದನು. ನಿನ್ನ ನಂಬಿಕೆಯು ನನಗೆ ಅನುಮತಿಸಿತು. ನನ್ನ ಬಲವನ್ನು ಬಿಡುಗಡೆಗೊಳಿಸಲು ಸ್ವಸ್ಥತೆಯ ಶಕ್ತಿಯು ಈಗಾಗಲೇ ನನ್ನಲ್ಲಿ ಲಭ್ಯವಾಗಿದೆ. ಈಗಾಗಲೇ ಆ ಸ್ವಸ್ಥತೆಯ ಬಲ ನನ್ನಲ್ಲಿದೆ ಎಂಬುದಾಗಿ ಯೇಸು ಹೇಳ್ತಾ ಇದೆ. ಆದರೆ ನಿನ್ನ ನಂಬಿಕೆ ಮುಟ್ಟಿದಾಗ ನಿನ್ನ ನಂಬಿಕೆಯು ನನಗೆ ಅನುಮತಿಸಿತು ನಿನ್ನನ್ನು ಗುಣಪಡಿಸಲು ನನ್ನ ಬಲದಿಂದ. ಆತನು ಸ್ವಸ್ಥತೆ ಮಾಡುವ ದೇವರಾಗಿದ್ದಾರೆ. ನಾನೇ ಯೆಹೋವ ರಾಫನು, ನಿನ್ನನ್ನು ಗುಣಪಡಿಸುವ ಆತನು ಸ್ವಸ್ಥಪಡಿಸುವ ದೇವರಾಗಿದ್ದಾರೆ. ಆದರೆ
ಆತನ ಬಲವು ಯಾವಾಗಲೂ ಸ್ವಸ್ಥಪಡಿಸಲು ಸಿದ್ಧವಾಗಿದೆ. ಎಲ್ಲ ರೋಗಗಳನ್ನು, ಒಂದು ರೋಗವನ್ನಲ್ಲ, ಎಲ್ಲ ರೋಗಗಳನ್ನು. ಮತ್ತಾಯ 4:23-25 ನಾವು ನೋಡ್ಬೋದು. ಯೇಸು ಅದೇ ಪ್ರತಿ ಹಳ್ಳಿ ಪಳ್ಳಿಗೆ ಹೋಗಿ, ಜುದಾಯ ಗಲೀಲಕ್ಕೆ ಹೋಗಿ ಅಲ್ಲಿ ಸಭಾಮಂದಿರಗಳಲ್ಲಿ ಉಪದೇಶ ಮಾಡ್ತಾ ಇದ್ದನು, ಪರಲೋಕದ ಸುವಾರ್ತೆಯನ್ನು ಸಾರ್ತಾ ಇದ್ದನು. ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡ್ತಾ ಇದ್ದನು. ಸ್ವಲ್ಪ ನೋಡಿ, ಸ್ವಸ್ಥತೆಯ ಶಕ್ತಿಯು ಯಾವುದೇ ರೋಗವನ್ನು ಗುಣಪಡಿಸಲು ಸಾಧ್ಯ. ಕ್ಯಾನ್ಸರ್ ಆಗಿರ್ಬೋದು, ಹೃದಯದ ರೋಗವಿರ್ಬೋದು, ಕಿಡ್ನಿ ಫೇಲಿಯರ್ ಇರ್ಬೋದು, ಅಥವಾ ಹೊಸ ಹೊಸ ರೋಗಗಳು ಪ್ರತಿದಿನ ಬರ್ತವೆ. ಡಾಕ್ಟರ್ ಜನರು ಅದನ್ನು ಹೊರಗಡೆ ಹೇಳ್ತಾ ಇದ್ದಾರೆ. ಅದು ನಿಮಗೊಂದು ಗುಡ್ ನ್ಯೂಸ್, ಒಂದೇ ಒಂದು ಗುಡ್ ನ್ಯೂಸ್. ನಮಗೆ ಒಂದು ಔಷಧಿ ಇದೆ, ನಮಗೊಬ್ಬ ವೈದ್ಯನಿದ್ದಾನೆ. ಆತನು ಎಲ್ಲ ರೋಗವನ್ನು ಗುಣಪಡಿಸುವ ಆತನು. ಮೆಡಿಸಿನ್ ಗುಣಪಡಿಸಿದಂಥ ರೋಗವು ದೇವರ ವಾಕ್ಯವು ನಮಗೆ ಮೆಡಿಸಿನ್ ಆಗಿದೆ. ನಾನು ಹೋಗ್ತೀನಿ 4:23 ನಿಮಗೊಂದು ಶುಭ ವಾರ್ತೆ ಇದೆ. ದೇವರ ವಾಕ್ಯವು ನಿಮ್ಮ ಶರೀರವನ್ನು, ನಿಮ್ಮ ದೇಹವನ್ನೆಲ್ಲ ಗುಣಪಡಿಸುವಂಥದ್ದು. ನಿಮ್ಮ ದೇಹಕ್ಕೆ ಅದೇ ಆರೋಗ್ಯವು, ಅದೇ ನಿಮಗೆ ಔಷಧಿ ಆಗಿದೆ. ನಿಮಗೇನೆಲ್ಲ ಬೇಕು ಅಂದರೆ, ನಿಮಗೇನು ಬೇಕಂದರೆ ನಂಬಿಕೆ, ನಂಬಿಕೆ, ನಂಬಿಕೆ ದೇವರ ವಾಕ್ಯದಲ್ಲಿ. ಆ ಬಲವು ಈಗಾಗಲೇ ಯಾವಾಗಲೂ ಲಭ್ಯವಾಗಿದೆ. ಸ್ವಸ್ಥತೆಯ ವಾಕ್ಯವು ದೇವರ ವಾಕ್ಯದಲ್ಲಿ ಲಭ್ಯವಾಗಿದೆ. ಅದಕ್ಕಾಗಿ ದೇವರು ಹೇಳ್ತಾರೆ, ಯಾರೆಲ್ಲ ಅದನ್ನು ಕಂಡುಕೊಳ್ತಾರೋ, ಯಾರಿಗೆಲ್ಲ ಅದರ ಪ್ರಕಟಣೆ ಇದೆಯೋ, ಯಾರೆಲ್ಲ ಅದನ್ನು ತಿಳ್ಕೊಂಡಿದ್ದಾರೋ, ಅವರ ದೇಹಕ್ಕಲ್ಲೇ ಅವೇ ಔಷಧವಾಗಿದೆ ಹಾಗೂ ಜೀವವಾಗಿದೆ. ಅದು ಯಾವಾಗ ಲಭ್ಯವಾಗಿದೆ, ಅದು ಯಾವಾಗ ಲಭ್ಯವಾಗಿದೆ. ಬೇರೆ ಯಾವುದೇ ಕಾರಣ ಇಲ್ಲ. ಯಾಕೆ ನಾವು ರೋಗದಲ್ಲಿ ರೋಗದಲ್ಲಿ ಜೀವಿಸಬೇಕು? ನಾವು ಕ್ರಿಸ್ತನ ಜೀವಿತವನ್ನು ಜೀವಿಸಲು ಕರೆಯಲ್ಪಟ್ಟಿದ್ದು. ನಮಗೆ ಆತನ ಸ್ವರೂಪವಿದೆ, ನಾವು ಆತನ ಹಾಗೇನೇ ಇದ್ದೇವೆ. ಆದರೆ ಆತನಲ್ಲಿರುವ ಬಲ, ಅದೇ ಬಲ ನಮ್ಮಲ್ಲಿದೆ. ನಾವು ಇಲ್ಲಿದ್ದೇವೆ ಕೇವಲ ನಾವು ರೋಗದಲ್ಲಿ ಜೀವಿಸಲು ಇಲ್ಲಿ ಕರೆಯಲ್ಪಟ್ಟಿಲ್ಲ. ನಾವು ಕ್ರಿಸ್ತನನ್ನು ರೋಗರಹಿತ ಜೀವಿತದಿಂದ ಪ್ರತ್ಯಕ್ಷಪಡಿಸಲು ಕರೆಯಲ್ಪಟ್ಟಿದ್ದೇವೆ. ರೋಗರಹಿತ ಜೀವಿತದಿಂದ ನಾವು ಕ್ರಿಸ್ತನನ್ನು ಘನಪಡಿಸಬೇಕು, ಪ್ರತ್ಯಕ್ಷಪಡಿಸಬೇಕು. ಕ್ರಿಸ್ತನ ಹೇಗಿದ್ದಾನೋ ಹಾಗೆ ನಾನಿದ್ದೇನೆ. ಕ್ರಿಸ್ತನಲ್ಲಿ ರೋಗವಿತ್ತ ಇಲ್ಲ. ಆದ್ದರಿಂದ ನಾನು ಆತನನ್ನು ಪ್ರತ್ಯಕ್ಷಪಡಿಸಬೇಕು. ಹೇಗೆ ಇದು ಸಾಧ್ಯ? ನಂಬಿಕೆಯ ಮೂಲಕ ಮಾತ್ರನೇ. ನಂಬಿಕೆಯ ಮೂಲಕ. ಮನುಷ್ಯನಿಂದ ಇದು ಅಸಾಧ್ಯ, ಮನುಷ್ಯನಿಂದ ಅದು ಅಸಾಧ್ಯ. ಒಂಟೆ ಕೂಡ ಸೂಜಿಯ ಕಣ್ಣಿಂದ ಆದರೆ ನಮ್ಮ ಒಂದು ರೋಗದಿಂದ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಮುಂದಿನ ವಚನ ಹೇಳ್ತದೆ, ದೇವರಿಗೆ ಎಲ್ಲವೂ ಸಾಧ್ಯವೆಂಬುದಾಗಿ. ನನ್ನ ಒಳಗಡೆ ಜೀವಿಸುವ ಆತನಿಂದ ಎಲ್ಲವೂ ಸಾಧ್ಯ. ನನ್ನಲ್ಲಿ ಜೀವಿಸುವ ಆತನು ಉನ್ನತನು, ಆತನಿಂದ ಎಲ್ಲವೂ ಸಾಧ್ಯ. ಹಾಗಿದ್ರೆ ನಾನು ಯಾಕೆ ರೋಗದಲ್ಲಿ ಜೀವಿಸ್ತಾ ಇದ್ದೇನೆ? ಯಾಕೆ ನಾನು ರೋಗರಹಿತ ಜೀವಿತವನ್ನು ಜೀವಿಸಬಾರ್ದು? ಎಲ್ಲವೂ ಸಾಧ್ಯ. ನಾನು ನಂಬಿದಾಗ ಮಾತ್ರನೇ ಎಲ್ಲವೂ ಸಾಧ್ಯ. ರೋಗರಹಿತ ಜೀವಿತವೂ ಸಾಧ್ಯ. ನಾನು ಎಲ್ಲ ರೋಗವನ್ನು ಗುಣಪಡಿಸಲು ಶಕ್ತವಾಗಿದ್ದೇನೆ. ಆದರೆ ನಾನು ನಂಬಬೇಕು. ನಾನು ನಂಬಿದಾಗ ಮಾತ್ರನೇ ನಾನು ಪರಿಶುದ್ಧಾತ್ಮನಿಗೆ, ನನ್ನಲ್ಲಿರುವ ಆತನಿಗೆ ಅನುಮತಿಸ್ತಾ ಇದ್ದೇನೆ ನನ್ನ ಮೂಲಕ ಕಾರ್ಯ ಮಾಡಲು. ಅದು ನನ್ನ ಕೆಲಸವಾಗಿದೆ. ನೀವು ಅನುಮತಿಸದೇ ಇದ್ದರೆ ನೀನು ಸೈಲೆನ್ಸ್ ಆಗಿ ನೋಡುವ ಆತನಾಗಿರ್ತಿ. ಆತ ನಿನ್ನ ಮೂಲಕ ಜೀವಿಸಲು ಬಂದಿದ್ದಾನೆ, ಕಾರ್ಯ ಮಾಡಲು ಬಂದಿದ್ದಾನೆ. ಆದರೆ ನೀನು ಸುಮ್ಮನೆ ಕೂತು ನೋಡುವಳಾಗ್ತಿ. ನೀನು ನಂಬದೇ ಇದ್ರೆ, ನಂಬುವುದರ ಮೂಲಕ ನೀನು ಆತನನ್ನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಅನುಮತಿಸ್ತಿ. ನಿನ್ನ ಜೀವಿತದ ಮೂಲಕ ಪ್ರತ್ಯಕ್ಷಪಡಿಸಲು ಅನುಮತಿಸ್ತಿ. ನೀ ಕ್ರಿಸ್ತನಿಗೆ ತನ್ನನ್ನೇ ನಿನ್ನ ಮೂಲಕ ಪ್ರತ್ಯಕ್ಷಪಡಿಸಲು ಅನುಮತಿಸ್ತಿ. ಆತ ನಿನ್ನ ಮೂಲಕ ಪ್ರತ್ಯಕ್ಷಪಡಿಸಲು ಇಷ್ಟಪಡುತ್ತಾನೆ. ಅದಕ್ಕಾಗಿ ಆತನ ಕ್ರೂಜಿಗೆ ಹೋದನು. ನಿನ್ನ ಪಾಪಗಳು ಯಾಕೆ ಕ್ಷಮಿಸಲ್ಪಟ್ಟಿದೆ? ನಿನ್ನನ್ನು ನೀತಿವಂತನಾಡು ಮಾಡಲು, ಆ ನೀತಿವಂತಿಕೆಯಲ್ಲಿ ಜೀವಿಸಲು. ಇದರ ಮೂಲಕ ಆತ ನಿನ್ನ ಒಳಗಡೆ ಬಂದು ಜೀವಿಸಲು, ಈ ನಿಮಿತ್ತವಾಗಿ ನಿನ್ನ ಮೂಲಕ ಪ್ರತ್ಯಕ್ಷಪಡಿಸಲು. ದೇವರಾಜ್ಯ ಏನೆಂದರೇನು? ಆತನು
through you. ನಿನ್ನ ಮೂಲಕನೇ ಘನಪಡಿಸಲ್ಪಡಬೇಕು, ಪ್ರತ್ಯಕ್ಷವಾಗಬೇಕು. ಆತ ನಿನ್ನನ್ನು ಜಗತ್ತುತ್ಪತ್ತಿಗೆ ಮೊದಲೇ ಆರಿಸಿದ್ದು ಇದೇ ಉದ್ದೇಶಕ್ಕಾಗಿ, ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ದೇವರಿಗೆ ಕ್ರಿಸ್ತನಿಲ್ಲದೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ನಮ್ಮ ಎಲ್ಲ ರಕ್ಷಣೆಯು, ಯೋಜನೆ ಮತ್ತು ಉದ್ದೇಶವು ಕ್ರಿಸ್ತನಲ್ಲಿ ಮಾತ್ರನೇ. ಕ್ರಿಸ್ತನಿಲ್ಲದೆ ಯಾವುದೇ ದೇವರ ಉದ್ದೇಶ ಯೋಜನೆ ಇಲ್ಲವೇ ಇಲ್ಲ. ಎಲ್ಲ ದೇವರ ಉದ್ದೇಶ ಹಾಗೂ ದೇವರ ಯೋಜನೆಯು ಕ್ರಿಸ್ತನ ಮೂಲಕ ಮಾತ್ರನೇ. ಯಾಕೆಂದರೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ. ನಾವು ಕ್ರಿಸ್ತನು ನಮ್ಮ ಒಳಗಡೆ ಇರುವುದರಿಂದ ದೇವರು ತನ್ನ ಉದ್ದೇಶವನ್ನು ಪ್ರಕಟಿಸಲು ಬಯಸ್ತಾರೆ. ಆತನ ಉದ್ದೇಶವು ನನ್ನ ಉದ್ದೇಶವಾಗಿದೆ, ಆತನ ಯೋಚನೆ ನನ್ನ ಯೋಜನೆ ಆಗಿದೆ. ಯಾಕೆಂದರೆ ನಾನು ಆತನಲ್ಲಿ ಇದ್ದೇನೆ, ಆತ ನನ್ನಲ್ಲಿದ್ದಾನೆ. ಆತನಿಲ್ಲದೆ ಈ ಲೋಕದಲ್ಲಿ ನಮಗೆ ಯಾವುದೇ ಉದ್ದೇಶವಿಲ್ಲ. ಜನರು ಜೀವಿಸ್ತಾ ಇದ್ದಾರೆ ಉದ್ದೇಶವಿಲ್ಲದೆ. ಯಾಕೆ? ಅವರಿಗೆ ತಿಳಿದಿಲ್ಲ ಅವರು ಯಾರಾಗಿದ್ದಾರೆ ಎಂಬುದಾಗಿ, ಅವರಲ್ಲಿ ಏನಿದೆ ಎಂಬುದಾಗಿ, ಅವರು ಏನು ಮಾಡಲು ಶಕ್ತರೆಂಬುದಾಗಿ ಅವರಿಗೆ ತಿಳಿದಿಲ್ಲ. ಕೇವಲ ನಮಗೆ ಮಾತ್ರ ಗೊತ್ತು ನಾವು ಯಾರಾಗಿದ್ದೇವೆ ಎಂಬುದಾಗಿ, ನಿಮ್ಮಲ್ಲಿ ಏನಿದೆ ಎಂಬುದಾಗಿ, ನೀವು ಏನು ಮಾಡ್ಬೋದು ಎಂಬುದಾಗಿ. ನೀವು ಅದನ್ನು ನಂಬುದಾಗ ಆತನನ್ನು ನಾವು ತಿಳಿಯದಿದ್ದರೆ ನಂಬಲಾಗುವುದಿಲ್ಲ. ತಿಳಿಯೋದು ಹೇಗೆ ಆತ ನಂಬುವಂಥದ್ದು? ತಿಳಿಯುವುದಂದರೆ ನಾವು ಅದನ್ನು ಕೇಳಬೇಕು. ಕೇಳದಿದ್ದರೆ ನೀವು ತಿಳ್ಕೊಳ್ಳೋದಿಲ್ಲ. ರೋಮ 10:14 ಮತ್ತು 17 ಹೇಳ್ತದೆ ಹೇಗೆ ನಂಬುವುದು ಎಂಬುದಾಗಿ. ರೋಮ 14 ಹೇಳ್ತದೆ ಅವರು ಹೇಗೆ ನಂಬುವುದು, ಅವರು ಹೇಗೆ ನಂಬುವಂಥದ್ದು. ಅವರು ಕೇಳದೇ ಇದ್ದರೆ, ಬೋಧಿಸಲು ಯಾರಿಲ್ಲದಿದ್ರೆ ಅವರು ನಂಬುವುದು ಹೇಗೆ? ಆದರೆ ನಮಗಾದರೂ ನಾವು ನಮಗೆ ಬೋಧಿಸಬಹುದು, ನಾವು ನಮ್ಮಷ್ಟಕ್ಕೆ ಮಾತಾಡ್ಬೋದು, ನಾವು ನಮ್ಮಷ್ಟಕ್ಕೆ ಧ್ಯಾನಿಸ್ಬೋದು. ದೇವರು ನಿಮಗೆ ಗೊತ್ತಿಲ್ವೋ ನೀವು ಪರಿಶುದ್ಧಾತ್ಮನ ಆಲಯವಾಗಿದ್ದೀರಿ ಎಂಬುದಾಗಿ? ಪರಿಶುದ್ಧಾತ್ಮನಾದ ದೇವರು ನಿಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. ಶರೀರವೇ ನಿನ್ನ ಶರೀರದ ನೋವಿನಲ್ಲಿ ಇರಲಾಗುವುದಿಲ್ಲ. ನೀನು ಈಗಾಗಲೇ ವಿಮೋಚಿಸಲ್ಪಟ್ಟಿದೆ. ಶರೀರವೇ ನೀನು ಈಗಾಗಲೇ ಗುಣ ಹೊಂದಿದ್ದಿ. ನೀನು ಮಾತಾಡ್ಬೋದು ನಿಮ್ಮ ಶರೀರಕ್ಕೆ. ನೀನು ಶರೀರಕ್ಕೆ ಮಾತಾಡುವಾಗ ನೀನು ಅದನ್ನು ಕೇಳ್ತಿ. ನೀನು ಎಷ್ಟು ಮಾತಾಡ್ತೀಯೋ ನೀನು ಅಷ್ಟು ನಿಮ್ಮ ಕಿವಿಗಳಲ್ಲಿ ಕೇಳ್ತಿ. ನೀನು ಸ್ವಸ್ಥತೆಯ ಬೋಧಕರು ಬಂದು ಬೋಧಿಸಿ ಸ್ವಸ್ಥತೆ ಬಗ್ಗೆ ಹೇಳಬೇಕಾಗಿಲ್ಲ. ನೀನು ನಿನ್ನ ಶರೀರಕ್ಕೆ ಮಾತಾಡ್ಬೋದು. ನೀನು ಶರೀರಕ್ಕೆ ಮಾತಾಡುವಾಗ ನಿನ್ನ ಶರೀರ ಅದನ್ನು ಕೇಳ್ತದೆ. ಯೇಸು ಅಂಜೂರದ ಮರಕ್ಕೆ ಮಾತಾಡಿದನು, ಕೂಡಲೇ ಆ ಮರ ಒಣಗಿ ಹೋಯಿತು. ಅವರು ಕೂಡಲೇ ನೋಡದಿದ್ದರು ಕೂಡ ಆತ್ಮದಲ್ಲಿ. ಯೇಸು ಆತ್ಮದಲ್ಲಿ ಕೂಡಲೇ ನೋಡಿದನು. ಮರುದಿನನೇ ಪೇತ್ರನ ಅದನ್ನು ನೋಡಿದನು. ಪೇತ್ರನ ಏನು ಹೇಳ್ತಾ ಇದ್ನು? ಆತನಿಗೆ ಆಶ್ಚರ್ಯವಾಯಿತು. ಆದರೆ ಯೇಸುವಿಗೆ ಯಾವಾಗ ಆತನು ಮಾತನಾಡಿದನು ಆಗಲೇ ಗೊತ್ತು. ಅದಕ್ಕೆ ನಾನು ಹೇಳ್ತೇನೆ, ಅದೇ ನಂಬಿಕೆ. ನಂಬಿಕೆ ಅಂದರೆ ಕಾಣದಂಥ ಸಂಗತಿಗಳನ್ನು ನೋಡುವಂಥದ್ದು, ಕಾಣದಂಥ ಮಂಡಳಿಯನ್ನು ನೋಡುವಂಥದ್ದು, ಅದೃಶ್ಯ ಲೋಕವನ್ನು ನೋಡುವಂಥದ್ದು, ಆತ್ಮಿಕ ಲೋಕವನ್ನು ನೋಡುವಂಥದ್ದು. ನಾವು ಆತ್ಮಿಕ ಲೋಕವನ್ನು, ಅದೃಶ್ಯ ಲೋಕವನ್ನು ನಂಬಿಕೆಯ ಮೂಲಕ ನೋಡ್ತೇವೆ. ನಂಬಿಕೆಯು ಅದೃಶ್ಯ ಮಂಡಳಿಯನ್ನು ನೋಡುವಂಥದ್ದಾಗಿದೆ. ಒಮ್ಮೆ ನಿನ್ನ ಅದೃಶ್ಯ ಲೋಕವನ್ನು ಕಂಡಾಗ ನಂಬಿಕೆಯು ನಿನ್ನ ಆತ್ಮದಲ್ಲಿ ಬರ್ತದೆ. ಅದಕ್ಕೆ ನಾವು ಪ್ರಕಟಣೆ ಎಂಬುದಾಗಿ ಹೇಳ್ತೇವೆ. ಪ್ರಕಟಣೆಯ ಜ್ಞಾನದೊಂದಿಗೆ ಮಾತ್ರನೇ ನಾನು ಯಾರಾಗಿದ್ದೇನೆ, ನಾನು ಏನು ಮಾಡ್ಬೋದು ಎಂಬುದಾಗಿ, ನಾನು ಏನಾಗಿದ್ದೇನೆ, ನಾನು ಯಾರಾಗಿದ್ದೇನೆ. ಸರಳ ಮಾತಿನಲ್ಲಿ ನಾನು ಕ್ರಿಸ್ತನ ಒಂದು ಡಬ್ಬಿಯಾಗಿದ್ದೇನೆ. ನಾನು ದೇವರನ್ನು ಹೊತ್ತವಳಾಗಿದ್ದೇನೆ. ನಾನು ದೇವರ ಬಲವನ್ನು ಹೊತ್ತವಳಾಗಿದ್ದೇನೆ. ನಾನು ದೇವರ ಅಧಿಕಾರವನ್ನು ಹೊತ್ತವಳಾಗಿದ್ದೇನೆ. ನಾನು ದೇವರ ಮಹಿಮೆಯನ್ನು ಹೊಂದಿದವಳಾಗಿದ್ದೇನೆ. ಏನೆಲ್ಲ ಕ್ರಿಸ್ತನಾಗಿದ್ದಾನೆ, ಆತನ ಪರಿಪೂರ್ಣತೆ ನನ್ನಲ್ಲಿದ್ದಾನೆ. ಆ ಕ್ರಿಸ್ತನ ಪರಿಪೂರ್ಣತೆ ನಾನು ಹೊತ್ತುಕೊಂಡಿದ್ದೇನೆ. ನಾನು ನಂಬಿದಾಗ ನಾನು ಯಾರಾಗಿದ್ದೇನೆ ಎಂಬುದಾಗಿ, ನಾನು ಏನು ಮಾಡೋ ಶಕ್ತನಾಗಿದ್ದೇನೆ ಅದನ್ನು ಮಾಡ್ಬೋದು. ನಾನು ನೋಡಿ, ನಾನು ಆತನ ಹೊತ್ತಿದ್ದೇನೆ. ಆತ ನನ್ನ ಮೂಲಕ ನಡೀತಾ ಇದ್ದಾನೆ. ಆತನು ನನ್ನ ಮೂಲಕ ನಡೀತಾ ಇದ್ದಾನೆ. ಆತ ನನಗೆ ಆಸೆಗಳನ್ನು ಕೊಟ್ಟು ನನ್ನ ಮೂಲಕ ನಡೀತಾ ಇದ್ದಾನೆ. ಫಿಲಿಪ್ಪಿ 2:13 ಹೇಳ್ತದೆ, ಅದು ನಮ್ಮ ಒಂದು ಕ್ರಿಯೆಗಳಿಂದ ಅಲ್ಲ, ಅದು ಕ್ರಿಸ್ತನು ನಮ್ಮ ಮೂಲಕ ನಡೆಯುವಂಥದ್ದು. ನಾವು ಕ್ರಿಸ್ತನೊಂದಿಗೆ ಜೊತೆ ಕೆಲಸಗಾರರು. ಹೇಗೆ
ನಾವು ನಂಬಿ ಕ್ರಿಯೆ ಮಾಡುವಾಗ ಸಂಪೂರ್ಣತೆ ಆತನಿಂದಲೇ ಮಾತ್ರನೇ ಸಾಧ್ಯ. ಆತನೇ ಮಾಡುವ ಆತನೇ. ನಾನು ನಂಬದೇ ಇದ್ರೆ ಆತನು ಆ ಕಾರ್ಯವನ್ನು ಮಾಡಲಾರನು. Without me believing, ನಾನು ನಂಬದಿದ್ರೆ ಆತನು ಕಾರ್ಯ ಮಾಡಲಾರನು. ಆತನು ಮಾಡದಿದ್ರೆ ನಾನು ಮಾಡಲಾಗುವುದಿಲ್ಲ. ಆದ್ದರಿಂದ ನಾವು ಇಬ್ಬರು ಜೊತೆ ಕೆಲಸಗಾರರಾಗಿದ್ದೇವೆ. ನಂಬಿಕೆ 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 ಮೂಲಕ ಮಾತ್ರನೇ. cannot be a co-worker. ನೀನು ಆತನ ಜೊತೆಗಾರನಾಗಲು ಆಗುವುದಿಲ್ಲ ನಂಬಿಕೆ ಇಲ್ಲದೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನೀನು ನಿನ್ನ ನಂಬಿಕೆಯನ್ನು ಬೆಳೆಸಬೇಕು. Your faith, ನೀನು ನಂಬಿಕೆಯನ್ನು ಬೆಳೆಸಿದಾಗ, Jesus developed his faith. ಯೇಸು ಸುವಾರ್ತೆಯಲ್ಲಿ ನಂಬಿಕೆ ಬೆಳೆದದ್ದು, ಆತನು ಒಂದು ಸಾಧಾರಣ ವ್ಯಕ್ತಿಯಾಗಿ ಈ ಲೋಕಕ್ಕೆ ಬಂದನು. ಆದರೆ ಆತ ನಂಬಿಕೆಯನ್ನು ತನ್ನ ಬಾಲ್ಯತನದಿಂದಲೇ ವಾಕ್ಯ ಧ್ಯಾನಿಸಿದ ಮೂಲಕ ಬೆಳೆಸಿಕೊಂಡನು. 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಾನು ನನ್ನ ತಂದೆಯ ಮನೆಯಲ್ಲಿರಬೇಕು. ಲೂಕ 2. ತಂದೆಯ ವ್ಯವಹಾರ ಏನು, ವ್ಯಾಪಾರ ಏನು? ದೇವರನ್ನು ಆತನ ಮೂಲಕ ಪ್ರತ್ಯಕ್ಷಪಡಿಸು. ಅದಕ್ಕಾಗಿ ಆತನು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಧ್ಯಾನಿಸ್ತಾ ಇದ್ದನು. ಯೇಸು ದೇವರ ವಾಕ್ಯದ ಮನುಷ್ಯನಾಗಿದ್ದನು, ನಂಬಿಕೆಯ ಮನುಷ್ಯನಾಗಿದ್ದನು. ನಾವು ಅಪೊಸ್ತಲರ ಕೃತ್ಯ 6ರಲ್ಲಿ ಓದ್ತೇವೆ, ಆತನು ಸಂಪೂರ್ಣ ನಂಬಿಕೆ ಮತ್ತು ಬಲದಿಂದ ಕೂಡಿದ್ದನು. ವಾಕ್ಯ ನೀನು ಸಂಪೂರ್ಣ ನಂಬಿಕೆ ಮತ್ತು ಬಲದಿಂದ ಕೂಡಿದ್ದಿ. 6:5 ನಾವು ಓದ್ಬೋದು. ಅಪೊಸ್ತಲರ ಕೃತ್ಯ ಬಹು ಸ್ಪಷ್ಟವಾಗಿ ಹೇಳ್ತದೆ, ನೀವು ದೇವರ ಇಂದ ತುಂಬಿಕೊಂಡಾಗ ನೀವು ನಂಬಿಕೆಯಿಂದ ಕೂಡ ಕೂಡಿರ್ತೀರಿ. ನೀವು ನಂಬಿಕೆಯಿಂದ ಕೂಡಿದಾಗ ನೀವು ಸಂಪೂರ್ಣ ಬಲದಿಂದ ಕೊಡ್ತೀರಿ. ಯಾಕೆಂದರೆ ನೀವು ಸಂಪೂರ್ಣವಾಗಿ ಬಲದಿಂದ ಕೊಡ್ತೀರಿ, ಅಲ್ಲಿ ಸಂಶಯ ಇರುವುದಿಲ್ಲ. ಯಾಕೆಂದರೆ ದೇವರ ಬರೆಯಲ್ಪಟ್ಟ ವಾಕ್ಯ ಈ ರೀತಿ ಹೇಳ್ತದೆ. ಆದರೆ When you believe, ಯಾವಾಗ ನೀವು ನಂಬ್ತೀರಿ ಆಗ ಬಲವು ಬಿಡುಗಡೆ ಆಗ್ತದೆ. ಜನರು ನೀವು ಬಲ ಭರಿತರಾಗಿದ್ದೀರಿ ಎಂಬುದಾಗಿ ಜನರು ಕಾಣ್ತಾರೆ. ಆಗ ಅದ್ಭುತಗಳು ನಡೀತವೆ. ಯಾಕೆಂದರೆ ದೇವರ ವಾಕ್ಯದಲ್ಲಿರುವ ಬಲವನ್ನು ನಂಬಿಕೆ ಬಿಡುಗಡೆ ಮಾಡ್ತದೆ. ಸಂಪೂರ್ಣ ಬಲ ವಾಕ್ಯದಿಂದ ಕೂಡಿ ಸಂಪೂರ್ಣ ಬಲದಿಂದ ಕೂಡಿದಾಗ ಸಂಪೂರ್ಣ ಅದ್ಭುತಗಳು ಬರ್ತದೆ. ನೋಡಿ, ಸ್ಟೇಫನನು ಇಲ್ಲಿ ಅದ್ಭುತಗಳು ಹೇಗೆ ನಡೀತವೆ ನೋಡಿ. ಅದ್ಭುತಗಳು ನೀರಿನಂತೆ ನಡೀತವೆ. ಯಾಕೆಂದರೆ ನೀವು ಸಂಪೂರ್ಣ ದೇವರ ವಾಕ್ಯದಿಂದ ಕೂಡಿದ್ದೀರಿ. 7ನೇ ಅಧ್ಯಾಯದಲ್ಲಿ ನೋಡ್ಬೋದು ಅಪೊಸ್ತಲರ ಕೃತ್ಯ. ಆತನು ರಕ್ತ ಸಾಕ್ಷಿಯಾಗಿ ಸಾಯುವುದರ ಮೊದಲು ಇಡೀ ಬೈಬಲನ್ನು ಆತನು ಬಹು ಧೈರ್ಯದಿಂದ ಹೇಳ್ತಾ ಇದ್ದಾನೆ ನೋಡಿ. ಯಾಕೆಂದರೆ ಸ್ಟೇಫಾನನು ಹಗಲಿರುಳು ವಾಕ್ಯವನ್ನು ಧ್ಯಾನಿಸಿ ತನ್ನ ಹೃದಯವನ್ನು ತುಂಬಿಸಿಕೊಂಡಿದ್ದಾನೆ. ಆತನು ಬಾಯಿ ಅಂತ ಹೇಳಿದಾಗಲೇ ಆ ಬ್ರಾಹ್ಮಣನಿಂದ ಮಾತಾಡ್ತಾ ಇದ್ದಾನೆ. ಹೇಗೆ ಇದು ಸಾಧ್ಯ? ಆ ಧ್ಯಾನದ ಮೂಲಕ ದೇವರ ವಾಕ್ಯ ಸಾಧ್ಯ. ನೋಡಿ, ಆತನ ಸಂಪೂರ್ಣ ವಾಕ್ಯ ಭರಿತನಾಗಿದ್ದಾನೆ, ಸಂಪೂರ್ಣ ಬಲದಿಂದ ಕೂಡಿದ್ದಾನೆ, ಸಂಪೂರ್ಣ ಅದ್ಭುತದಿಂದ ಕೂಡಿದ್ದಾನೆ. key brother, key is ಬೀಗದ ಕೈ ದೇವರ ವಾಕ್ಯ. ನಾನು ಪಾಸ್ಟರಿಗೆ ಬೋಧಿಸ್ತೇನೆ ವಾರದಲ್ಲಿ 3 ಬಾರಿ. ನಾವು ಸಹೋದರ ಹೇಳ್ತೇವೆ, ಅಂದರೆ ಅದೇ ವಾಕ್ಯದ ಮಾತು ನನ್ನ ಬಾಯಲ್ಲಿ ಬಂತು ಸಹೋದರರೆಂಬುದಾಗಿ. unconsciously it is recorded. ಅದು ನನಗೆ ತಿಳಿಯದ ರೀತಿಯಲ್ಲಿ ರೆಕಾರ್ಡ್ ಆಗಿದೆ. ಅದೇ ರೀತಿ ಹೇಳ್ತಾ ಇದ್ದೇನೆ. ನಮಗೆ ತಿಳಿಯದ ರೀತಿಯಲ್ಲಿಯೇ ಎಲ್ಲ ಸ್ವಸ್ಥತೆಯ ವಾಕ್ಯ, ನಂಬಿಕೆಯ ವಾಕ್ಯ ನಿಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗಿರಬೇಕು. ನೀವು ಬಾಯಿಯನ್ನು ತೆರೆದ ಕೂಡಲೇ ನಿಮಗೆ ತಿಳಿಯದ ರೀತಿಯಲ್ಲೇ ನಿಮ್ಮ ಬಾಯಿಂದ ಹೊರಗೆ ಬರಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದೆ ಎಂಬುದಾಗಿ, ದೇವರ ವಾಕ್ಯ ವಾಸ ಮಾಡ್ತದೆ ಎಂಬುದಾಗಿ. ದೇವರ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಗೊಂಡ್ರೆ ನಾವು ಜಯಶಾಲಿಗಿಂತ ಜಯಶಾಲಿಗಳು. ನಾವು ಒಂದೇ ವಾಕ್ಯವನ್ನು ಓದಿ ಬ್ರೇಕಿಗೆ ಹೋಗೋಣ. 1 ಯೋಹಾನ 2:14 ಹೇಳ್ತದೆ, ಯೌವನಸ್ಥರೇ ನೀವು ಬಲಶಾಲಿ ಆಗಿದ್ದೀರಿ, ನೀವು ಜಲಶಾಲಿಗಳು, Overcome the wicked one. ನೀವು ದುಷ್ಟನನ್ನು ಜಯಿಸಿದ್ದೀರಿ. ಯಾಕೆ? We added one more thing. To take the thing and read yourself. ನೀವು ವಾಕ್ಯವನ್ನು ತೆಗೆದುಕೊಂಡು ಓದ್ತಾ ಇದ್ದೀರಿ. ಯೌವನಸ್ಥರೇ ನೀವು ಬಲಶಾಲಿಗಳಾಗಿದ್ದೀರಿ, ನೀವು ಕೆಡುಕನನ್ನು ಜಯಿಸಿದ್ದೀರಿ. ಅದರ ಮಧ್ಯದಲ್ಲಿ ಏನು ಹೇಳ್ತಿದೆ? ದೇವರ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದೆ. ದೇವರ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದೆ. ನಂಬಿಕೆಯ ಮೂಲಕ ದೇವರ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದೆ. ಪ್ರಕಟಣೆ ಜ್ಞಾನವಾಗಿ ದೇವರ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದೆ. ಅದು ಪ್ರಕಟಣೆಯಿಂದ. ನಿನ್ನಲ್ಲಿ ಆ ಪ್ರಕಟಣೆಯ ಜ್ಞಾನ ಇದ್ದಾಗ ಸೈತಾನನು ಎಂದಿಗೂ ನಿನ್ನನ್ನು ಮುಟ್ಟಲಾರನು. ಆತ ನಿನ್ನನ್ನು ಎಂದಿಗೂ ಮುಟ್ಟಲಾರನು. ನೀನು ಈಗಾಗಲೇ ಕೆಡುಕನನ್ನು ಜಯಿಸಿದಿ. ಯಾವಾಗ? ನಂಬಿಕೆಯು ಹೃದಯದಲ್ಲಿ ಬಂದಾಗ, ದೇವರ ವಾಕ್ಯವು ನಿನ್ನ ಹೃದಯದಲ್ಲಿ ಬಂದಾಗ. ಹೃದಯದಲ್ಲಿ ವಾಕ್ಯ ಇಲ್ಲದ್ರೆ ಅದು ಊಹೆಯಾಗಿದೆ. No word in the heart.
ಹೃದಯದಲ್ಲಿ ವಾಕ್ಯ ಇಲ್ಲದ್ರೆ ಅದು ಊಹೆಯಾಗಿದೆ. Perception will not. ಊಹೆಯು ನಿಮಗೆ ಸಹಾಯ ಮಾಡುವುದಿಲ್ಲ. God will live through you. ನೀವು ಊಹಿಸ್ತೀರಾ ದೇವರು ನಿನ್ನ ಮೂಲಕ ಜೀವಿಸ್ತಾರೆ ಎಂಬುದಾಗಿ, ಇದು ನಿಮಗೆ ಸಹಾಯ ಮಾಡುವುದಿಲ್ಲ. ಕೇವಲ ನಂಬಿದರೆ ಮಾತ್ರನೇ, ನೀವು ನಂಬಿದರೆ ಮಾತ್ರನೇ ದೇವರು ನಿಮ್ಮಲ್ಲಿ ಜೀವಿಸ್ತಾರೆ ಎಂಬುದಾಗಿ ತಿಳ್ಕೊಂಡಾಗ ಆ ದೇವರ ಬಲವು ನಿಮ್ಮ ಮೂಲಕ ಬಿಡುಗಡೆ ಆಗ್ತದೆ. ಅದಕ್ಕಾಗಿ ಯೇಸು ಹೇಳಿದರು, Power of releasing. ಆ ಬಲವು ಬಿಡುಗಡೆ, Key to release the power in the word. ವಾಕ್ಯದಲ್ಲಿರೋ ಬಲವನ್ನು ಬಿಡುಗಡೆಗೊಳಿಸಲು ಬೀಗದ ಕಾಯಿ ಏನಂದರೆ ನಂಬಿಕೆ ಮಾತ್ರನೇ. ಮಾರ್ಕ 5:34 ಓದ್ತೇವೆ. ನಿನ್ನ ನಂಬಿಕೆ ನಿನಗೆ ಗುಣಪಡಿಸಿತು. You have come because of your faith. ಆ ಬಲ ಬಂತು ಯಾಕೆಂದರೆ ನಿನ್ನ ನಂಬಿಕೆಯಿಂದ. ಆ ಬಲವು ಯಾವಾಗಲೂ ಯೇಸುವಿನಲ್ಲಿತ್ತು ಶಕ್ತಿ. ಆ ಶಕ್ತಿಯು ಯಾವಾಗಲೂ ನನ್ನ ಒಳಗಡೆ ಜೀವಿಸುವ ಕ್ರಿಸ್ತನಲ್ಲಿ ಇದೆ. ಆ ಶಕ್ತಿಯು ಯಾವಾಗಲೂ ಆತನ ವಾಕ್ಯದಲ್ಲಿ ಇದೆ. ದೇವರು ತನ್ನ ವಾಕ್ಯವನ್ನು ನಮಗೆ ಗುಣಪಡಿಸಲು ಕಳಿಸಿದ್ದಾರೆ. ವಾಕ್ಯವನ್ನು ಕಳಿಸಿದ ಉದ್ದೇಶ ನಮಗೆ ಗುಣಪಡಿಸಲು ಮಾತ್ರನೇ, ಬೇರೆ ಯಾವುದೇ ಉದ್ದೇಶಕ್ಕಲ್ಲ. ನಮ್ಮನ್ನು ಗುಣಪಡಿಸಲು ಆತನು ಸ್ವಸ್ಥತೆ ವಾಕ್ಯವನ್ನು ಕಳಿಸಿದ್ದಾನೆ, ನಮ್ಮನ್ನು ಗುಣಪಡಿಸಲು. ಆದರೆ ನಮಗೆ ಕೆಲಸವಿದೆ ನಂಬಲು. ಹೇಗೆ ಅಂದರೆ ವಾಕ್ಯವನ್ನು ಕೇಳುವುದರ ಮೂಲಕ, ಕೇಳುವುದರ ಮೂಲಕ, ಕೇಳುತ್ತಲೇ ಇರುವುದರ ಮೂಲಕ, ಕೇವಲ ಕೇಳುತ್ತಲೇ ಇರುವುದರ ಮೂಲಕ ದೇವರ ವಾಕ್ಯವರು ಹೃದಯದಲ್ಲಿ ನೆಲೆದು ನಮ್ಮ ಬಾಯಿಂದ ಬರುವುದು. ಕಣ್ಣುಗಳು ಮುಚ್ಚಿ ಪರಲೋಕದ ತಂದೆಯೇ, ಈ ಅದ್ಭುತ ಮುಂಚಾಣಿಗಾಗಿ ವಂದನೆಗಳು. ಕರ್ತನೇ, ನಿನ್ನ ವಾಕ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮಗೆ ಭಾಗ್ಯ ಕೊಟ್ಟದಕ್ಕಾಗಿ ವಂದನೆಗಳು. ನಾವು ಹೊಂದಿಕೊಳ್ಳುವವರು ಕರ್ತನೇ, ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ನಮ್ಮನ್ನು ಕ್ರಿಯೆಯಲ್ಲಿ ಮಾಡುವುದಕ್ಕಾಗಿ ಕರ್ತನೇ, ನೀನು ಎಲ್ಲವೂ ನಮಗಾಗಿ ಮಾಡ್ತಾ ಇದ್ದೆ. ವಾಕ್ಯವನ್ನು ಸ್ವೀಕರಿಸಿದಾಗ ಮಾತ್ರನೇ ನೀವು ನಮಗೆ ಸರ್ವಶಕ್ತನ ಒಂದು ಕಂಟೈನರ್ ಆಗಿ ಮಾಡಿದ್ದೀವಿ. ಕರ್ತನೇ, ನಾವು ಇಲ್ಲಿದ್ದೇವೆ ನಿನ್ನನ್ನು ಹೊಂದಿಕೊಳ್ಳಲು ಹಾಗೂ ನಿನಗೆ ಅನುಮತಿಸಲು, ನಮ್ಮ ಮೂಲಕ ಕಾರ್ಯ ಮಾಡಲು, ನನ್ನ ಮೂಲಕ ಪ್ರತ್ಯಕ್ಷವಾಗಲು, ನನ್ನ ಮೂಲಕ ಪ್ರದರ್ಶನ ಮಾಡಲು, ನಿನ್ನನ್ನು ನಂಬುವುದರ ಮೂಲಕ. ಕರ್ತನೇ, ಈ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಕಣ್ಣುಗಳನ್ನು ತೆರೆ. ಕರ್ತನೇ, ನಿನ್ನ ಅಡಗಿದ ಸಂಪತ್ತುಗಳನ್ನು ನಮಗೆ ನಿನ್ನ ವಾಕ್ಯದಲ್ಲಿ ಇರುವಂತೆ ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡು.